ಯಾಕಂದ್ರೆ ಯೂಟ್ಯೂಬ್ ಫೇಮಸ್ಸು, ಮಠ ಫೇಮಸ್ಸು, ಆಮೇಲೆ ಎಲ್ಲ ಕೆಟ್ಟಿರ್ತಾರೆ. ಎಲ್ಲ ಸಬ್ಜೆಕ್ಟು ಅಂಬಾಳಿಗೆ ಅವ್ರು ಟ್ಯಾಲೆಂಟೆಡ್ ಆಗಿದ್ದಾರೆ. ಈಸ್ ವರ್ಕಿಂಗ್ ಇನ್ ಆಸ್ ಅ ಸಾಫ್ಟ್ವೇರ್ ಲೈನ್ಲಿ ಅವರು ಒಳ್ಳೆ ಪೋಸ್ಟ್ ಇರೋಂಥವ್ರು. ಆಮೇಲೆ ಎಲ್ಲವೇ ಒಂದೊಂದು ಮಠದಲ್ಲಿನೂ ಇವರುடைய ಶಿಷ್ಯರುಗಳು, ಇವರುடைய ಫಾಲೋವರ್ಸ್ ತಟ್ಟು ಏಕಪಟ್ಟಿತನ ಇದ್ದಾರೆ. ಅದು ಇಷ್ಟು ಚಿಕ್ಕ ವಯಸ್ಸಲ್ಲಿ ಇವರಿಗೆ ಬಂದು ಸಿಕ್ಕಿದ ಒಂದು ದೊಡ್ಡ ಭಾಗ್ಯ ತಾನು ನೆನೆಸಬೇಕು. ಇವಾಗ ಕ್ಲಾಪ್ ಟು ಹಿಮ್. ಅದೇ ಪ್ರಸಂಗ ಭೂಷಣ ಇನ್ನೊಂದು ಬರಬೇಕು. ವ್ಯಸಂಗ ಭೂಷಣ್ ತಮ್ಮದು ಒಂದು ಇನ್ನೂ ಇದೆ, ಇನ್ನೂ ದಂಡಿ ಇದ್ದಾರೆ, ಇನ್ನೂ ದಂಡಿ ಇದೆ ಅವರಿಗೆ. ಯಾಕಂದ್ರೆ ಈ ಫ್ಲೋ ಬಂದು ಇವರಿಗೆ ಇಷ್ಟು ಬಂದದ್ದು ಇವರ ತುಂಬಾ ತನ್ನಡಕ ಅಂತಾರೆ, ಜೀವಿಯಿಂದ ಬಂದದ್ದು ದುಡ್ಡು. ಇದು ಬಂದು ಇವರೋட ಒಂದು ಮುಯற்சி, ಒಂದು ಹಾರ್ಡ್ ವರ್ಕು, ಆಮೇಲೆ ಅದೆಲ್ಲ ಬಂದ ಕಾರಣ ಈ ಬರಲಿಕ್ಕಾಗಿದೆ ತಮ್ಮ. ಖಂಡಿತ ಎಲ್ಲರಿಗೂ ಸಂದೇಹವೇ ಇಲ್ಲ. ತುಂಬಾ ಒಂದು ಒಳ್ಳೆ ಇತ್ತು. ನಮಗೆ ಬಂದು ರಾಯರ ಮಹಿಮೆ ಬಗ್ಗೆ ಹೇಳಕ್ಕೆ ಬಂದಿದ್ದಾರೆ, ಅವರ ಗ್ರಂಥಗಳ ಮಹಿಮೆ ಬಗ್ಗೆ ಹೇಳಕ್ಕೆ ಬಂದಿದ್ದಾರೆ. ಇನ್ನು ಮತ್ತು ಇದು ಒಂದು ಜಸ್ಟ್ ಲೈನು ಅಂಬದು. ಅದು ತವಿರ ಅವ್ರ ಬಾಯಿಯಿಂದ ದೇವರು ಏನೇನು ನುಡಿಸ್ತಾರೋ ತಪ್ಪ ನಮಗೆ ತಿಳಿಯಿಲ್ಲ. ನಾವೆಲ್ಲ ಕೇಳಕ್ಕೆ ಸಿದ್ಧವಾಗಿರ್ಬೇಕು ಅಂತ ನಾವು ಫೀಲ್ ಮಾಡ್ತೇವೆ. ಎಲ್ಲರನ್ನೇ ಕೊಂಚ ಏಕಾಗ್ರ ಚಿತ್ತೆಯೋടെ ಅವ್ರ ಅಂಬಾದನ್ನು ಕೇಳಬೇಕು. ಇದು ಒಂದು ಬದು ಭಾಗ್ಯವ ನಾವು ನೆನೆಸ್ತೇವೆ. ನಾನು ಗಡೆ ಇದು ಜನ ಅಂಬರು ನಾ ಕಮ್ಮಿ ಅಂದಿದ್ದಾರೆ. ಕೊಂಚ ಹಿಂಗೆ ಬರಬೇಕು. ಹಲಿಗೆಟ್ಟು ಹಿಂಗಿಟ್ರೆ ಸರಿ. ಯಾರದು ಈ ಹೈಟ್ ಬರಬೇಕು, ಈ ಹೈಟ್ ಬರಬೇಕು. ಅದೇ ಓಕೆ ಓಕೆ ಎಸ್. ಈ ಪಕ್ಕದ ದೊಡ್ಡದಾರ ನಮ್ಮ ಮಾಡ್ತೀವಿ. ಇದು ಈ ಸೈಡ್ ದೊಡ್ಡದಾರ ಕಣ್ಣು ಹಿಂಗೆ ಓಕೆ. ಥ್ಯಾಂಕ್ ಯು. ಕೂಡ ಕೊಂಚ ಹೈಟ್ ಮಾಡಿ ಅವ್ರ ತಲೆ ಇದ್ದಾರೆ. ಕನ್ನಡ ಮಠದಲ್ಲಿ ಇದ್ದಾರಲ್ಲ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಮಿದಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಹಯಗ್ರೀವ ಹಯಗ್ರೀವ ಹಯಗ್ರೀವೇದ್ಯೋಪದೇತ್ ತಸ್ಯ ನಿಸ್ಸರತೆ ವಾಣಿ ಜಂಗಗನ್ಯಾ ಪ್ರವಾಹವತ್. ಅಭ್ರಮಂ ಬಂಗರಗತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಚಿತ್ರೈಃ ಪದೈಶ್ಚ ಗಂಭೀರೈಃ ವಾಕ್ಯೈರ್ಮಾಣೈರಖಂಡಿತೈಃ ಗುರುಭಾವಂ ನಿರ್ಜಯಂತಿ ವಾತಿಶ್ರೀ ಜಯತೀರ್ಥವಾಕ್. ತಂ ವಂದೇ ನೃಸಿಂಹತೀರ್ಥನಿಲಯಂ ಶ್ರೀವ್ಯಾಸರಾಟ್ ಪೂಜಿತಂ ಧ್ಯಾಯಂತಂ ಮನಸಾ ನೃಸಿಂಹಶರಣಂ. ಶ್ರೀಪಾದರಾಜಂ ಗುರುಂ ಅತ್ತಿಕಲ್ಪಿತಕಲ್ಪೋಯಂ ಪ್ರತ್ಯರ್ಥಿಗಜಕೇಸರಿ. ಶ್ರೀವ್ಯಾಸತೀರ್ಥಗುರುರ್ಭೂಯಾದಸ್ಮದಿಷ್ಟಾರ್ಥಸಿದ್ಧಯೇ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಕಾಕರಾಣಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವಪದಾಶ್ರಯಾನ್. ಭಕ್ತಾನಾಂ ಮಾನಸಾಂಭೋಜ ಭಾಣವೇ ಕಾಮಧೇನವೇ ನಮತಾಂ ಕಲ್ಪತರವೇ ಧೀಂದ್ರ ಗುರವೇ ನಮಃ. ಪ್ರಣಮತ್ ಕಾಮಧೇನುಂ ಚ ಭಜತ್ ಸುರತರೂಪಮಂ ಶ್ರೀಭಾವಬೋಧ ಕೃತ್ಪಾದ ಚಿಂತಾಮಣಿಂ ಉಪಾಸ್ಮಹೇ. ಕುಶಾಗ್ರಮತಯೇ ಭಾನುದ್ಯುತಯೇ ವಾದಿಬೀತಯೇ ಆರಾಧಿತ ಶ್ರೀಪತಯೇ ಶ್ರೀ ಸುಧೀಂದ್ರಯತಯೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ. ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ. ರಾಜರಾಜಾಯತೆ ರಿಗ್ಧೋ ರಾಘವೇಂದ್ರಂ ತಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಈ ಒಂದು ಶುಭ ಪರ್ವಕಾಲ, ರಾಯರ ಪೂರ್ವ ಆರಾಧನೆ ಪರ್ವಕಾಲ,
354ನೇ ವರ್ಷ ರಾಯರು ಶಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡಿದ್ದು ಶ್ರಾವಣ ಮಾಸ ಕೃಷ್ಣ ಪಕ್ಷದ ದ್ವಿತೀಯ ಅಂತ ನಾವು ಕೇಳಿದ್ದೆವು. ಇವತ್ತು ಪೂರ್ವ ಆರಾಧನೆ. ರಾಯರು ಶಶರೀರಿ ಬೃಂದಾವನ ಪ್ರವೇಶ ಮಾಡಬೇಕು ಅಂದರೆ ಅವರು ತಗೊಂಡಂಥ ದಿನ, ಆ ದಿನನೂ ನೋಡಬೇಕು ನಾವು. ಅದು ನೋಡಿ ಅವರ ಆರಾಧನೆಗೆ ಮುಂಚೆ ಹಯಗ್ರೀವ ಜಯಂತಿ ಬಂದಿದೆ. ಅವರ ಆರಾಧನೆ ಆದ ಮೇಲೆ ಕೃಷ್ಣನ ಜಯಂತಿ ಬರ್ತಾ ಇದೆ. ಭಗವಂತನ 2 ಅವತಾರಗಳ ಜಯಂತಿಯ ಮಧ್ಯದಲ್ಲಿ ಅವರು ಪ್ರವೇಶ ಮಾಡಿದ್ದಾರೆ. ಇನ್ನೊಂದು ಶ್ರಾವಣ ಮಾಸ. ಶ್ರಾವಣ ಎಂಬುದು ಶ್ರವಣ ಅಂತ ತಗೊಬೇಕು. ಯಾಕಂದರೆ ನವವಿಧ ಭಕ್ತಿಯಲ್ಲಿ ಪ್ರಥಮವಾದ ಮುಖ್ಯವಾದ ಭಕ್ತಿ ಅಂದರೆ ಅದು ಶ್ರವಣ. ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸತ್ಯಮಾತ್ಮ ನಿವೇದನ ಅಂತ ಶ್ರವಣ ಭಕ್ತಿ. ಅದು ಶ್ರಾವಣ ಮಾಸದಲ್ಲಿ ಶ್ರವಣವನ್ನು ಮಾಡಬೇಕು ಅಂತ ಅವರೇ ಪ್ರಹ್ಲಾದರಾಜರಾಗಿದ್ದು ಹೇಳಿಕೊಟ್ಟಂತಹ ನವವಿಧ ಭಕ್ತಿಯಲ್ಲಿ ಮೊದಲನೇ ಭಕ್ತಿ ಅಂದರೆ ಶ್ರವಣ. ಇನ್ನೊಂದು ಕೃಷ್ಣ ಪಕ್ಷ. ಅವರು ಬೃಂದಾವನ ಪ್ರವೇಶ ಮಾಡಿದ್ದು ಕೃಷ್ಣ ಪಕ್ಷ ದಿವಸ. ನಮ್ಮ ಎಲ್ಲರೂ ಕೂಡ ಅವರ ಸೇವೆ ಮಾಡುವವರನ್ನ ಕೃಷ್ಣನ ಪಕ್ಷದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ರಾಯರ ಬಗ್ಗೆ ನಾವು ತಿಳಿಯಬೇಕು. ನಮ್ಮನ್ನ ಭಗವಂತನ ಪಕ್ಕದಲ್ಲಿ ಕರ್ಕೊಂಡು ಹೋಗುವವರು ರಾಯರು ಅಂತ ನೋಡುತ್ತೇವೆ. ವಿಶೇಷವಾಗಿ ದ್ವಿತೀಯ ಆಚಾರ್ಯರ ದ್ವೈತ ಮತವರ್ಧನ, ಮಧ್ವಮತವರ್ಧನ ಅಂತ ರಾಯರನ್ನ ಕೊಂಡಾಡುತ್ತೇವೆ. ರಾಯರು ಬಂದಂತಹ ಆ ಒಂದು ಪರಂಪರೆ ಅಂದರೆ ಅದು ದ್ವೈತ ಸಿದ್ಧಾಂತದ ಪರಂಪರೆ. ಭಗವಂತ ಪರಮಾತ್ಮ ಜೀವಾತ್ಮ ಬೇರ ಎಂಬುವಂತಹ ಪರಂಪರೆ. ಆ ಪರಂಪರೆಯಲ್ಲಿ ಬಂದ ರಾಯರು ದ್ವಿತೀಯ ದಿವಸ ಬೃಂದಾವನ ಪ್ರವೇಶವನ್ನು ಮಾಡಿ ಈ ದ್ವೈತ ಸಿದ್ಧಾಂತವೇ ಅದು ಶಾಶ್ವತವಾದದ್ದು, ಸರಿಯಾದದ್ದು ಎಂಬ ವಿಷಯವನ್ನು ನಮಗೆ ತೋರಿಸಿಕೊಡ್ತಾ ಇದ್ದಾರೆ. ಅಂತ ವಿಶೇಷವಾದ ಪರ್ವಕಾಲದಲ್ಲಿ ಶಶರೀರಿಯಾಗಿ ಬೃಂದಾವನ ಪ್ರವೇಶ ಮಾಡಿದವರು ರಾಯರು ಅಂತ ನಾವು ನೋಡುತ್ತೇವೆ. ರಾಯರ ಮಹಿಮೆ ಅಂತ ಕೇಳಿದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ. ಅವರು ಕಲ್ಪವೃಕ್ಷ ಕಾಮಧೇನು ಅಂತ. ರಾಯರು ಮಾತ್ರ ಅಲ್ಲ, ನಮ್ಮ ಪರಂಪರೆಯಲ್ಲಿ ಬಂದ ಆಚಾರ್ಯರಿಂದ ಪ್ರಾರಂಭ ಮಾಡಿ ಎಲ್ಲರೂ ಕೂಡ ಕಾಮಧೇನು ಕಲ್ಪವೃಕ್ಷ. ಇವತ್ತು ವಿಶೇಷವಾಗಿ ಈ ಕೊಯಂಬತ್ತೂರು ಕ್ಷೇತ್ರದಲ್ಲಿ, ಮರುದೂರು ಕ್ಷೇತ್ರದಲ್ಲಿ ಶ್ರೀಪಾದರಾಜರು, ವ್ಯಾಸರಾಜರು, ರಾಯರಿರುವಂತಹ ಒಂದು ಬೃಂದಾವನ ಸನ್ನಿಧಾನ ಅಂದರೆ 3 ಜನರಲ್ಲಿದ್ದಾರೆ. ಎಲ್ಲರನ್ನೇ ಕೂಡ ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷವೇ. ಯಾತಕ್ಕೆ ಅಂದರೆ ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯ ಕಾಮಧಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯ ಮುನಿತ್ರಯ ಉದಾಹೃತ ಅಂತ. ಮಧ್ವಮುನಿ, ಜಯಮುನಿ, ವ್ಯಾಸಮುನಿ ಅಂತ 3 ಜನರು ಮುನಿತ್ರಯರು. ಅವರು 3 ಜನರು ಹೇಗಿದ್ದಾರೆ ಅಂದರೆ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಅಂತ ಶ್ರೀಮುಷ್ಣ ಮಹಾತ್ಮೆಯಾಗಿ ಕೊಂಡಾಡ್ತಾ ಇದೆ. ಆ ರೀತಿಯಲ್ಲಿ ನೋಡಿದರೆ ನಮ್ಮ ಪರಂಪರೆಯಲ್ಲಿ ಎಲ್ಲರನ್ನೇ ಕಾಮಧೇನು ಚಿಂತಾಮಣಿಯೇ. ಯಾತಕ್ಕೆ ಭಕ್ತಾಣ ಮಾನಸಾಂಬೋಜ ಬಾಣವೇ ಕಾಮಧೇನವೇ ನಮತಾಂ ಕಲ್ಪಧರವೇ ಜಯೀಂದ್ರ ಗುರವೇ ನಮಃ ಅಂತ ಜಯೀಂದ್ರ ತೀರ್ಥರು ಅವರು ಕಾಮಧೇನು ಕಲ್ಪವೃಕ್ಷ. ಅದೇ ರಘುತ್ತಮರು ಪ್ರಣವತ್ ಕಾಮಧೇನುಂ ಚ ಬದಸ್ವರ ತಲೋಪಮಂ ಶ್ರೀ ಭಾವಬೋಧ ಕೃತ್ಪಾದ ಚಿಂತಾಮಣಿ ಉಪಾಸ್ಮಹೆ ಅಂತ ಅವರು ಕಾಮಧೇನು ಕಲ್ಪವೃಕ್ಷ ಚಿಂತಾಮಣಿ ಅಂತ. ರಾಯರು ನಾವು ಖಂಡಿತಾಗಿ ನೋಡುತ್ತೇವೆ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಅವರನ್ನು ಕೊಂಡಾಡುತ್ತೇವೆ. ಯಾತಕ್ಕೆ ಅಂದರೆ ರಾಯರನ್ನ ಸೇವೆ ಮಾಡುವವರಿಗೆ ಅವರು ಕಾಮಧೇನುವಾಗಿ ಇದ್ದಾರೆ, ಕಲ್ಪವೃಕ್ಷವಾಗಿ ಇದ್ದಾರೆ ಅಂತ. ಏನು ಕಾಮಧೇನು ಕಲ್ಪವೃಕ್ಷ ಅಂದರೆ, ಕಾಮಧೇನು ಅಂದರೆ ಅದು ಮೊಬೈಲ್, ಅದು ಓಡಾಡುವಂತಹ ಒಂದು. ಕಲ್ಪವೃಕ್ಷ ಅಂದರೆ ಇಮ್ಮೊಬೈಲ್, ಅದು ಒಂದು ಶಾಶ್ವತದಲ್ಲಿ ಕುಳಿತಾ ಇದೆ. ನಾವು ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದರೆ ನಮಗೆ ಅನುಗ್ರಹ ಮಾಡ್ತಾ ಇದೆ. ರಾಯರು 2 ಆಗಿದ್ದಾರೆ ಅಂತೆ. ಮೂಲ ಬೃಂದಾವನದಲ್ಲಿ ಹೋಗಿ ಅವ್ರನ್ನ ಬೇಡಿಕೊಳ್ಳುವವರಿಗೆ ಕಲ್ಪವೃಕ್ಷವಾಗಿ ಅಲ್ಲಿರುವ ಹೋಗಿ ಬೇಡುವವರಿಗೆ ಅನುಗ್ರಹ ಮಾಡ್ತಾರೆ ಅಂತ ಕೇಳಿದರೆ, ಇವತ್ತಿಲ್ಲಿ ಮರುದೂರು ಕ್ಷೇತ್ರದಲ್ಲಿದ್ದ ರಾಯರನ್ನ ಬೃಂದಾವನ ರೂಪದಲ್ಲಿದ್ದು ಸೇವೆ ಮಾಡಿದರೆ ಇವತ್ತು ಇದು ಮಂತ್ರಾಲಯವಾಗಿದೆ. ಇವತ್ತು ಅವರಿಗೆ ಮಾಡುವ ಸೇವೆ ಭಕ್ತರ ಆ ಮನಸ್ಸು, ಆ ಭಕ್ತಿಯಿಂದ ರಾಯರು ಇಲ್ಲಿ ಸನ್ನಿಧಾನವನ್ನು ಕೊಂಡಿದ್ದಾರೆ. ಅದರಿಂದ ಏನಾಗುತ್ತೆ, ಕಾಮಧೇನುವಾಗಿ ಇಲ್ಲಿ ಬಂದು ನಮಗೆ ಅನುಗ್ರಹವನ್ನು ಮಾಡುತ್ತಾ ಇದ್ದಾರೆ ಎಂಬ ವಿಷಯವನ್ನು ಕೂಡ ನಾವು ತಿಳಿಯಬೇಕು. ಆದರೆ ನಾವು ಪೂಜ್ಯರಾಗಿದ್ದಾರೆ ಯಾತಕ್ಕೆ ಅಂತ ಕೇಳಿದರೆ, ರಾಯರು ನಮಗೆಲ್ಲ ಕೊಡ್ತಾ ಇದ್ದಾರೆ. ಕಾಮಧೇನು ಕಲ್ಪವೃಕ್ಷ ಯಾತಕ್ಕೆ ಅಂದ್ರೆ ಮಂತ್ರಾಲಯ ಹೋದ್ರೆ, ಮಂತ್ರಾಲಯ ಅಲ್ಲ, ರಾಯರು ಅಂತ ಹೇಳಿಬಿಟ್ರೆ ಪ್ಲಾಟ್ ಸೇಲ್ ಆಗಿ ಬಿಡುತ್ತೆ. ರಾಯರ ಹೆಸರು ಹೇಳಿಬಿಟ್ರೆ ಡೊನೇಷನ್ ಬಂದು ಬಿಡುತ್ತೆ. ಯಾತಕ್ಕೆ ಅಂತ ಒಂದು ರಾಯರಿ ಶಕ್ತಿ ಕಾಮಧೇನು ಕಲ್ಪವೃಕ್ಷವಾಗಿದ್ದಾರೆ, ಅದರಿಂದ ಪೂಜ್ಯವಾಗಿದ್ದಾರೆ ಅಂತ ನಾವು ನಡೆಸ್ತೇವೆ. ಯಾತಕ್ಕೆ ರಾಯರೆಲ್ಲ ಕೊಡ್ತಾ ಇರಲ್ಲ, ಕೊಟ್ಟ ತುಂಬ ಊಟ ಉಂಟು, ಕೈ ತುಂಬ ಫಲ 2 ಕೊಡ್ತಾ ಇದ್ದಾರೆ. ಆದರೆ ಅವರು ನಮ್ಮ ಹತ್ರ ಒಂದು ಕೇಳ್ತಾ ಇದ್ದಾರೆ, ನಿಮ್ಮ ತಲೆ ಕೊಡಪ್ಪ, ಜ್ಞಾನ ಕೊಡ್ತಾ ಇದ್ದಾನೆ ಅಂತ. ಅವರ ಅವತಾರ ಉದ್ದೇಶ ಜ್ಞಾನಕ್ಕಾಗಿ ಬಂದವರು ಅಂತ ನೋಡ್ತೇವೆ. ಶ್ರೀಮದ್ರಾಮ ಪದಾರವಿಂದ ಮಧುಪಃ ಶ್ರೀಮಧ್ವ ವಂಶಾಧಿಪಃ ಅಂತ ಅಪ್ಪಣ್ಣಾಚಾರ್ಯರು ಕೊಂಡಾಡುತ್ತಾರೆ. ಎಂಥವರು ರಾಯರು ಅಂದರೆ
ಶ್ರೀಮದ್ ರಾಮ ಪಾದಾರವಿಂದ ಮಧುಪಹ ಅಂತ. ಒಂದು ಹೂವಿನಲ್ಲಿ ಮಧು ಏನು ಮಾಡುತ್ತೆ, ಮಧು ಜೇನು ತುಪ್ಪನ ತೆಗೆಯುವುದಕ್ಕಾಗಿ ಅದನ್ನೇ ಹೂವೇ ನೋಡಿ ಹೋಗ್ತಾ ಇದೆ. ರಾಯರು ಎಂಥವರು ಅಂದರೆ ಅವರು ಒಂದು ಮಧುವಾಗಿದ್ದಾರಂತೆ. ಎಂಥ ಮಧು ಅಂತ ಕೇಳಿದರೆ, ರಾಮರ ಪಾದಾರವಿಂದ ಎಂಬ ಹೂವು ಕಮಲ ಪುಷ್ಪದಲ್ಲಿ ಅವರು ಯಾವಾಗಲೂ ತನ್ನ ಧ್ಯಾನವನ್ನು ಇಟ್ಟಿದ್ದಾರೆ. ಅದರಿಂದ ಶ್ರೀಮದ್ ರಾಮ ಪಾದಾರವಿಂದ ಮಧುಪಹ ಶ್ರೀಮಧ್ವ ವಂಶಾಧಿಪಃ. ಅವರು ಸಾಮಾನ್ಯರಲ್ಲ, ಅವರು ಎಂಥ ಪರಂಪರೆಯಲ್ಲಿ ಬಂದಿದ್ದಾರೆ ನೋಡಿ, ಶ್ರೀಮಧ್ವ ವಂಶಾಧಿಪಃ ಅಂದರು. ಆ ಎಂಥ ಮಧ್ವರು, ಆ ಮಧ್ವ ಪರಂಪರೆ ಅಂತ ಕೇಳಿದರೆ ಅದು ಸಾಮಾನ್ಯ ಪರಂಪರೆ ಅಲ್ಲ, ಅದು ಹಂಸನಾಮಕ ಪರಮಾತ್ಮನ ಪರಂಪರೆ ಅಂತ. ಹಂಸನಾಮಕ ಪರಮಾತ್ಮನೇ ನಾರಾಯಣನೇ ಆ ಪರಂಪರ ಪೀಠದಲ್ಲಿ ಕುಳಿತು ಬಂದ ಪರಂಪರೆ. ಅಂಥ ಪರಂಪರೆಯಲ್ಲಿ ಆಚಾರ್ಯರ ವಾಯುದೇವರು ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವಚ ಪೂರ್ಣಪ್ರಜ್ಞ ಸ್ತೃತಿಯಸ್ತು ಭಗವತ್ ಕಾರ್ಯ ಸಾಧಕ ಅವತಾರವನ್ನು ಮಾಡಿದ್ದಾರೆ ಮುಖ್ಯ ಪ್ರಾಣದೇವರು. ಯಾತಕ್ಕಾಗಿ? ಶಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದಧಿಕ ವಿಂಶತಿ ಕುಭಾಷ್ಯವ ರಚಿಸೆ ನಡುಮನ ಎಂಬ ಬ್ರಾಹ್ಮಣನ ಸತಿಯ ಜಡರೊಳರವಧರಿಸಿ ಭಾರತಿ ರಮಣ ಮಧ್ವಾಪಿದಾನದಿ ಚತುರದಶ ಲೋಕದಲ್ಲಿ ಮೆರೆದ ಪ್ರತಿಮಗುಂದಿಸುವೆ. ಶಿತಿಯೊಳಗೆ ಮಣಿಮಂತ ಮೊದಲಾದ ಅತಿ ದುರಾತ್ಮರು ಒಂದಧಿಕ ಕುಭಾಷ್ಯವನ್ನು ರಚನೆ ಮಾಡಿದರು. ಯಾರು? 21 ಭಾಷ್ಯ. ಅದು ಸರಿಯಾದ ಭಾಷ್ಯ ಅಲ್ಲ. ಆ ಸರಿಯಾದ ಭಾಷ್ಯ ಅಲ್ಲ ಅಂತ ಆದ ಮೇಲೆ ನಾರಾಯಣ ಆಜ್ಞೆಯನ್ನು ಮಾಡಿದರು. ಯಾತಕ್ಕೆ? ಬ್ರಹ್ಮದೇವರಿಗೆ ಅವತಾರ ಇಲ್ಲ ಭೂಲೋಕದಲ್ಲಿ, ಅದರ ಭಾವಿಪರ್ಮರಾದ ವಾಯುದೇವರಿಂದಲೇ ಸಾಧ್ಯ ಅಂತೇಳಿ ಮುಖ್ಯ ಪ್ರಾಣದೇವರಿಗೆ ಆಜ್ಞೆ ಮಾಡಿದಾಗ ಆ ಮುಖ್ಯ ಪ್ರಾಣದೇವರೇ ಈ ಕಲಿಯುಗದಲ್ಲಿ ಮದ್ದಿಗೆಗ ಭಟ್ಟರ ಮನೆಯಲ್ಲಿ ನಡುಮಣ ಎಂಬ ಬ್ರಾಹ್ಮಣನ ಸತಿಯ ಜಡರೊಳ ಅವತರಿಸಿ ಭಾರತೀ ರಮಣ ಮಧ್ವಾಪಿಧಾನದಿ ಚತುರ್ದಶ ಲೋಕದಳು ಮೆರೆದ ಪ್ರತಿಮಾ ಗುಂದಿಸುವೆ ಅಂತ ಜಗನ್ನಾಥದಾಸರು ಕೊಂಡಾಡುತ್ತಾರೆ. ಅವರೇ ಅವತಾರವನ್ನು ಮಾಡಿ ವೇದವ್ಯಾಸರ ಮನಸ್ಸು ಏನು ಹೇಳುತ್ತೆ ಅಂತ ಚೆನ್ನಾಗಿ ತಿಳಿದು ಅದಕ್ಕೆ ಗ್ರಂಥವನ್ನು ರಚನೆ ಮಾಡಿದರು. ಭಾಷ್ಯ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಆಚಾರ್ಯರು. ಅಂಥ ಮಧ್ವ ಪರಂಪರೆಯ ಮಧ್ವರು ರಾಯರು ಅಂತ ತಿಳಿದರೆ ಅವರು ಎಷ್ಟು ದೊಡ್ಡವರು ಅಂತ ನಮಗೆ ಗೊತ್ತಾಗುತ್ತೆ. ಆಗ ರಾಯರು ಯಾತಕ್ಕಾಗ ಬಂದದ್ದು ಅಂತ ಕೇಳಿದರೆ ಅಪ್ಪಣ್ಣಾಚಾರ್ಯರು ಹೇಳಿದ ಮಾತು, ಇದು ಏನು ಟಾಪಿಕ್ ತಗೊಂಡ್ರಿ ಅಂತ ಕೇಳಿದರು. ಈತು ತಗೊಂಡ ಈ ಒಂದು ಪ್ರವಚನದ ಏನು ಟಾಪಿಕ್ ಶ್ರೀ ಮಧ್ವಮತ ವರ್ಧನ ಅಂತ ಹೇಳಿದ್ರು. ಅಪ್ಪಣ್ಣಾಚಾರ್ಯ ಹೇಳಿದ ಮಾತು ಅದು ಸಾಮಾನ್ಯ ಮಾತಲ್ಲ. ಮಧ್ವಮತ ವರ್ಧನ. ಮಧ್ವಮತ ವರ್ಧನ ಅಂದರೆ ಮಧ್ವಮತವೇ ಮತವು, ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ. ಮಧ್ವಮತವೇ ಮತವು, ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ. ಎಷ್ಟು ಚೆನ್ನಾಗಿ ಹೇಳ್ತಾರೆ ವಿಜಯದಾಸರು. ಮಧ್ವಮತವೇ ಮತವು, ಸಕಲ ಶ್ರುತಿ ಸಮ್ಮತವು, ಮಧ್ವರಾಯರ ಧ್ಯಾನ ಅಮೃತಾಪಾನ. ಎಲ್ಲ ಮಧ್ವಮತವೇ ಎಲ್ಲ ಶ್ರುತಿ ಸಮ್ಮತವು. ಎಲ್ಲ ವೇದ ಉಪನಿಷತ್ತುಗಳ ಪುರಾಣಗಳ ಇತಿಹಾಸಗಳ ಸಾರ ಅದು ಮಧ್ವಮತಲೇ ಇದೆ. ಆ ಮಧ್ವಮತವೇ ವೇದವ್ಯಾಸನಿಗೆ ಅನುಕೂಲವಾಗಿ ಅನುಸರಿಸಿ ಇರುವಂತಹ ಮತ. ಅದುವೇ ಸಕಲ ಶ್ರುತಿ ಸಮ್ಮತವಾದ ಮತ. ಅಂತೆಯೇ ಸಿದ್ಧಸ್ತು ಸಿದ್ಧಾಂತಹ ಅಂತ ವಾದಿರಾಜರ ಮಾತು. ಆ ಆಚಾರ್ಯರ ಮತ ಅದು ಆಚಾರ್ಯರು ನಾಟ್ ಇನ್ವೆಂಟೆಡ್ ಮತ. ಅದು ಅವರು ಒಂದು ಹೊಸದಾಗಿ ಮಾಡಿದ ಮತ ಎಲ್ಲ. ಆಚಾರ್ಯರ 37 ಗ್ರಂಥ ತಗೊಂಡ್ರೆ 99% ಕೊಟೇಶನ್ ಮಾತ್ರವೇ. ಅವರು ಸ್ವಂತ ಶಬ್ದಗಳ ಪ್ರಯೋಗ ಮಾಡಿದ್ದು ತುಂಬಾ ಕಮ್ಮಿ. ಏನು ಕೊಟೇಶನ್ ಅಂದ್ರೆ ಎಲ್ಲ ಪುರಾಣಗಳಲ್ಲಿ ವೇದಗಳಲ್ಲಿ ಇರುವಂತಹ ಶಬ್ದಗಳನ್ನ ಇಲ್ಲಿ ಹೇಳಿದ್ದಾರೆ. ಇತಿ ಸ್ಕಾಂದೆ, ಇತಿ ನಾರದೀಯೇ, ಇತಿ ಬ್ರಹ್ಮಾಂಡೆ ಅಂತ ವೇದವ್ಯಾಸರ ಮಾತುಗಳನ್ನ ವೇದವ್ಯಾಸ ಮಾತನ್ನ ಮಾತ್ರ ಹೇಳಿದ್ದಾರೆ. ಮತ್ತು ತನ್ನ ಮಾತು ಒಂದು ಹೇಳಿದ್ದಲ್ಲ ಆಚಾರ್ಯರು. ಆಗ ಸಕಲ ಶ್ರುತಿ ಸಮ್ಮತವು ಅಂದ್ರೆ ಅದು ಮಧ್ವಮತವೇ ಮತವು. ಅಂಥ ಮತದಲ್ಲಿ ಆಚಾರ್ಯರ ಪರಂಪರೆಯಲ್ಲಿ ಬಂದು ಅವತಾರ ಮಾಡಿದವರು ರಾಯರು ಅಂತ ಕೇಳಿದರೆ ಅವರು ಅವತಾರ ಯಾತಕ್ಕಾಗಿರಬೇಕು ಅಂದರೆ ಶ್ರೀ ಮಧ್ವಮತ ವರ್ಧನ ಅಂತ ಅಪ್ಪಣ್ಣಾಚಾರ್ಯರು ಹೇಳಿದ್ದಾರೆ. ಯಾತಕ್ಕಾಗಿ ಅಂದರೆ ಜ್ಞಾನ ಕಾರ್ಯಕ್ಕಾಗಿ ಅವರ ಅವತಾರ. ನಾವು ರಾಯರು ನೋಡಿದ್ದೆ, ಅವರು ಪ್ರದರ್ಶನ ಮಾಡಿದ್ದು, ಸೇವೆ ಮಾಡಿದ್ದು. ರಾಯರು ನಮಗೆ ಮಣ ಕೊಡ್ತಾರೆ, ರಾಯರು ನಮಗೆ ಊಟ ಕೊಡ್ತಾರೆ, ರಾಯರು ನಮಗೆ ಉದ್ಯೋಗ ಕೊಡ್ತಾರೆ, ಸಂಪತ್ತು ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಆದರೆ ಅವರು ಮುಖ್ಯವಾಗಿ ಯಾವ್ದಕ್ಕೊಳ್ಳಕ್ಕಾಗಿ ಅವರು ಕಾಯ್ದುಕೊಂಡಿದ್ದಾರೆ ಅಂತ ಕೇಳಿದರೆ ಜ್ಞಾನವನ್ನು ಕೊಡಬೇಕು ಅಂತ ಕಾಯ್ದುಕೊಂಡು ಅವರಿಗೆ ಭಕ್ತರು ಈ ಎಲ್ಲಿಯೋ ಒಳಗೆ ಕ್ಲಬ್ಬಿಗೆ ಮಾಲಿಗೆ ಹೋಗೋಣ, ಇಲ್ಲಿ ಬರ್ತಾನಲ್ಲ ಪರವಲ್ಲ, ಅದಕ್ಕಾಗಿ ಬರ್ತಾನಲ್ಲ ಕೊಡ್ತೇನೆ ಅಂತ ರಾಯರು ಕಾರುಣ್ಯ ಪರಮ ದಯಾಳು. ದುರ್ವಾದಿ ಧ್ವಾಂತರವಯ್ಯೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಳವೇ. ಎಷ್ಟು ದಯಾಳು ನೋಡಿ. ಅವರು ಜ್ಞಾನ ಕೊಡಲಕ್ಕಾಗಿ ಬಂದವರು, ಅದರ ಲೌಕಿಕ ಫಲ ಎಲ್ಲ ಕೊಡ್ತಾ ಇದ್ದಾರೆ. ಯಾತಕ್ಕೆ ಅಂದರೆ ಇಲ್ಲಿ ಬರ್ಲಾಂಗ ಹೊರಗೆ ಹೋಗೋಣ, ಇಲ್ಲಿ ಬರ್ತಾ ಇದ್ದಾನಲ್ಲ ಅಂತ. ಒಂದು ದಿವಸ ಅವನಿಗೆ ಜ್ಞಾನ ಬಂದೇ ಬರುತ್ತೆ, ಅವನಿಗೆ ಕೊಡ್ತೇನೆ ಅಂತ ರಾಯರ ಸಂಕಲ್ಪ ಅಂತೇಳಿ. ರಾಯರ ಸಂಕಲ್ಪ ಅಂಥದ್ದು ಅಂತ ಹೇಳ್ತಾರೆ. ಆಗ ರಾಯರು ಯಾತಕ್ಕಾಗಿ ಅವತಾರ ಮಾಡಿದ್ದು ಅಂದರೆ ಅವರು ಗ್ರಂಥ ರಚನೆಗಾಗಿ
ಮಧ್ವಮತದ ಪ್ರಚಾರಕ್ಕಾಗಿ, ಜ್ಞಾನ ಪ್ರಚಾರಕ್ಕಾಗಿ, ಭಕ್ತಿ ಪ್ರಚಾರಕ್ಕಾಗಿ ಅವರ ಅವತಾರ ಎಂಬ ವಿಷಯವನ್ನು ನಾವು ನೋಡ್ತೇವೆ. ರಾಯರು ಮಹಿಮೆ ನೋಡಿದರೆ ಅವರು ಪೂರ್ವಾಶ್ರಮದಲ್ಲಿ ವೆಂಕಟನಾಥನಾಗಿ ಅವತಾರ ಮಾಡಿದರು. ವೆಂಕಟನಾಥನ ಅವತಾರ ಮಾಡಿದರೆ ಅವರಿಗೆ ಅಷ್ಟೊಂದು ಬಡತನ ಇತ್ತು. ಆ ಬಡತನ ನೋಡಿ ತಂದೆ ಕಾಲಾಗಿದ್ದರು. ಅನ್ನ ಗುರುರಾಜಾಚಾರ್ಯ ಅವರನ್ನು ಬೆಳೆಸಿ ಅವರೇ ಉಪನಯನ ಮಾಡಿಸಿ ಅವರೇ ಮದುವೆಯನ್ನು ಮಾಡಿಸಿದ್ದಾರೆ. ಮದುವೆ ಮಾಡಕ್ಕೆ ಮುಂಚೆ ಅವರು ಎಲ್ಲಿ ಓದಿದ್ರು ಅಂದ್ರೆ ತನ್ನ ಭಾವಂದರು ಲಕ್ಷ್ಮೀ ನರಸಿಂಹಾಚಾರ್ಯ ಮಧುರೈಯಲ್ಲಿದ್ದರು. ಅವ್ರ ಮನೆಯಲ್ಲಿ ಹೋಗಿ ಪಾಠವನ್ನು ಕಲಿತಾ ಇದ್ರು. ಪಾಠವನ್ನು ಕಲಿದು ಮುಂದೆ ಅದಕ್ಕಮಲ ಸುಧೀಂದ್ರ ತೀರ್ಥರಲ್ಲಿ ಪಾಠವನ್ನು ಓದಿದ್ರು. ಎಷ್ಟು ಓದಿದ್ದಾರೆ ನೋಡಿ. ರಾಯರ ಅವತಾರ ಅಂದ್ರೆ ಅಷ್ಟೊಂದು ತಂದೆ ಇಲ್ಲ, ಅನ್ನಡ ಆ ಒಂದು ಅನುಕೂಲ ಆಗಿತ್ತು. ಅನ್ನ ಬಡಿಸಿ ಬರ್ತಾ ಇದ್ರು, ಭಾವನ ಮನೆಯಲ್ಲೋ ಇದ್ದು ಓದ್ತಾ ಇದ್ರು. ಆದರೆ ಎಷ್ಟು ಓದಿದ್ರು ಅಂದ್ರೆ ಅಪ್ಪಣಾಚಾರ್ಯ ಮಂಗಳಾಷ್ಟಗಳು ಹೇಳ್ತಾರೆ, ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾನಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಇಷ್ಟು ದೊಡ್ಡ ಓದಿದ್ದಾರೆ ಅಂದರೆ ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾನಾಥ ಪತಂಜಲಿ ಶಾಸ್ತ್ರ, ತ್ರಯ್ಯತ್ತ 3 ವೇದಗಳು, ತ್ರಯ್ಯತ್ತ ಜೈಮಿನಿ ಶಾಸ್ತ್ರ, ಜೈಮಿನಿಯ ಕವಿತಾ, ಒಳ್ಳ ಸಾಮರ್ಥ್ಯ, ಸಂಗೀತ ಎಲ್ಲ ಇತ್ತು. ಎಷ್ಟಿತ್ತು. ನಮಗೆ 2 ಹಾಡು ಬಂದಿದ್ರೆ ನಾವು ದೊಡ್ಡವರು ಅಂತ ಗರ್ವ ಪಡ್ತೇವೆ. 2 ಸಂಸ್ಕೃತ ಆ ಅಕ್ಷರ ಬಂದ್ರೆ ನಮಗೆ ಪಂಡಿತರು ಅಂತ ಹೇಳ್ತೇವೆ. ನಮಗೆ ಏನು ಸಾಮರ್ಥ್ಯ ಇಲ್ಲ. 2 ಮಾತುಗಳು ಹೇಳಿದ್ದೇವೆ ಅಂದ್ರೆ ಇವತ್ತೇನೋ ಅವ್ರು ದೊಡ್ಡ ಹೊಳ್ತಾ ಇದ್ರು. ಅಷ್ಟು ಸಾಮರ್ಥ್ಯ ಇಲ್ಲ. ನಾವೆಲ್ಲ ಪಾಮರರು, ಏದೋ ಲೌಕಿಕದಲ್ಲಿದ್ದು ಬಂದವರಿಗೆ ನಮ್ಮ ಧಾರಾಪುರ ಕಾಡು ಹನುಮಂತರಾಯ ಸ್ವಾಮಿ, ನಮ್ಮ ಹಿರಿಯರು ದೊಡ್ಡವರು ಮಾಡಿದ ಅವರ ಆಶೀರ್ವಾದ, ನಮ್ಮ ತಂದೆ ತಾಯಿಗಳು, ಅವ್ರ ಮುದ್ದರು ಎಲ್ಲ ವೇದವರು ಸುಂದರರಾಜಾಚಾರ್ಯ ವೇದ ಪಂಡಿತರಾಗಿದ್ದು ಅಷ್ಟು ಸೇವೆ ಮಾಡಿದ್ದಾರೆ. ಈ ಊರಲ್ಲಿ ನಮ್ಮ ದೊಡ್ಡದಾತಂದ್ರೆ ಕೇಳಿದ್ದೆವು. ಅವರೆಲ್ಲ ಮಾಡಿದ ಪುಣ್ಯ ನಮ್ಮ ಅತ್ತ ಎಲ್ಲ ಇಲ್ಲಿ ಕುಡಿತಾರೆ. ಅವರ ಆಶೀರ್ವಾದ ಅಂತ ಏನೋ ಮಗುವಾಗಿದ್ದ ಬಂದವನಿಗೆ ಇದು ರಾಯರ ಮುಂದೆ ಕೂತು ಮಾತಾಡ್ತಾನಂದ್ರೆ ದೊಡ್ಡವರ ಹಿರಿಯರ ಆಶೀರ್ವಾದ, ಧಾರಾಪುರ ಕಾಡು ಹನುಮಂತರಾಯ ಸ್ವಾಮಿಯ ಅನುಗ್ರಹ ಅಂತ ಗುರುಗಳ ಅನುಗ್ರಹದಿಂದ 2 ಮಾತು ಬರ್ತಾ ಇದೆ. ರಾಯರು ಏನೋ ಒಂದು ಬೇಸಿಕ್ ತಿಳಿದವರಲ್ಲ, ಇಷ್ಟಲಿನು ಪಾರಂಗತಃ ಅಂತ ಅಪ್ಪಣಾಚಾರ್ಯ ಹೇಳಿದ್ರು. ಒಬ್ಬೊಂದರೂ ಎಕ್ಸ್ಪರ್ಟ್ ಅವರು, ನಾಲೆಜ್ ಟು ದ ಕೋರ್ ಅವರು ಗೈನ್ ಮಾಡಿದ್ದಾರೆ. ಅಷ್ಟು ಶಾಸ್ತ್ರಗಳಲ್ಲಿ ಅಷ್ಟು ಸಾಮರ್ಥ್ಯ ಅವರಿತ್ತು ಅಂದರೆ ಎಷ್ಟು ದೊಡ್ಡವರಾಗಿರಬೇಕು ರಾಯರು. ಅಷ್ಟೊಂದು ಜ್ಞಾನವನ್ನ ಸಣ್ಣ ವಯಸ್ಸಿನಲ್ಲಿ ಪಡೆದವರು ರಾಘವೇಂದ್ರ ಗುರುಸಾರ್ವಭೌಮರು ಅಂತ ನೋಡಿದೆವು. ಅಂತವರಿಗೆ 4 ವರ್ಷ ಕಾಲ ಬಡತನ ಇತ್ತು. ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ ಜೀರ್ಣಸ್ಥಲ್ಯಾಂ ತಸ್ಯುಭಿರ್ನಿಯಮಾನೇ. 4 ವರ್ಷ ಕಾಲ ಏನು ಅಷ್ಟೊಂದು ಬಡತನ ಅಂದ್ರೆ ವಾರದಲ್ಲಿ 1 ವೇಳೆ ಅರ್ಧ ಹೊಟ್ಟು ಊಟ ಮಾಡ್ತಾ ಇದ್ರು. 1 ದಿವಸ ಏನೋ ಅವರು ಸಿಕ್ಕಿದರೆ ಎಲೆ ಇರೋದಿಲ್ಲ ಅಂತ ತಲೆಯಲ್ಲಿ ಊಟ ಮಾಡಿದ ಕಾಲ ದಿವಸಗಳು ಉಂಟು ಅಂತಾರೆ. ಅಷ್ಟು ಬಡತನ. ಅವರು ಹೆಂಡತಿ ಸರಸ್ವತಿ ಬಾಯಿ ಪೂರ್ವಾಶ್ರಮದಲ್ಲಿ ಅವಳು ಬಾಸಿಲಕ್ಕೆ ಬೇರೆ ಒಂದು ಸೀರೆ ಇರೋದಿಲ್ಲಂತೆ. ಒಂದು ಪಕ್ಕ ಅದರ ಮೇಲೆ ಒಣಾಕಿಂಡು ಮತ್ತು ಬಾಸಿ ಬಿಟ್ಟು ಬಾಳಂತ ಮುಡಬೇಕು ಸೀರೆ ಅಂತ. ಅಷ್ಟೊಂದು ಬಡತನ ಇತ್ತು. ಆದ್ರೆ ಆ ಬಡತನದಲ್ಲಿ ಏನು ಮಾಡ್ತಾ ಇದ್ರು ಅಂದ್ರೆ ನಿತ್ಯನೂ ಪೂಜೆ ಮಾಡ್ತಾ ಇದ್ರು. ಏನು ಪೂಜೆ ಅಂದ್ರೆ ಜಲ ಮಾತ್ರ ಇದ್ದವರಿಗೆ ಆ ಜಲವೇ ಅಭಿಷೇಕ, ಆ ಜಲವೇ ನೈವೇದ್ಯ, ಅದವೇ ಸ್ವೀಕಾರ ಮಾಡೋದು, ಅದುವೇ ದೇವರ ಪ್ರಸಾದ. ಅಂಗಾರಕ್ಷದಾಗಿ ಹೊರಗೆ ಬರ್ತಾ ಇದ್ರಂತೆ. ನೋಡಿದರೆ ಎಲ್ಲ ಸರಸ್ವತಿ ಬಾಯಿ ಚಂದ ಬಡಿಸಿದ್ದಾರೆ, ಪಂಡಿತರು ಊಟ ಆಗಿ ಬರ್ತಾ ಇದ್ದಾರೆ ಅಂತ ಎಲ್ಲ ಕಾಣಿಸುತ್ತೆ ಎಲ್ಲರಿಗೆ. ಆದರೆ ಅವರು ನೋಡಿ ಬರೀ ಅಂಗಾರಕ್ಷದಾಗಿ ಇಟ್ಟು ಬರ್ತಾ ಇದ್ರು. ಯಾತಕ್ಕೆ ಅಂದ್ರೆ ನಾನು ಊಟ ಮಾಡಲಿಲ್ಲ ವಿಷಯ ಹೊರ ತೋರಿಸಿಲ್ಲಂತೆ ಯಾರಿಗೆ. ಯಾತಕ್ಕೆ? ಇಷ್ಟು ದೊಡ್ಡ ಪಂಡಿತರು, ಇಷ್ಟು ಜ್ಞಾನಿಗಳು, ಇಷ್ಟು ಭಕ್ತರಿಗೆ ಭಗವಂತ ಕಣ್ಣು ನೋಡಲ್ಲ ಅಂತ ದೇವರನ್ನ ಬೈತಾನಂತೆ. ಅದಕ್ಕೆ ಕಾರಣ ನಾವಾಗಿರುವಾರದು ಅಂತ ಹೊರಗೆ ಹೇಳಿಲ್ಲ. ಆ ಒಂದು ವೈರಾಗ್ಯ ಅವರಿಗೆ ನಿಷ್ಠೆ ಇತ್ತು. ಹೊರಗೆ ಹೇಳಿಕೊಳ್ಳಿಲ್ಲ ಅವರು, ಅಷ್ಟೊಂದು ನಿಷ್ಠೆ. ಅಂತ ಬಡತನ ಇದ್ದವರಿಗೆ ಒಂದು ಕಳ್ಳ ಬಂದ. ಆ ಕಳ್ಳ ಬಂದು ಚಿನ್ನೇ ವಸ್ತ್ರೇ ಭಿನ್ನ ಪಾನೀಯ ಪಾತ್ರೆ, ಹರಿದೋದ 2 ವಸ್ತ್ರಗಳು, ಒಡೆದೋದ ಪಾತ್ರೆಗಳನ್ನು ತಗೊಂಡು ಹೋಗಿದ್ದಂತೆ. ಹಾಗಿದ್ರೆ ನಾವೇನು ಕಳ್ಳನ ಸಾಪಡ್ತೇವೆ ನಾವು. ಶಾಪಾನುಗ್ರಹ ಶಕ್ತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಅವರಿಗೆ ಅಷ್ಟು ಸಾಮರ್ಥ್ಯ ಇತ್ತು. ಎಷ್ಟು ಸಾಮರ್ಥ್ಯ ನೋಡಿ. ಅವರಿಗೆ ಸಾಮರ್ಥ್ಯ ಇತ್ತು ಅಂದ್ರೆ ಅವರು ಅಗ್ನಿ ಸೂಕ್ತ ರಾಘವೇಂದ್ರ ಗಂಧವಲೇಪಿಚೆ ರಾಘವೇಂದ್ರ ಸಂದನವಾಯಿತು ರಾಘವೇಂದ್ರ. ಅವರು ಸಂದನವೇಪಿಚೆ ಗಂಧ ಅರಿಬೇಕು ಅಂದ್ರೆ ಆ ಅಗ್ನಿ ಸೂಕ್ತ ಹೇಳಿದ್ರೆ ಸುಡುದು ಬಿಸಿ ಆಗುತ್ತಾ ಇತ್ತು. ವರ್ಣ ಸೂಕ್ತವೇ ಹೇಗಿದ್ರೆ ಏನಾಗಿತ್ತು, ಗಂಧ ಬೆಲೆ ವರ್ಣ ಸೂಕ್ತ ಜಿಲ್ಲದ ತಂಪಣ ಮಾಡ್ತಾ ಇತ್ತು. ಕೇಳಿದ್ದೇವೆ ಅವರು ಚರಿತ್ರ. ಅವರು ನೆನೆಸಿದ ಶ್ರೀ ಸೂಕ್ತ ಹೇಳಿದ್ರೆ ನಂಗೆ ಸಂಪತ್ತು ಬೇಕು ಅಂತ ಅಂದುಕೊಂಡಿದ್ದರೆ ಸ್ವರ್ಣ ವೃಷ್ಟಿ ಆಗಬೇಕಾಗಿತ್ತಂದ್ರೆ, ಆದರೆ ಎಲ್ಲಿಲ್ಲ. ಸಂಪತ್ತು ಹಿಂದೆ ಹೋದವರಲ್ಲ. ಆ ಒಂದು ವೈರಾಗ್ಯ ನಿಷ್ಠೆ ಅವರಿಗಿತ್ತು. ಅದರಿಂದ ಯಾರಿಗೆ ಅವರಿಗೆ ಕೈ ಚಾಚಿ ಕೇಳಿಲ್ಲ ಅವರು. ಅಂತ ಅವರಿಗೆ ಕಳ್ಳ ಬಂದು ಕದ್ದೋಗಿದ್ರೆ ಏನು ಮಾಡಿದರು? ಶಾಪಾನುಗ್ರಹ ಶಕ್ತಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಅವರ ಒಂದು ಮಾತು ಅಂದ್ರೆ ತಮಿಳು ಹೇಳೋದು ನೆರುಪಣ್ಣ ಬಾಯಿ ಸುಡುಮ ಅಂತ.
ಅವರು ಬಾಯಿನ ಅಗ್ನಿಸುತ್ತ ಹೇಳಿದ್ರೆ ಬಿಸಿ ಆಗ್ತಾ ಇದೆ. ಅಷ್ಟೊಂದು ವಾಕ್ಪಟುತ್ವ ಅಂತ ಹೇಳ್ತೇವೆ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮ ಸ್ಮರಣ ಭವೇತ್. ಹನುಮಂತನ ಸ್ಮರಣ ಮಾಡಿದವರಿಗೆ ಅದು ಬರ್ತದೆ ಅಂದ್ರೆ ಹನುಮಂತನ ಉಪಾಸಕರವರು, ವಾಯುದೇವರು ಬಂದ ಪರಂಪರೆಯಲ್ಲಿ ಕುಳಿತು ಬಂದವರು, ಸಾಮ್ರಾಜ್ಯ ಪೀಠದಲ್ಲಿ ಕುಳಿತವರು ಅಂದರೆ ಎಷ್ಟೊಂದು ಸಾಮರ್ಥ್ಯ ಅವರಿಗೆ. ವಾಯುದೇವರ ಅನುಗ್ರಹ ಇರಬೇಕು. ಅವರಿಗೆ ವಾಕ್ಪಟುತ್ವ ಇತ್ತು. ಆದರೆ ಆ ವಾಕ್ಪಟುತ್ವನ್ನ ಸಂಪತ್ತಿನಿಂದ ಹೋಗಿ ತಗೊಂಡು ಹೋದವರಲ್ಲ ರಾಯರು. ಆಗ ಕಳ್ಳನ ಏನ್ ಮಾಡಬೇಕು? ಕಳ್ಳನ ಮೇಲೆ ದಯಾಳ ತೋರಿಸಿದಿರುತ್ತೆ. ಅವ ನೋಡಿದಿರುತ್ತೆ, ಈ ಕಳ್ಳ ಬೇರೆ ಯಾರ ಮನೆಯೋ ಹೋಗಿದ್ರೆ ಅವನಿಗೆ ಇನ್ನೂ ಒಳ್ಳೆ ಸಂಪತ್ತಾಗಿರುತ್ತು, ನಮ್ಮನೆಗೆ ಬಂದಲ್ಲ ಅಂತ. ಏನೊಂದು ದಯಾಳು, ಅತ್ಯಂತ ದಯಾಳುವೆ ಅಂತ ರಾಯರು ಹೇಳಬೇಕಾದರೆ ಅವರ ಗುಣ ಹಂಗಿತ್ತು. ಅಷ್ಟೊಂದು ವಾತ್ಸಲ್ಯ ಅವರಿಗಿತ್ತು. ಅದೊಂದು ಗುಣ ಅವರಿಗೆ ನಾವು ಏನಂತ ನೋಡುತ್ತೇವೆ. ಇನ್ನೊಂದು ಹೇಳಿಕೊಟ್ಟಿರುತ್ತೆ, ನಾನು ಬಡತನದಲ್ಲಿದ್ದೇನೆ, ಏನೋ ಕಷ್ಟಪಡ್ತೇನೆ ಅಂತ ಅನ್ಕೊಂಡೆ, ಆದರೆ ಭಗವಂತ ನಮ್ಮನ್ನ ಚೆನ್ನಾಗಿ ಇಟ್ಟಿದ್ದಾನೆ. ಯಾತಕ್ಕೆ? ನಮ್ಮನೆಯೇ ಬಂದು ತಗೊಂಡು ಹೋಗ್ತಾನಂದ್ರೆ ನನ್ನ ಕೆಳಗೆ ಒಬ್ಬ ಇದ್ದಾನಲ್ಲ ಅಂತ. ಇಷ್ಟೊಂದು ಗುಣ, ಅದು ರಾಯರ ಗುಣ ಅಂತ. ಆ ಬಡತನದಲ್ಲಿ ಕೂಡ ಅವ್ರು ಏನು ಮಾಡ್ತಾ ಇದ್ರು ಅಂತ ಕೇಳಿದರೆ ಗ್ರಂಥ ರಚನೆ ಮಾಡ್ತಾ ಇದ್ರು ಅಂತೆ. ರಾಯರು ಗ್ರಂಥ ರಚನೆ ಮಾಡಬೇಕಾದ್ರೆ ಎಷ್ಟೊಂದು ಮುಖ್ಯ ನೋಡ್ರಿ. ಅವರು ಅವತಾರ ಯಾತಕ್ಕೆ ನಾವು ಕೇಳಿದೆವು. ಅವತಾರ ಯಾತಕ್ಕೆ ಸುಧೀಂದ್ರ ತೀರ್ಥರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿದಿರುತ್ತೆ. ನಾನು ಸಣ್ಣ ವಯಸ್ಸಿನಾಗಿದ್ದಾನೆ, ನನ್ನ ಹೆಂಡತಿ ಸ್ವಲ್ಪ ಸಣ್ಣವಳಾಗಿದ್ದಾರೆ, ಬಾಲ ಭಾರ್ಯ ಬಾಲಕೋ ನೋಪಣೀತ, ಸಣ್ಣ ವಯಸ್ಸು ಬಾಲಕ ಅವ, ಹೆಂಡತಿ ತುಂಬಾ ಸಣ್ಣ ವಯಸ್ಸವಳು, ನನಗೆ ಅಷ್ಟಿನ್ನು ವೈರಾಗ್ಯ ಬಂದಿಲ್ಲ. ಅವ್ರು ಹೇಳ್ತಾರೆ, ಇನ್ನೊಂದು ನಾನು ಈ ಗೃಹಸ್ಥಾಶ್ರಮದಲ್ಲಿ ಇದ್ದೇನೆ, ನನಗೆ ಸನ್ಯಾಸ ಬೇಕುಂಬೋದು ಇಲ್ಲ ಅಂದಿರುತ್ತೆ. ನನಗೆ ಸನ್ಯಾಸ ಬೇಕುಂಬೋದಿಲ್ಲ. ಯಾತಕ್ಕೆ ಹೇಳಿರು, ನಿಮಗೆ ಸನ್ಯಾಸ ಬೇಡ. ಯಾತಕ್ಕೆ? ನೀವು ಗೃಹಸ್ಥಾಶ್ರಮಗಳಿದ್ದೇ ಉದ್ಧಾರ ಆಗಬಹುದು, ನಿಮಗೆ ಅಷ್ಟು ಯೋಗ್ಯತೆ ಇದೆ. ಆದರೆ ನಿಮ್ಮ ಸನ್ಯಾಸ ಲೋಕಕ್ಕೆ ಬೇಕು ಅಂದ್ರು ಸುಧೀಂದ್ರ ತೀರ್ಥರ ಮಾತು. ನಿಮಗೆ ಸನ್ಯಾಸ ಬೇಡ, ನಿಮ್ಮ ಸನ್ಯಾಸ ಲೋಕಕ್ಕೆ ಬೇಕು. ಆದರೆ ಇದರಲ್ಲಿರುತ್ತೆ, ನನಗೆ ಅಷ್ಟು ಯೋಗ್ಯತೆ ಇಲ್ಲ ಅನ್ನುತ್ತೆ. ರಾಯರು ಹೇಳಬೇಕಾದ್ರೆ ಇದೇ ಮಾತನ್ನ ಜಯತೀರ್ಥರು ಹೇಳ್ತಾರೆ. ದೊಂಡು ರಘುನಾಥ ರಾಯ ಅಕ್ಷೋಭ್ಯ ತೀರ್ಥರಲ್ಲಿ ನನಗೆ ಪಾಠ ಹೇಳಿದ್ರೆ, ನಿಮಗೆ ಪಾಠ ಇಲ್ಲ ಪೀಠ ಕೊಡ್ತಾನೆ ಅಂದಿರುತ್ತೆ ಅಕ್ಷೋಭ್ಯ ತೀರ್ಥರು. ಪಾಠ ಇಲ್ಲ ಪೀಠ ಕೊಡ್ತಾನೆ ಅಂದ್ರೆ, ನನಗೆ ಪೀಠ ಬೇಡ, ಪಾಠ ಕೊಡಿ. ರಾಮ ಈ ಸಾಮ್ರಾಜ್ಯ ಪಟ್ಟಾಭಿಷೇಕ ಎಲ್ಲಿ, ರಾಮದೇವ ಎಲ್ಲಿ, ನಾನೆಲ್ಲಿ ಇದ್ರದ್ದು ದೊಂಡು ರಘುನಾಥ ರಾಯ ಹೇಳಿದರೆ, ಇಲ್ಲಲ್ಲ ರಾಮದೇವರು ಸ್ವಪ್ನದ ಬುದ್ಧಿ ಹೇಳಿದ್ದಾರೆ, ಆಚಾರ್ಯರು ಹೇಳಿದ್ದಾರೆ, ನಮಗೆ ಕೊಡ್ತಾನೆ ಅಂತ ಅಕ್ಷೋಭ್ಯ ತೀರ್ಥರು ಹೇಳಿ ಆ ಪೀಠವನ್ನು ಕೊಟ್ಟಿದ್ದಾರೆ ಜಯತೀರ್ಥರಿಗೆ ಅಂತ ಕೇಳಿದರೆ, ಇಲ್ಲಿ ರಾಯರು ಹೇಳಿದಿರುತ್ತೆ, ನನಗೇನು ಯೋಗ್ಯತೆ ಇದೆ. ಆಗ ಸುಧೀಂದ್ರ ತೀರ್ಥರು ಹೇಳ್ತಾರೆ, ನಿಮಗೆ 4 ಇದೆ ಅಂತ, ಶಾಂತಿ, ದಾಂತಿ, ಧೀರತ, ಉದಾರತ ಚ. ನಿಮಗೆ 4 ದೊಡ್ಡ ಗುಣಗಳಿದೆ, ನಿಮಗೆ ಯೋಗ್ಯತೆ ಇದೆ ಅಂತ. ಏನು? ಶಾಂತಿ ಅಂತ. ನೋಡ್ರಿ, ರಾಯರು ಅಂತ ಕೇಳಿದರೆಗೆ ಶಾಂತ ಗುಣ, ಭವ್ಯ ಸ್ವರೂಪೋ ಭವ ದುಃಖ ಧೂಲೆ ಸಂಕಾಗ್ನಿ ಶೈರ್ಯ ಸುಖ ಧೈರ್ಯಶಾಲಿ ಭವ್ಯ ಸ್ವರೂಪವರು. ಹೇಗಾರು ವಿನಯ ಶಾಂತ ಇತ್ತು. ಎಷ್ಟು ವಿನಯ ಇತ್ತು ಅಂದ್ರೆ ರಾಯರು ನೋಡಿ, ಇಷ್ಟು ದೊಡ್ಡ ಪಾಂಡಿತ್ಯ. ಒಂದು ಸಭೆಯಲ್ಲಿ ಹೋಗಿ ಕೊಡಬೇಕಾದ್ರೆ ಅವರು ಎಲ್ಲಿಯೋ ಕೊನೆಯಲ್ಲಿ ಮೂಲೆಯಲ್ಲಿ ಕೊಡ್ತಾರಂತೆ, ಮುಂದೆ ಬರೋದಿಲ್ಲಂತೆ. ಅಷ್ಟೊಂದು ವಿನಯ. ಆ ವೆಂಕಟನಾಥರೇ ನೀವು ಮುಂದೆ ಕೊಡಬೇಕು ಅಂತ ಹೇಳಿದ್ರೆ ಮುಂದೆ ಬರ್ತಾ ಇದ್ರು. ಅಷ್ಟೊಂದು ವಿನಯ, ಅಷ್ಟೊಂದು ಆ ಶಾಂತಿ, ಅಷ್ಟೊಂದು ಬಡತನದಲ್ಲಿ ಕೂಡ ಶಾಂತವಾಗಿದ್ರು. ದಾಂತಿ, ಧೀರತ, ಉದಾರತ. ಎಷ್ಟು ಧೀರರು ಅಂದ್ರೆ, ಎಷ್ಟು ಉದಾರರು ಅಂದ್ರೆ, ಅವರು ಪುಣ್ಯನ ಜನ್ಮ ಜನ್ಮಾದಿಗಳು ಮಾಡಿದ ಪುಣ್ಯ ನಮಗೆ ಕೊಡ್ತಾ ಇರತ್ತಲ್ಲ, ಎಷ್ಟು ಉದಾರಿಯಾಗಿರ್ಬೇಕು. ನಮಗೆ ನೋಡಿ, ನಮಗೆ ಬಂದೆ ಏದೋ ಹೈಕ್ ಅಂತ 10% 4% ಕೊಳ್ಳಕ್ಕೆ ನಮ್ಗೆ ಮನಸ್ಸು ಬರೋದಿಲ್ಲ. ಯಾರೋ ನಮಗೆ ಒಂದು ದಾನ ಕೊಟ್ಟರು, ಹತ್ರ ಇರೋ ಒಂದು ಗೋಪಿಚಂದ್ರ ಎಕ್ಸ್ಟ್ರಾ ಕೇಳಿದ್ರೆ ನಾವು ಕೊಡೋದಿಲ್ಲ ಅಂತ್ರಿ. ಆದರೆ ರಾಯರು ಎಷ್ಟೊಂದು ಉದಾರಿ ಇದ್ರೆ, ತಾನು ಮಾಡಿದ ಪುಣ್ಯಗಳನ್ನ ದಾನವಾಗಿ ಕೊಡ್ತಾರಲ್ಲ, ಅಷ್ಟು ದೊಡ್ಡ ಉದಾರ ಗುಣ ನಮಗೆ ಇದೆ ಅಂತ ಸುಧೀಂದ್ರ ತೀರ್ಥರು ಅವರಿಗೆ ಸನ್ಯಾಸಾಶ್ರಮವನ್ನು ಕೊಟ್ಟರಂತೆ. ಆ ಕೊಡಬೇಕು ಅಂತ ಕೇಳಿದ್ರೆ ಅವರಿಗೆ ಆಗಲೂ ಒಪ್ಪೋದಿಲ್ಲ, ಕೇಳುತ್ತೇವೆ. ಆಗ ಅವ್ರೇನ್ ಮಾಡಿದ್ರು, ನನಗೆ ಸ್ವಪ್ನ ಸೂಚನೆ ಆಗಿದೆ, ನಿಮಗೆ ಆಗತ್ತೆ ಅಂದ್ರು ಸುಧೀಂದ್ರು. ನಿಮಗೆ ಆಗತ್ತೆ. ಆಗೇನಾಗಿತ್ತು, ಸಾಕ್ಷಾತ್ ಸರಸ್ವತಿ ದೇವಿ ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟರು. ಸರಸ್ವತಿ ದೇವಿ ದರ್ಶನವನ್ನು ಕೊಟ್ಟು ಹೇಳಿದ್ದಾರೆ, ವೇದವ್ಯಾಸರು ಮಾಡಿದ ಬ್ರಹ್ಮಸೂತ್ರವನ್ನು ರಚನೆ ಮಾಡಿ ನನ್ನ ಹುಟ್ಟಿಸಿದ್ರು. ವೇದವ್ಯಾಸರು ಹುಟ್ಟಿದ್ರು. ತನ್ನ ಸರಸ್ವತಿ ತನ್ನ ಮಗುವಾಗಿ ನಡೆಸಿ ಹೇಳ್ತಾಳೆ, ಹೆಣ್ಣು ಮಗುವಾಗಿ ನಡೆಸಿ ಹೇಳ್ತಾರೆ. ನನ್ನ ಹುಟ್ಟಿಸಿದ್ದು ಯಾರು ಅಂದ್ರೆ ವೇದವ್ಯಾಸ ದೇವರು. ಬ್ರಹ್ಮಸೂತ್ರ ರಚನೆ ಮಾಡಿ ನನ್ನ ಹುಟ್ಟಿಸಿದ್ರು. ಆಚಾರ್ಯರು ಮಧ್ವರು ಕಾಮಧೇನು ಹಾಲನ, ಆ ಬ್ರಹ್ಮಸೂತ್ರದಿಂದ ಹಾಲನ ತೆಗೆದು ಕರೆದು ಸೂತ್ರ ಭಾಷ್ಯಗಳಿಂದ ನನಗೆ ಹಾಲನ್ನು ಉಳಿಸಿದ್ರು ಅಂತ ಹೇಳ್ತಾಳ ಸರಸ್ವತಿ. ಸೂತ್ರ ಭಾಷ್ಯದಿಂದ ಹಾಲನ್ನು ಉಳಿಸಿದ್ದಾರೆ. ಜಯತೀರ್ಥರು ನನಗೆ ಚೆನ್ನಾಗಿ ಬೆಳೆಸಿ ಪುಷ್ಟಿಯನ್ನು ಕೊಟ್ಟು ನನಗೆ ಚೆನ್ನಾಗಿ ಬೆಳೆಸಿ ತಗೊಂಡು ಬಂದಿದ್ದಾರೆ. ವ್ಯಾಸರಾಜರು ಚಂದ್ರಿಕಾ ಇತ್ಯಾದಿ 3 ಗ್ರಂಥಗಳು, ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ, ಆ 3 ಗ್ರಂಥಗಳಿಂದ ನನ್ನ ಯೌವನವನ್ನು ಪಡಿಸಿದ್ದಾರೆ. ದೊಡ್ಡ ಬೆಳೆಸಿ ತಗೊಂಡು ಬಂದಿದ್ದಾರೆ. ಇನ್ನು ವಿಜಯೇಂದ್ರ ತೀರ್ಥರು ಖಂಡಗೋತ್ತಾರ ಇತ್ಯಾದಿ ಗ್ರಂಥಗಳನ್ನ ಮಾಡಿ ನನ್ನ ಅಲಂಕಾರವನ್ನು ಮಾಡಿದ್ದಾರೆ. ಇವು ಮಾಡಿ ಬಂದಿದ್ದಾರೆ.
ಸುಧೀಂದ್ರ ತೀರ್ಥರು ತರ್ಕತಾಂಡವಕ್ಕೆ ವ್ಯಾಖ್ಯಾನ ಭಾಷ್ಯವನ್ನು ಕೊಟ್ಟು ನನ್ನ ಅರಂಗೇಟ್ರು, ನನ್ನ ಮೇಲೆ ಸ್ಟೇಜಿನ ಅಳವಡಿಸಿಕೊಂಡು ನರ್ತನ ಮಾಡಲಿಕ್ಕಿಟ್ಟವರು ಸರಸ್ವತಿ ದೇವಿಯಾದ ನನ್ನ ನರ್ತನ ಮಾಡಿಸಿ ನಮ್ಮ ಗುರುಗಳಾದ ಸುಧೀಂದ್ರ ತೀರ್ಥರು. ಆದರೆ ಈ ಒಂದು ಯೌವನ, ಈ ಒಂದು ಅಲಂಕಾರ, ಈ ಒಂದು ಸೌಂದರ್ಯ ಎಲ್ಲ ಹೀನ ಆಗುತ್ತಾ ಇದೆ. ಯಾತಕ್ಕೆ? ಮಧ್ವಮತ ಹೀನ ಆಗಬಾರದು ವೆಂಕಟನಾಥ, ಅದರಿಂದ ನೀ ಸನ್ಯಾಸಾಶ್ರಮವನ್ನು ಸ್ವೀಕಾರವನ್ನು ಮಾಡು ಅಂತ ಸರಸ್ವತಿ ಹೇಳಿದ ಮಾತು. ಅದರಿಂದ ರಾಯರ ಅವತಾರ ಉದ್ದೇಶ ಅಂದರೆ ಶ್ರೀಮಧ್ವಮತವರ್ಧನ. ಸರಸ್ವತಿ ದೇವಿ ಸೂಚನೆಯನ್ನು ಕೊಟ್ಟು ಮಾಡಿಕೊಟ್ಟಂತಹ ಸೂಚನೆ ಅವರಿಗೆ ಸನ್ಯಾಸಾಶ್ರಮವೇ ಸ್ವೀಕಾರ ಮಾಡಬೇಕು, ಜ್ಞಾನ ಕಾರ್ಯಕ್ಕಾಗಿ ಈ ಒಂದು ಅವತಾರ, ಈ ಒಂದು ವಿಷಯವನ್ನ ನಾವು ಸರಸ್ವತಿ ದೇವಿಯವರಿಗೆ ತೋರಿಸಿಕೊಟ್ರು. ಆಗ ರಾಯರು ಮಾಡಿದಂತ ರಾಯರ ಸಂಕಲ್ಪ ಕೇಳಿ ನಾವು ಕೇಳ್ತೇವೆ, ರಾಯರ ಸಂಕಲ್ಪ ಏನು? ನಾವು ರಾಯರಿಗೆ ಸಂಕಲ್ಪ ಸೇವೆ ಮಾಡ್ತೇವೆ, ರಾಯರ ಸಂಕಲ್ಪ ಏನು ಅಂತ ಕೇಳೋದಿಲ್ಲ. ನಾವು ಕೇಳ್ತೇವೆ ನಮಗೆ ಮದುವಾಗಬೇಕು, ಸಂತಾನ ಭಾಗ್ಯ ಆಗಬೇಕು, ಸಂಪತ್ತಾಗಬೇಕು, ಸಂಕಲ್ಪ ಸೇವೆ ರಾಯರಿಗೆ 3 ದಿವಸ 7 ದಿವಸ 12 ದಿವಸ ಎಲ್ಲ ಮಾಡ್ತೇವೆ. ರಾಯರಲ್ಲಿ ನಿಮ್ಮ ಸಂಕಲ್ಪ ಏನು ಸ್ವಾಮಿ ಅಂತ ನಾವು ಕೇಳೋದಿಲ್ಲ. ರಾಯರಲ್ಲಿ ಕೇಳಿದ್ರೆ ಅವ್ರ ಸಂಕಲ್ಪನ ಅವ್ರು ಹೇಳಿದ್ದಾರೆ. ಎಲ್ಲಿ? ಪ್ರಾತ ಸಂಕಲ್ಪ ಗದ್ಯ ಅಂತ ಒಂದು ಗ್ರಂಥ. ರಾಯರು ನಿತ್ಯನು ಇವತ್ತು ಕೂಡ ಬೃಂದಾವನದಲ್ಲಿ ಕುಳಿತು 72 ದೇವತಾ ಮೂರ್ತಿಗಳ ಜಪ ಮಾಡ್ತಾ ಇದ್ದಾರೆ. ಇವತ್ತು ಬೃಂದಾವನದಲ್ಲಿದ್ದು ಜೀವನೋಡಿದ್ದಾರೆ. ಅವರು ಒಳಗಿದ್ದು 22 ದೇವತಾ ಮೂರ್ತಿಗಳನ್ನ ಜಪ ಮಾಡ್ತಾ ಇದ್ದಾರೆ. ಅದರಿಂದಲೇ ನೋಡಿ ಸಾಕ್ಷಿ ಹಯಾಸ್ಯೋತ್ರಹಿ ಅಂತ ಹೇಳಿದ್ರು ಅಪ್ಪಣ್ಣಾಚಾರ್ಯರು ಬಂದಾಗ. ಯಾತಕ್ಕೆ ಅಂದ್ರೆ ಹಯಗ್ರೀವ ಜಪ ಮಾಡ್ತಾ ಇದ್ರಂತೆ. ಆಗ ಇವರಿಗೆ ಶ್ಲೋಕ ನಿಂತಿದೆ, ನೀವು ಮಾಡಿದ ಈ ಶ್ಲೋಕಕ್ಕೆ ಹಯಗ್ರೀವರೇ ಸಾಕ್ಷಿ ಅಂತ ರಾಯರ ಒಳಗಂತ ಮಾತನ್ನು ಕೊಟ್ಟಿದ್ದು. ಆಗ 72 ದೇವತಾ ಮೂರ್ತಿಗಳ ಜಪ ಮಾಡ್ತಾ ಇವತ್ತು ಪ್ರಾತಃ ಕಾಲದಲ್ಲಿ ಸಂಕಲ್ಪ ಮಾಡಿಕೊಳ್ತಾರೆ. ಅದುವೇ ಪ್ರಾತಃ ಸಂಕಲ್ಪ ಗದ್ಯ ಅಂತ ಅವರೊಂದು ಗ್ರಂಥವನ್ನು ಕೊಟ್ಟು ಅದನ್ನು ಹೇಳ್ತಾರೆ. ಏನು ಹೇಳ್ತಾರೆ? ನಾನು ನಿತ್ಯನು ಕರ್ಮ ನಿತ್ಯ ನೈಮಿತ್ಯಕ ಕಾಮ್ಯ ಕರ್ಮಗಳನ್ನ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತಕ್ಕಂಥ ಸೀತಾಪತಿ ರಾಮಚಂದ್ರ ಪ್ರೇರಣೆಯ ಸೀತಾಪತಿ ರಾಮಚಂದ್ರ ಪ್ರೀತ್ಯರ್ಥಂ, ಆ ಭಾರತೀಯ ರಾಮದೇವರ ಪ್ರೀತಿಗಾಗಿ ಅವರ ಪ್ರೇರಣೆಯಿಂದ ಅವರ ಪ್ರೀತಿಯಾಗಿ ಮಾಡುತ್ತೇನೆ ಒಂದು ಸಂಕಲ್ಪ. ಇದು ನಾವೆಲ್ಲರೂ ಕೂಡ ಮಾಡ್ತೇವೆ. ಏನೊಂದೇ ಪಾರಾಯಣ ಮಾಡಿ ಸೇರಿ, ದಾನ ಮಾಡಿದ್ರೆ ಸೇರಿ, ಸಂಧ್ಯಾ ವಂದನ, ಸ್ನಾನ, ಪಿತೃಕಾರ್ಯ ಏನು ಮಾಡಿದ್ರು ಭಾರತೀಯ ಮುಖ್ಯ ಪ್ರಾಣ ಅಂತಕ್ಕಂಥ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ. ರಾಯರು ಎರಡನೇ ಸಂಕಲ್ಪವನ್ನು ಮಾಡ್ತಾರೆ. ಒಂದು ಪಟ್ಟಲ್ಲಿ ಒಂದು ಪಡಿ ಮೇಳ ಬರ್ತಾರೆ. ಏನು? ಮದಾಜ್ಞಾಕಾರಿಭಿಹಿ ವಿದ್ಯಾ ಸಂಬಂಧಿಭಿಹಿ ದೇಹ ಸಂಬಂಧಿಭಿಶ್ಚ ದ್ವಿತೀಯೈಹಿ ಅಶೇಷ ಜನೈಹಿ ತ್ವತ್ ಸರ್ವಕರ್ಮ ಕರ್ತೃತ್ವ ಕಾರಯಿತೃತ್ವ ಅನುಸಂಧಾನ ಪೂರ್ವಕಂ ಕಾರಯಿಷ್ಯೇ ಚ. ಕಾರಯಿಷ್ಯೆ ಮಾಡಿಸ್ತೇನೆ ಅಂತ ಒಂದು ಸಂಕಲ್ಪ ಮಾಡ್ತಾರಂತೆ. ಯಾರನ್ನ ಮಾಡಿಸ್ತೇನೆ? ಮದಾಜ್ಞಾಕಾರಿಭಿಹಿ, ನನ್ನ ಆಜ್ಞೆಯನ್ನ ಕೇಳಿ ಯಾರು ನಡೀತಾರೆಯೋ, ನನ್ನ ಮಾತನ್ನು ಕೇಳಿ ನಡೆಯುವವರು ಒಂದು ಗುಂಪು. ಇನ್ನೊಂದು ಕ್ಯಾಟಗರಿ ಹೇಳ್ತಾರೆ ವಿದ್ಯಾ ಸಂಬಂಧಿವಿಹಿ, ನನ್ನ ಜೊತೆಯಾಗಿ ವಿದ್ಯೆಯಲ್ಲಿ ಸಂಬಂಧಪಟ್ಟವರು, ಪೂರ್ವಾಶ್ರಮದಲ್ಲಿ ಇರಬಹುದು, ಪೂರ್ವ ಅವತಾರದಲ್ಲಿ ಇರಬಹುದು, ನನ್ನ ವಿದ್ಯೆಯಲ್ಲಿ ಸಂಬಂಧಪಟ್ಟವರು, ಅವರ ಜೊತೆ ಓದಿಯವರಾಗಿರಬಹುದು, ಅವರಲ್ಲಿ ಓದಿಯವರಾಗಿರಬಹುದು, ವಿದ್ಯೆಯಲ್ಲಿ ಸಂಬಂಧಪಟ್ಟವರು ವಿದ್ಯಾ ಸಂಬಂಧವಿಹಿ. ದೇಹ ಸಂಬಂಧಿವಿಹಿ ಅಂತ ಮೂರನೇ ಗುಂಪು. ದೇಹ ಸಂಬಂಧಿವಿಹಿ, ನನ್ನ ಪೂರ್ವಾಶ್ರಮದಲ್ಲಿ ಪೂರ್ವ ಅವತಾರದಲ್ಲಿ ನನ್ನ ದೇಹ ಸಂಬಂಧಪಟ್ಟವರು ಅಂದ್ರೆ ಬಾಂಧವರು, ಇವರನ್ನ ಮಾಡಿಸ್ತೇನೆ. ಕಾರಯಿಷ್ಯೇಚ ಅಂದ್ರು. ನೋಡ್ರಿ ಎಷ್ಟು ದೊಡ್ಡ ಸಂಕಲ್ಪ. ಇವತ್ತು ಈ ಕಲಿಯುಗದಲ್ಲಿ, ಮಿಷನ್ ಯುಗದಲ್ಲಿ ನಾವು ಎಲ್ಲಿಯೋ ಹೋಗಿ ಸಿನಿಮಾ ಡ್ರಾಮಾ ನೋಡದೆ, ಅಲ್ಲೆಲ್ಲಿ ಅಳಿಯದೆ, ಏನೋ ತಿಂಡಿ ತಿನ್ನದೆ, ಇವತ್ತು ಮರುದೂರಿನಲ್ಲಿ ಶ್ರೀಪಾದರಾಜರ ವ್ಯಾಸರಾಜರ ರಾಯರ ಸನ್ನಿಧಾನದಲ್ಲಿ ಕುಳಿತು ಇವತ್ತು ರಾಯರಿಗೆ 2 ಮಾತನ್ನ ಕೇಳ್ತೇವೆ, 2 ಶ್ಲೋಕವನ್ನು ಹೇಳ್ತೇವೆ, ಸೇವೆಯನ್ನು ಮಾಡ್ತೇವೆ ಅಂದ್ರೆ ಅದು ನಮ್ಮ ಸಂಕಲ್ಪ ಎಲ್ಲ. ಸಣ್ಣ ವಯಸ್ಸಲ್ಲಿ ನಾವೇದೋ ರಾಯರ ಪೂಜ್ಯ ರಾಘವೇಂದ್ರ ಹೇಳ್ತಾ ಇರೋ ಪ್ರದರ್ಶನ ನಮಸ್ಕಾರ ಮಾಡಿದ್ರು, ಹೂ ಹಾಕಿರುವೆಲ್ಲ. ರಾಯರು ನೋಡಿದ್ರು, ಇವರು ನನ್ನ ಭಕ್ತ, ನನ್ನ ಶಿಷ್ಯ, ನನ್ನ ಮಗು, ಅದರಿಂದ ಕಾರಯಿಷ್ಯೇ ಛೇ, ಇವರನ್ನ ಮಾಡಿಸ್ತೇನೆ ಅಂತ ಅವರು ಸಂಕಲ್ಪ ಮಾಡ್ತಾ ಇದ್ದಾರೆ. ಅವರು ಮಾಡುವಂತಹ ಸಂಕಲ್ಪದಿಂದ ನಾವಿದ್ದು ಕುಳಿತಿದ್ದೇವೆ. ಅವರು ಮಾಡುವಂತಹ ಸಂಕಲ್ಪದಿಂದ ನಾವು 2 ಮಾತು ಹೇಳ್ತಾ ಇದ್ದೇವೆ. ಅವರು ಮಾಡುವ ಸಂಕಲ್ಪದಿಂದ ಇದು ಸೇವೆಯನ್ನು ಮಾಡಿಸ್ತಾ ಇದ್ದಾರೆ ಅಂದ್ರೆ ಅದು ನಮ್ಮ ಸಂಕಲ್ಪ ಅಲ್ಲ, ರಾಯರ ಸಂಕಲ್ಪ. ಅದು ದೊಡ್ಡ ಸಂಕಲ್ಪ. ಈ ಅವತಾರ ಕಾಲದಲ್ಲಿ ಜ್ಞಾನವನ್ನು ಕೊಡಬೇಕು ಎಂಬ ಅವರ ಸಂಕಲ್ಪ. ಮಧ್ವಮತವರ್ಧನ ಅಂತ ಅಪ್ಪಣ್ಣಾಚಾರ್ಯ ಹೇಳಿದ ಮಾತಿಗೆ ಇಷ್ಟೊಂದು ಅರ್ಥದಲ್ಲಿ ಇದೆ ಎಂಬ ವಿಷಯವನ್ನ ನಾವು ತಿಳಿಯಬೇಕು. ಆಗ ರಾಯರು ಏನು ಮಾಡಿದರು ನಾವು ಕೇಳ್ತೇವೆ. ರಾಯರ ಮಹಿಮೆ ಅಂದ್ರೆ ಜ್ಞಾನವನ್ನು ಕೊಡ್ತಾರಲ್ಲ. ಹೇಗೆ ಕೊಡ್ತಾರೆ? ನಾವು ಅವತಾರ, ಅವರು ಜ್ಞಾನವನ್ನು ತಾರು ಪಡೆದರು, ಗ್ರಂಥವನ್ನು ರಚನೆ ಮಾಡಿದರು, ಅದೋடு ತಿಳಿಸಿದರೆ ಜ್ಞಾನ ಕೊಟ್ಟೇ ಕೊಡ್ತಾರೆ. ಹೇಗೆ? ತವ ಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ ಅಂತ ಅಪ್ಪಣ್ಣಾಚಾರ್ಯ ಹೇಳಿದ್ರು. ಸಂಕೀರ್ತನ ವೇದಶಾಸ್ತ್ರ, ಏನೋ ಸಂಗೀತ ಇಲ್ಲ, ಏನೋ ವೇದಗಳು ತಿಳಿಯೋದಿಲ್ಲ, ವೇದಶಾಸ್ತ್ರ ಅರ್ಥ ಅಂತ ಅಪ್ಪಣ್ಣಾಚಾರ್ಯರು ಒಂದು ಶಬ್ದವನ್ನು ಪ್ರಯೋಗ ಮಾಡ್ತಾರೆ.
ಅರ್ಥವನ್ನು ತಿಳಿದು ಅರ್ಥಾನುಸಂಧಾನ ಪೂರ್ವಕ ಸಂಗೀತದಲ್ಲಿ ವೇದಶಾಸ್ತ್ರಗಳಲ್ಲಿ ಅಧ್ಯಯನ ಮಾಡಿ ಪ್ರವಚನ ಪಾರಾಯಣ ಸಂಕೀರ್ತನ ಮಾಡುವಂತಹ ಭಾಗ್ಯವನ್ನು ಕೊಡ್ತಾರಂತೆ. ತಪಸಂಕೀರ್ತನಂ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ. ಎಷ್ಟೋ ಉದಾಹರಣೆಗಳು ಹೇಳ್ಬೋದು. ವೆಂಕಣ್ಣ ನಾವು ಕೇಳಿದ್ದೆವು, ಏನೋ ಒಂದು ಹಾಕಲು ಸಂರಕ್ಷಣೆ ಮಾಡುವವ ಬ್ರಾಹ್ಮಣ, ಏನೋ ಒಂದು ಅಕ್ಷರಗಳು ಗೊತ್ತಿಲ್ಲ ಅಂತ ವೆಂಕಣ್ಣನಿಗೆ ಶ್ರೀರಾಘವೇಂದ್ರಾಯ ನಮಃ ಈ ರಾಯರ ನಾಮವನ್ನ ಹೇಳ್ತಾ ಇರಪ್ಪ ಅಂತ ಅವರು ಶಿಷ್ಯರು ಹೇಳಿ ಹೋಗಿದ್ದಾರೆ. ಏನೋ ಕಷ್ಟಗಳ ಆಪತ್ತು ಬಂದರೆ ನೀ ಹೇಳು ಶ್ರೀರಾಘವೇಂದ್ರಾಯ ನಮಃ ಇತ್ಯಷ್ಟಾಕ್ಷರ ಮಂತ್ರತಃ ಭವಿತಾ ಭಾವಿತಾ ನಿತ್ಯಂ ಇಷ್ಟಾರ್ಥಾಸ್ಯು ನ ಸಂಶಯ. ಸಂಶಯ ಬೇಡ, ನೀ ಇಷ್ಟಪಟ್ಟದ್ದು ನಡೆಯುತ್ತೆ ಅಂತ ಮಾತು ಅಪ್ಪನಾಚಾರ್ಯರ ಮಾತು ಹೇಳಿದರೆ ನಂಬಿದವ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ. ಮುಸ್ಲಿಂ ರಾಜ ಬಂದು ಮುಸಲ್ಮಾನ್ ರಾಜ ಓದು ಅಂತ ಕೇಳಿದರೆ ಅಕ್ಷರಗಳು ಗೊತ್ತಿಲ್ಲ ಅವರಿಗೆ. ಏನು ಅಕ್ಷರಗಳು ನೋಡಿದರೆ ಏನು ಗೊತ್ತಿಲ್ಲ, ಪಡೆದವರಿಗೆ ಕೊಡಬಹುದು, ಅಕ್ಷರಗಳ ಪರಿಚಯ ಇಲ್ಲ. ಆಗ ಏನು ಮಾಡಬೇಕು? ಆಗಲೂ ಕೂಡ ರಾಯರ ಶ್ರೀರಾಘವೇಂದ್ರಾಯ ನಮಃ ಅಂತ ರಾಯರನ್ನ ಸ್ಮರಣ ಮಾಡಿದರೆ ಒಳಗೆ ಇದ್ದು ಶಬ್ದಗಳನ್ನ ಅವರು ಕಿವಿಯಲ್ಲಿ ಹಾಕಿರುತ್ತ ರಾಯರು. ಆ ವೆಂಕಟರಾವಿಗೆ ಕಿವಿಯಲ್ಲಿ ಹಾಕಿದ್ರು, ಆ ಅಕ್ಷರಗಳು ಬರ್ತಾ ಇದೆ, ಹೇಳ್ತಾ ಇದ್ದಾನೆ. ಏಕಕಾಲದಲ್ಲಿ ನೋಡಿ, ಓದಿಸಿದರೆ ಡಿಗ್ರಿ ಸಿಗುತ್ತೆ, ಉದ್ಯೋಗ ಆಗೋದಿಲ್ಲ. ಏಕಕಾಲದಲ್ಲಿ ವಿದ್ಯೆಯನ್ನು ಕೊಟ್ಟು ಉದ್ಯೋಗ ಕೊಟ್ಟವರು ರಾಯರು. ಹೇಳಂದ್ರೆ ಅಕ್ಷರ ಓದಕ್ಕೆ ಬರ್ತದೆ, ವಿದ್ಯೆ ಬಂತು, ಉದ್ಯೋಗ ದಿವಾನ್ ಪದವಿಯನ್ನು ಬಂತು. ಏಕಕಾಲದಲ್ಲಿ ಎರಡು ಕೊಡ್ತಾರೆ ಅಂದ್ರೆ ರಾಯರೇ ಸಾಧ್ಯ. ಅದರಿಂದ ದಿವಾನಾಗಿ ಮಾಡಿಸಿದ್ರು. ಆಗ ತಪಸಂಕೀರ್ತನ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಿ ಲೌಕಿಕ ಓದಗಳೆಲ್ಲ ಅಧ್ಯಾತ್ಮ ವಿದ್ಯಾಣ ಆ ವಿದ್ಯೆಯನ್ನು ಕರುಣಿಸುವವರು ರಾಯರು ಅಂತ ಕೂಡ ನಾವು ತಿಳಿಯಬೇಕು. ಆಗ ರಾಯರ ಮತ ಶ್ರೀ ಮಧ್ವಮತ ವರ್ಧನ ಅಂದ್ರೆ ಒಂದು ರೀತಿಯಲ್ಲಿ ತಾನು ಜ್ಞಾನವನ್ನು ಪಡೆದವರು, ಇನ್ನೊಂದು ಗ್ರಂಥವನ್ನು ರಚನೆ ಮಾಡಿದವರು, ಮೂರನೆಯದು ತಮ್ಮನ ಫಾಲೋ ಮಾಡುವವರಿಗೆ ಮದಾಜ್ಞಾ ಕಾರ್ಯವಿಗಿ ವಿದ್ಯಾ ಸಂಬಂಧಿವಿಗಿ ದೇಹ ಸಂಬಂಧಿವಿಗಿ ಮೂರು ಜನರನ್ನು ಮಾಡಿಸುವವರು ಕಾರ್ಯಿಷ್ಯೆ ಅಂತ ಅವರ ಸಂಕಲ್ಪದಿಂದ ಮಾಡುತ್ತಾ ಇದ್ದಾರೆ ಎಂಬ ವಿಷಯವನ್ನು ಕೂಡ ನಾವಿಲ್ಲಿ ನೋಡುತ್ತೇವೆ. ಆಗ ಅವರ ಭಕ್ತಿ 3 ಅವತಾರದಲ್ಲಿ ಜ್ಞಾನ ಕಾರ್ಯವನ್ನು ಮಾಡಿದ್ದಾರೆ. ರಾಯರನ್ನ ತಿಳಿಬೇಕು. ಏನೋ ಈ ಅವತಾರದಲ್ಲಿ ಮಾತ್ರ ಅಲ್ಲ, ಪ್ರಹ್ಲಾದರಾಜರಾಗಿದ್ದಾಗ ದೈತ್ಯ ಬಾಲಕರಿಗೆ ಉಪದೇಶ ಮಾಡಿದರಂತೆ. ದೈತ್ಯ ಬಾಲಕರಿಗೆ ಉಪದೇಶ, ಹಿರಣ್ಯಕರಿಗೆ ಉಪದೇಶ ಮಾಡಿದರು. ಏನು ಮಾಡಿದರು? ಶ್ರವಣಂ ಕೀರ್ತನಂ ವಿಷ್ಣೋಹೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮನಿವೇದನಂ. ನವವಿಧ ಭಕ್ತಿಯನ್ನು ಮಾಡು ಅಂದ್ರು. ಭಕ್ತಿಯನ್ನು ಮಾಡು, ನವವಿಧ ರೀತಿಯಲ್ಲಿ ಮಾಡು. ಹೇಗೆ ಮಾಡು? ರಿಟೈರ್ಡ್ ಆದ ಮೇಲೆ ಕೈಕಾಲು ಕೆಲಸ ಮಾಡೋದಿಲ್ಲ, ಕೆಳಗೆ ಬರೋದಿಲ್ಲ, ಆಗ ಮಾಡ್ತಾನೆ. ದೇವರ ಪಟ್ಟಿ ತೆರೆಯೋದು ಆಯ್ತು ಸರ್, ರಿಟೈರ್ಡ್ ಲೈಫ್ಲಿ ನೋಡಿದ್ದಾನೆ ಸರ್. ಪಾರಾಯಣ ರಿಟೈರ್ಡ್ ಲೈಫ್ಲಿ ನೋಡಿದ್ದಾನೆ. ರಾಯರ ಮಠಕ ಬನ್ರಿ, ಇಲ್ಲ ಸರ್ ತುಂಬಾ ಟೈಟ್ ಶೆಡ್ಯೂಲ್ ಸರ್, ಬಿಸಿ. ರಿಟೈರ್ಡ್ ಆದವರ ಮರುದೂರು ಮಠದಲ್ಲಿ ಕುಳಿತೇನೆ ಹಾಗಂತ ಹೇಳೋದು. ಪ್ರಹ್ಲಾದ ಹೇಳಿದ ಕೌಮಾರಂ ಆಚರೇತ್ ಅಂತೇಳಿ. ಕೌಮಾರಂ ಆಚರೇತ್ ಯಾತಕ್ಕೆ? 100 ವರ್ಷ ಆಯಸ್ಸಲ್ಲಿ ಅರ್ಧ ನಿದ್ದೆಗೆ ಹೋಗಿಬಿಡುತ್ತೆ ಅಂದ್ರು ಪ್ರಹ್ಲಾದ. 100 ವರ್ಷ ಇದ್ದಿರೋದಿಲ್ಲ, ಇದ್ದರೂ ಅದ್ರಲ್ಲಿ 50 ವರ್ಷ ಅರ್ಧ ನಿದ್ದೆಗೆ ಹೋಗಿಬಿಡುತ್ತೆ. ಬಾಲ್ಯ ಪರ್ವದ ಮಗು ಏನೋ ಆಟ ಪಾಠ 10 ವರ್ಷ ಹೋಗಿಬಿಡುತ್ತೆ. ವಯಸ್ಸಾದ ಮೇಲೆ ಅವರೇ ಇನ್ನೊಂದು ಮಗು, ಅವ್ರ ಮಗ 10 ವರ್ಷ ಕಾಲದಲ್ಲಿ ಹೋಗಿಬಿಡುತ್ತೆ. ಮೀದಿ 20 ವರ್ಷ 25 ಏನು ಮಾಡುತ್ತೆ? ಕಾಲೇಜ್ ಬಂದ್ರೆ ಕಾಲೇಜ್ ಹೋಗಿಬಿಡುತ್ತೆ. ಅವರು ಪ್ರಬಂಧನಾಚಾರ್ಯ ಕಾಲೇಜ್ ಬಂದ್ರೆ ಕಾಲೇಜ್ ಬಂದ್ರೆ ಕಾಲೇಜ್ 25 ಇಯರ್ಸ್ ಗಾನ್. ಆಮೇಲೆ ಏನು ಎಲ್ಲ ದೀನೇಜ್ ಹೋಗಿಬಿಡುತ್ತೋ, ಎಲ್ಲ ವೇಸ್ಟೇಜ್ ತನ ಬೇರೆ ಏನಿಲ್ಲ. ಆಗ ಲೌಕಿಕ ಉದ್ಯೋಗ ಈಗ ಓಡಿದರೆ ದುರ್ಲಭಂ ಮಾನುಷಂ ಜನ್ಮ ಅಂತ ಪ್ರಹ್ಲಾದರಾದರು ಉಪದೇಶ. ಏಸು ಕಾಯಂಗಲೆ ಕಳೆದು 84 ಲಕ್ಷ ಜೀವನ್ ರಾಶಿಯಿಂದ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ. 84 ಲಕ್ಷ ಜೀವರಾಶಿಗಳಿಗೆ ಹುಟ್ಟಿ ಒಂದು ಬಾರಿ ಮನುಷ್ಯ ಯೋನಿಯಲ್ಲಿ ಹುಟ್ಟಿದರೆ ಅದನ್ನ ಹಿಂಗ ಮಾಡಬೇಕು. ವ್ಯರ್ಥ ಮಾಡ್ತಾ ಇದ್ದಾರಲ್ಲ, ಮಾನುಷ್ಯ ಜನ್ಮ ದೊಡ್ಡದು, ಇದನ್ನ ಹಾನಿ ಮಾಡಲು ಬೇಡ, ಹುಚ್ಚಪ್ಪ ಕಡಿರ ಅಂದ್ರು ದಾಸರು. ಹುಚ್ಚಿಡದೆ ನಮಗೆ ಎಷ್ಟು ದುರ್ಲಭವಾದ ಮನುಷ್ಯ ಜನ್ಮ ಬಂದಾಗ ಹಿಂಗೆ ಹೀನ ಮಾಡ್ತಾ ಇದ್ದಾರಲ್ಲ ಅಂತ ಪ್ರಹ್ಲಾದರಾಜರಾಗಿದ್ದು ಕೂಡ ಜ್ಞಾನ ಕಾರ್ಯವನ್ನು ಮಾಡಿದವರು ರಾಯರು. ಅದು ನಾವು ನೋಡ್ತೇವೆ. ಅವರು ವ್ಯಾಸರಾಜರಾಗಿದ್ದ, ಬಾಗಲಿಕ ರಾಜರಾಗಿದ್ದಾಗಲೂ ದೊಡ್ಡ ಶ್ರೇಷ್ಠರು, ಜ್ಞಾನವಂತರವರು. ಭಗವಂತನ ಎಷ್ಟೋ ಅವತಾರ ರೂಪಗಳನ್ನು ನೋಡಿದವರು. ಕೃಷ್ಣ ಪರಮಾತ್ಮನನ್ನ, ವೇದವ್ಯಾಸ ರೂಪಗಳನ್ನ, ಪರಶುರಾಮ ರೂಪವನ್ನು ನೋಡಿದವರು ಬಾಗಲಿಕ ರಾಜರಾಗಿ ಅವತಾರ ಮಾಡಿದಾಗ. ಅವರೇ ವ್ಯಾಸರಾಜರಾಗಿ ಬಂದಾಗ ಎಷ್ಟೊಂದು ಭಾಗ್ಯ ಅವರಿಗೆ. ಕೃಷ್ಣ ಅವರು ಮುಂದೆ ಕುಳಿತು ನರ್ತನವನ್ನ ಆಡಿದ್ದಾನೆ ಅಂದರೆ 3 ತಾತ್ಪರ್ಯ ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಇತ್ಯಾದಿ ಗ್ರಂಥಗಳು. 10,000 ಶಿಷ್ಯರಿಗೆ ಪಾಠ ಹೇಳಿದ್ದವರು ವ್ಯಾಸರಾಜರು. 24 ಸನ್ಯಾಸ ಶಿಷ್ಯರಿದ್ದರು. ಕೇಶವ ತೀರ್ಥರು, ನಾರಾಯಣ ತೀರ್ಥರು, ಮಾಧವ ತೀರ್ಥರು ಅಂತ 24 ಸನ್ಯಾಸ ಶಿಷ್ಯರಿಗೆ ಪಾಠ. 10,000 ಶಿಷ್ಯರಿಗೆ ಪಾಠ. ಪುರಂದರದಾಸರ, ಕನಕದಾಸರಿಗೆ ದಾಸ ದೀಕ್ಷೆಯನ್ನು ಕೊಟ್ಟು ದಾಸ ಆ ಪರಂಪರೆಗೆ ಅವರು ಮಾಡಿಕೊಟ್ಟವರು ವ್ಯಾಸರಾಜರು.
ಶ್ರೀಕೃಷ್ಣ ಮುದ್ರೆಯಲ್ಲಿ ತಾನೇ ಕೃತಿಗಳನ್ನು ರಚನೆ ಮಾಡಿ ಪಾಮರರಿಗೆ ಕೂಡ ಭಕ್ತಿಯನ್ನು ಉಂಟು ಮಾಡಿದವರು. ಇಡೀ ಭಾರತ ದೇಶ ಯಾತ್ರೆಯನ್ನು ಮಾಡಿ 732 ಮುಖ್ಯಪುರಾಣ ದೇವರನ್ನು ಪ್ರತಿಷ್ಠೆ ಮಾಡಿ ಸನಾತನ ಧರ್ಮವನ್ನು ಉಳಿಸಿಕೊಟ್ಟು ಜ್ಞಾನ ಕಾರ್ಯವನ್ನು ಮಾಡಿದರು ಅಂದರೆ ವ್ಯಾಸರಾಜರು. ಆಗ ಒಬ್ಬೊಂದು ಅವತಾರದಲ್ಲಿ ಮಾಡಿದ್ದಾರೆ ಅಂದರೆ ಈ ಕಲಿಯುಗದಲ್ಲಿ ಅವರ ಅವತಾರ ಜ್ಞಾನ ಕಾರ್ಯಕ್ಕಾಗಿ. ಆಯರಿಗೆ ನಾವು ಕೇಳ್ತೇವೆ ನಮಗೆ ಎಷ್ಟು ಆಯಸ್ಸು ಅಂತ ಕೇಳಿದರು ಜ್ಯೋತಿಷ್ಯರಲ್ಲಿ. 3 ಜ್ಯೋತಿಷ್ಯರು ಅದನ್ನ ಗಣಿಸಿ ಹೇಳಿದ್ರು ಅಂತೆ. 100 ಮನುಜಕ್ಕೆ ರಾಘವೇಂದ್ರ, 300 ಗ್ರಂಥಕ್ಕೆ ರಾಘವೇಂದ್ರ, 700 ಬೃಂದಾವನ ರಾಘವೇಂದ್ರ, ಕರದಲ್ಲಿ ಬರುವರು ರಾಘವೇಂದ್ರ, ರಾಘವೇಂದ್ರ ಗುರು ರಾಘವೇಂದ್ರ, ರಾಘವೇಂದ್ರ ಗುರು ರಾಘವೇಂದ್ರ. ಒಂದು ಜ್ಯೋತಿಷ್ಯರು ಹೇಳಿದ್ರು ಅವರಿಗೆ 100 ವಯಸ್ಸು ಅಂತ, 100 ಮನುಜಕ್ಕೆ. ಇನ್ನೊಬ್ಬರು ಹೇಳಿದ್ರು 300 ವರ್ಷ ಅಂತ. ಇನ್ನೊಂದು ಜ್ಯೋತಿಷ್ಯರು ಹೇಳಿದ್ರು 700 ವರ್ಷ. ಯಾಕೆ ರಾಯರು ಇದೇನು ಸ್ವಾಮಿ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದಾರಲ್ಲ, ಯಾವಾಗ ನಿಮ್ಮ ಬೃಂದಾವನ ಪ್ರವೇಶ? ಅವರು ಹೇಳ್ತಾರೆ ಇನ್ನು 2 ವರ್ಷ 2 ತಿಂಗಳು 2 ದಿವಸ ಅಂತ. ಹೆಂಗೆ ಹೇಳಿದರು? ಕೃಷ್ಣದ್ವೈಪಾಯನರು ಅಂತ ಉತ್ತರಾಜ ಮಠದಲ್ಲಿ ಇದ್ದ ಒಂದು ಬಿಡಿ ಸನ್ಯಾಸಿಗಳು. ಅವರು ರಾಯರ ಸಖಕಾಲದಲ್ಲಿದ್ದ ಸ್ನೇಹಿತರಾಗಿದ್ದರು. ಅವರು ಮೇಲೆ ಹೊರಟಿದ್ರು ಅಂತ ಪರಂಧಾಮ ಇರುವಂತ ಜಾಗಕ್ಕೆ. ಆಗ ಬೇಗ ಹೋಗುವಂತಹ ಸಮಯದಲ್ಲಿ ಮೇಲಿಂದ 2 ಬೆರಳನ್ನ ತೋರಿಸಿದ್ರು ಅಂತ. 2 ಅಂತ 3 ಬಾರಿ. ಶಿಷ್ಯರೆಲ್ಲ ಕೇಳಿದ್ರು ಅಂತ. ಏನು ಅಂದ್ರೆ ನಮ್ಮ ಶಿಷ್ಯರು ನಮ್ಮ ಸ್ನೇಹಿತರು ಹೊರಟಿದ್ದಾರೆ, ನೀವು ಹೊರಟಿದ್ದೀರಲ್ಲ, ನಾವು ಹೇಗೆ ಹೊರಡಬೇಕು ಅಂತ ಕೇಳಿದರೆ 2 ವರ್ಷ 2 ತಿಂಗಳು 2 ಮಾಸ ಅಂತ. ಇನ್ನು 2 ವರ್ಷ 2 ತಿಂಗಳು 2 ಮಾಸ ಅಂತ ಕೇಳಿದಾಗ ಶಿಷ್ಯರೆಲ್ಲ ತುಂಬಾ ವಿಚಾರವಾಗಿತ್ತಂತೆ. 700 ವರ್ಷ ಅಂತ ಹೇಳಿದ್ದಾರಲ್ಲ ಅವರು 300 ವರ್ಷ ಅಂತ ಹೇಳಿದ್ದಿರಲ್ಲ, ನೀವು ಅಷ್ಟು ವರ್ಷ ಇದ್ದೀರಿ ಅಂತ ನಾವು ತುಂಬಾ ಆನಂದ ಪಟ್ಟೆವು, ಸಂತೋಷ ಪಟ್ಟಿದ್ದೆವು, ನೀವು ಹಿಂಗೆ ಹೇಳ್ತಿರಲಿಲ್ಲ ಅಂತ ಕೇಳಿದರೆ ಅದು 3 ದೃಷ್ಟಿಯಲ್ಲಿ ಹೇಳಿದ್ದು ಅಂತ ರಾಯರು. ಒಂದು ದೇಹ ದೃಷ್ಟಿಯಲ್ಲಿ ನಾನು ಸರಿ ಈ ಭೂತ ಶರೀರ ಇದ್ದು ಎಲ್ಲರಿಗೆ ಕಾಣಿಸಬಹುದು 100 ವರ್ಷ ಎಲ್ಲ ರಾಯರದ್ದು 20 ವರ್ಷಕ್ಕೆ ಮೇಲೆ. ಆದರೆ 100 ವರ್ಷ 300 ವರ್ಷ ಅಂತ ಹೇಳಿದ್ರು. ಗ್ರಂಥ ದೃಷ್ಟಿಯಲ್ಲಿ ನನ್ನ ಗ್ರಂಥಗಳು ಪ್ರಚಾರ ಆಗಿ ಎಲ್ಲರಿಗೆ ಹುಟ್ಟಿಸುವಕ್ಕೆ ತಕೊಂಬುವಂತಹ ಕಾಲ ಅದರ 300 ವರ್ಷ ಕಾಲ. 300 ಗ್ರಂಥಕ್ಕೆ, 700 ಬೃಂದಾವನ ಅಂತ. 700 ಬೃಂದಾವನ ಅಂತ ರಾಘವೇಂದ್ರ. 700 ವರ್ಷ ಬೃಂದಾವನದಲ್ಲಿ ಕುಳಿತು ನಾನು ನಿತ್ಯನೂ ಕೂಡ ಧ್ಯಾನ ಪೂಜೆಗಳನ್ನ ಮಾಡ್ತಾ ಇದ್ದೇನೆ. ಅದಕ್ಕೆ ಅಡೆಯಾಳವಾಗಿ 700 ಮೃತ್ತಿಕಾ ಬೃಂದಾವನ ರೂಪದಲ್ಲಿ ನಾನು ಸಂಚಾರವನ್ನು ಮಾಡುತ್ತೇನೆ ಅಂತ ರಾಯರು ಕೊಟ್ಟ ಮಾತು. ಆಗ ರಾಯರು ಮುಖ್ಯವಾದ ಉದ್ದೇಶ ಅಂದ್ರೆ ಅವರ ಗ್ರಂಥ ಪ್ರಚಾರ 300 ವರ್ಷ, 354ನೇ ವರ್ಷ ಆಗಿದೆ. ಅದರಿಂದ ಅವರ ಗ್ರಂಥಗಳು ಈಗ ಹೊರಗೆ ಬರ್ತಾ ಇದೆ. ಎಷ್ಟೋ ಗ್ರಂಥಗಳು, ಅಪೂರ್ವವಾದ ಗ್ರಂಥಗಳು ನಾವು ತಿಳಿದುಕೊಡ್ತಾ ಇದ್ದೇವೆ. ಯಾತಕ್ಕೆಂದ್ರೆ ರಾಯರ ಸಂಕಲ್ಪ ಗೊತ್ತು ಅವರಿಗೆ. ಅವರ ಗ್ರಂಥ ಹೊರಗೆ ಪ್ರಚಾರ ಆಗಲಿಕ್ಕೆ 300 ವರ್ಷ ವಿಶೇಷವಾಗಿ ಆಗತ್ತೆ ಎಂಬ ವಿಷಯವನ್ನ ಅವರೇ ತಿಳಿಸಿಕೊಟ್ಟಿದ್ದಾರೆ. ಅಂತ ರಾಯರ ಗ್ರಂಥಗಳನ್ನ ನಾವು ಸಂಕ್ಷಿಪ್ತವಾಗಿ ನೋಡಬೇಕು ಇರುವಂತ ಕಾಲ ಸಮಯದಲ್ಲ. ಇನ್ನು ರಾಯರು ಎಷ್ಟು ಗ್ರಂಥಗಳನ್ನು ಮಾಡಿದರು? ರಾಯರ ಗ್ರಂಥಗಳನ್ನ ನಾವು ಓದುತ್ತೇವೋ ಕೇಳುತ್ತೇವೋ, ರಾಯರ ಗ್ರಂಥಗಳ ನಾಮಗಳನ್ನ ಕೇಳಿದರೆ ಪುಣ್ಯಂತೆ. ಇದಕ್ಕೆ ಒಂದು ಉದಾಹರಣೆ ಅಂದ್ರೆ ವ್ಯಾಸರಾಜರು ಒಂದು ಸ್ತೋತ್ರವನ್ನು ರಚನೆ ಮಾಡಿದ್ದಾರೆ, ಗ್ರಂಥಮಾಲಿಕಾ ಸ್ತೋತ್ರ ಅಂತ ಒಂದು ಸ್ತೋತ್ರ. ಅದರಲ್ಲಿ ಗ್ರಂಥಮಾಲಿಕಾ ಸ್ತೋತ್ರದಲ್ಲಿ ಮಧ್ವಾಚಾರ್ಯರು ಮಾಡಿದ 37 ಗ್ರಂಥಗಳ ನಾಮವನ್ನು ಕೊಟ್ಟಿದ್ದಾರೆ. ಕೃಷ್ಣಂ ದ್ವೈಪಾಯನಂ ಮೃತ್ವ ಪೂರ್ಣ ಬೋಧಾರ್ಯ ಸದ್ಗುರು ಹೇಳ್ತಾರೆ. ಗೀತಾ ಭಾಷ್ಯಂ ಚಕಾರಾಸೌ ಪ್ರಥಮಂ ತುಷ್ಟಿದಂ ಹರೇ ಅಂತ ಹೇಳ್ತಾ ಒಂದೊಂದು ಗ್ರಂಥಗಳ ಹೇಳ್ತಾ ಪೂರ್ತಿ ಮಾಡುವ ಸಮಯದಲ್ಲಿ ಫಲಶ್ರುತಿಯರು ಹೇಳ್ತಾರೆ, ಈ ಗ್ರಂಥಗಳ ನಾಮಗಳೆಲ್ಲ ಹೇಳಿದ್ದೇನೆ. ಏತೇಷಾಂ ಪಾಠ ಮಾತ್ರೇನ ಮದ್ವೇಷ ಪ್ರಿಯತೆ ಹರಿಹಿ ಅಂದ್ರು. ಈ ಮಧ್ವಾಚಾರ್ಯರ ಸರ್ವಮೂಲ ಗ್ರಂಥಗಳನ್ನು ನೀವು ಓದಿ ಪಂಡಿತರಾಗಿ ಅರ್ಥ ಅನುಸಂಧಾನ ತಿಳಿದು ಧ್ಯಾನವನ್ನು ಮಾಡಿ ಒಳಗಿರುವಂತಹ ಬಿಂಬರೂಪಿ ಉಪಾಸನೆಯನ್ನು ಮಾಡಿ ಇದೆಲ್ಲ ಬೇರೆ ಬೇರೆ ತಾರತಮ್ಯ, ಏನು ಬೇರೆ ಬೇರೆ ಸ್ಟೇಜ್. ಅದು ನಾವು ಭಕ್ತಿ ಮಾಡುವುದರಲ್ಲಿ ಜ್ಞಾನ ಪಡೆಯುವುದರಲ್ಲಿ ಬೇರೆ ಬೇರೆ ಸ್ಟೇಜ್. ಆದ್ರೆ ಫಸ್ಟ್ ಸ್ಟೇಜ್ ಏನು ಅಂದ್ರೆ ಈ ಗ್ರಂಥಗಳ ನಾಮವನ್ನ ಹೇಳಿ ಇದ್ರು. ಏತೇಷಾಂ ಪಾಠ ಮಾತ್ರೇನೆ ಹೇಳಿದ್ರೆ ಸಾಕು ಅಂದ್ರೆ ಮದ್ವೇಷ ಪ್ರಿಯತೆ ಹರಿಹಿ, ಅದಕ್ಕೆ ಮದ್ವೇಷನಾದ ಶ್ರೀಹರಿ ಪ್ರೀತನಾಗುತ್ತಾನೆ ಅಂತ ವ್ಯಾಸರಾಜರ ಮಾತು. ನೋಡಿ, ಯಾರೋ ಕ್ರಿಕೆಟ್ ಪ್ಲೇಯರ್ ಹೆಸರು ಇರ್ತೇವ, ಇಷ್ಟು ಹೊಡೆದ ಇಷ್ಟು ಈ ಆಕ್ಟರ್ ಇಷ್ಟು ಸಿನಿಮಾ ಮಾಡಿದ್ದಾನೆ, ಅವ ಹೆಸರು ಇವ ಹೆಸರು ಹೇಳ್ತೇವಲ್ಲ, ಅದ್ರಲ್ಲಿ 7 ಪುಣ್ಯ ಅಲ್ಲ 7 ಪುಣ್ಯ ಪಾಪ ಹೊಟ್ಟು ಬರ್ತದೆ. ಆದರೆ ಆಚಾರ್ಯರ ಸರ್ವಮೂಲ ಗ್ರಂಥಗಳ ನಾಮವನ್ನ ಹೇಳಿದ ಮಾತ್ರದಿಂದಲೇ ಗೀತಾ ಭಾಷ್ಯಂ
ದ್ವಾದಶ ಸ್ತೋತ್ರಂ ನಕಸ್ತುತಿ ಹೇಳಿದರೆ ಸಾಕುತ್ತೆ. ಏತೇಷಾಂ ಪಾಠ ಮಾತ್ರೇಣ ಮದ್ವೇಷ ಪ್ರಿಯತೆ ಹರಿಹಿ. ಅಷ್ಟು ಪುಣ್ಯ ಇದಂತೆ. ವಿಜಯೇಂದ್ರ ತೀರ್ಥರ ಗ್ರಂಥಗಳು 104 ಗ್ರಂಥಗಳು ಮಾಡಿದ್ದಾರೆ. ಚತುರಧಿಕ ಶತ ಗ್ರಂಥ ರತ್ನ ಪ್ರಣೇತ ಅಂತ ವಾದೀಂದ್ರ ತೀರ್ಥ ತನ್ನ ಗುರುಗುಣ ಸ್ಥಾನದಲ್ಲಿ ಕೊಂಡಾಡ್ತಾರೆ. 104 ಗ್ರಂಥಗಳು. ಆಚಾರ್ಯ ಪರಂಪರೆಯಲ್ಲಿ ತುಂಬಾ ಗ್ರಂಥಗಳು ರಚನೆ ಮಾಡಿದ್ದಾರೆ. ಅಂದ್ರೆ ಒಬ್ರು ವಾದಿರಾಜ ತೀರ್ಥರು, ಇನ್ನೊಬ್ರು ವಿಜಯೇಂದ್ರ ತೀರ್ಥರು. ವಿಜಯೇಂದ್ರ ತೀರ್ಥರು 104 ಗ್ರಂಥ ಮಾಡಿದಾರಂತೆ. ವಿಜಯೇಂದ್ರ ತೀರ್ಥರ 104 ಗ್ರಂಥಗಳನ್ನ ಓದಿ ಪಾರಾಯಣ ಮಾಡಿ ಪ್ರವಚನ ಮಾಡಿ ಅರ್ಥ ಹೇಳಿದ್ರ ತರ ಪಂಡಿತ ಅಂತಲ್ಲ. ವಿಜಯೇಂದ್ರ ತೀರ್ಥರ 104 ಗ್ರಂಥ ಹೆಸರು ಹೇಳಿದ್ರೆ ಪಂಡಿತ ಅಂದಿತ್ತು ರಾಯರ ಕಾಲ. ಎಷ್ಟು ನೋಡಿ, ವಿಜಯೇಂದ್ರ ತೀರ್ಥರ 104 ಗ್ರಂಥಗಳ ಹೆಸರು ಹೇಳಿದವರೇ ಪಂಡಿತರು ಅಂತ ಕೊಂಡಾಡಲ್ಪಡ್ತಾರೆ. ಹಂಗಂತ ಹೇಳಿದ್ರೆ ಅದು ರಾಯರ ಗ್ರಂಥಗಳು ಅಪ್ಪಿಕಪಡು. ನಾವೇನ್ ಮಾಡ್ಬೇಕು, ರಾಯರ ಗ್ರಂಥಗಳ ಏನು ಅಂತ ತಿಳಿಬೇಕು. ಅವರ ಅವತಾರ ಕಾರ್ಯ ಸಂಕಲ್ಪ ಏನು? ಶ್ರೀ ಮಧ್ವಮತವರ್ಧನ. ಮಧ್ವಮತದಲ್ಲಿ ವಿಶೇಷವಾಗಿ ಗ್ರಂಥ ಪ್ರಚಾರವನ್ನು ಮಾಡಬೇಕು, ಭಕ್ತಿ ಪ್ರಚಾರ ಆಗಬೇಕು, ಜ್ಞಾನ ಕಾರ್ಯಕ್ಕಾಗಿ ಅವರ ಅವತಾರ. ಅದರಿಂದ ನೋಡಿ, ಉದಾಹರಣೆ ಒಂದು ಚರಿತ್ರವನ್ನು ಹೇಳ್ತಾನೆ. ಇದು ರೀಸೆಂಟ್ ಆಗಿ ನಡೆದಿದ್ದು, ರೆಕಾರ್ಡ್ ಆಗಿದೆ ಮಂತ್ರಾಲಯದಲ್ಲಿ. ಮಂತ್ರಾಲಯದಲ್ಲಿ ಒಂದು ದೊಡ್ಡ ಪಂಡಿತರು, ಸುಧಾ ಪಂಡಿತರು ಒಂದು ಸೇವೆಯನ್ನು ಮಾಡಲಿಕ್ಕೆ ಬಂದಿದ್ದಾರೆ. 3 ದಿವಸ ಅಂತ ಪ್ರಾರಂಭ ಮಾಡಿದರು. ನಿತ್ಯನು ಏನು ಸಂಕಲ್ಪ ಅಂದ್ರೆ, ರಾಯರು ಮೂಲ ಬೃಂದಾವನ ಸನ್ನಿಧಾನದಲ್ಲಿ ಕುಳಿತು ಸುಧಾ ಪಾರಾಯಣ ಪರಿಮಳ, ರಾಯರು ಮಾಡಿಕೊಟ್ಟ ಸುಧಾ ಪರಿಮಳದ ಪಾರಾಯಣ ಮಾಡುತ್ತೇನೆ. ಇವರು ಸಂಕಲ್ಪ, ನನಗೆ ರಾಯರ ದರ್ಶನವನ್ನು ಕೊಳ್ಳಿ, ಅನುಕೂಲವನ್ನು ಮಾಡಲಿ, ಇಷ್ಟೇ ಸಂಕಲ್ಪ ಮಾಡಿದ್ರು. ಪಾರಾಯಣ ಮಾಡಿದ್ರು. ನಿತ್ಯನು ಒಂದಿನ ಮಾಡ್ತಾರೆ, 2 ದಿವಸ ಮಾಡ್ತಾರೆ. ನೋಡಿದರು ಅವರ ಜೊತೆಯಾಗಿ ತುಂಬಾ ಜನ ಬಂದಿದ್ದಾರೆ. ಎಷ್ಟೋ ಪಾಮರರು ಜನರು ಒಬ್ಬರೊಬ್ಬರು ಒಂದು ಸಂಕಲ್ಪವನ್ನು ಇಟ್ಟುಕೊಂಡಿದ್ದಾರೆ. ಎಲ್ಲ ತುಂಗಭದ್ರಾ ಸ್ನಾನ ಮಾಡೋದು, ಪ್ರದರ್ಶನ ಮಾಡೋದು, ನಮಸ್ಕಾರ ಮಾಡೋದು, ಏಕಕ ಒಂದು ವೇಳೆ ಊಟ ಮಾಡೋದು, ಇಂಥ ಸಂಕಲ್ಪ ಸೇವೆಯನ್ನು ಮಾಡ್ತಾ ಇದ್ದಾರೆ. ಒಂದು ಜನ ಒಬ್ಬೊಬ್ಬರಿಗೆ ಒಂದೇ ದಿವಸದಲ್ಲಿ ರಾತ್ರಿ ರಾಯರು ಸ್ವಪ್ನ ಬಂದ್ರು, ನಿಮಗೆ ಫಲ ಆಗಿತ್ತು ಅಂದ್ರೆ ಹೊರಟೋಗಿದ್ದಾರೆ. ಇನ್ನು ಕೊಂಚ ಜನ 3ನೇ ದಿವಸ ಸ್ವಪ್ನ ಬಂದಿದ್ದಾರೆ, ಹೊರಟೋಗಿದ್ದಾರೆ. ಕೊಂಚ ಜನ 12 ದಿವಸ ಆಯಿತು, ಹೊರಟೋಗಿದ್ದಾರೆ. ಇವರು 12 ಆಯ್ತು, 24 ದಿವಸ ಆಯಿತು, 40 ದಿನ ಆಯಿತು. ರಾಯರು ಸ್ವಪ್ನದಲ್ಲಿ ಬರಲಿಲ್ಲವೇ ಇಲ್ಲ. ಅವರಿಗೆ ಏನು ಸೂಚನೆ ಆಗಿಲ್ಲ. 48ನೇ ದಿವಸ ಆಗಿದೆ, 1 ಮಂಡಲ ಕಾಲ ಆಗಿದೆ. ಆಗ ರಾಯರಲ್ಲಿ ಇವತ್ತು 1 ಮಂಡಲ ಆಗಿದೆ, ನನ್ನ ಸಂಕಲ್ಪ ಪೂರ್ತಿ ಆಗುತ್ತಾ ಇದೆ. ಆದರೆ ಅವರವರಿಗೆ ಒಬ್ಬೊಬ್ಬರು ಬಂದ್ರು, ಒಬ್ಬೊಬ್ಬರಿಗೆ ಸ್ವಪ್ನದಲ್ಲಿ ಬರ್ತಾ ಇದ್ದಾರೆ, ಫಲ ಕೊಡ್ತಾ ಇದ್ದಾರೆ ಅಂತ ಹೇಳಿ ಅವರು ಹೊರಡಿತಾ ಇದ್ದಾರೆ. ನಾ ಮಾಡಿದ ಸೇವೆಯಲ್ಲಿ ಏನು ದೋಷ ಇದೆ ಅಂತ ಗೊತ್ತಿಲ್ಲ ಸ್ವಾಮಿ, ನನಗೇನು ನೀವು ದರ್ಶನ ಕೊಟ್ಟಿಲ್ಲ, ಏನು ಸೂಚನೆ ಆಗಿಲ್ಲ. ಆದರೆ ಶ್ರೀಹರಿ ಪ್ರೀತಿಯನ್ನಾಗಲಿ ಅಂತ ಏನು ಯಥಾಶಕ್ತಿ ಮಾಡಿದ್ದಾನೆ, ಅದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಪ್ರಾರ್ಥನವಾಗಿ ಹೊರಟಿದ್ದರೆ, ಅವತ್ತು ರಾತ್ರಿ ರಾಯರು ಸ್ವಪ್ನದಲ್ಲಿ ಬಂದಿದ್ರು. ಅವರು ಸ್ವಪ್ನದಲ್ಲಿ ಬಂದಿದ್ರು ಅಂತ ಹೇಳಿದಿರುತ್ತೆ. ಇಲ್ಲಿ ಎಷ್ಟೋ ಜನರು ಬಂದಿದ್ರು. ಅವರೆಲ್ಲ ಏನೋ ಅವರವರಿಗೆ ಶಕ್ತಿಯ ತಕ್ಕಂತೆ, ಯೋಗ್ಯತೆಯ ತಕ್ಕಂತೆ ಒவ்வೊಂದು ಸೇವೆಯನ್ನು ಮಾಡಿದ್ರು. ಒಬ್ಬರು ಪ್ರದರ್ಶನ ನಮಸ್ಕಾರ ಮಾಡಿದ್ರು, ಒಂಗ ಪ್ರದರ್ಶನ ಮಾಡಿದ್ರು, ಒಬ್ಬೊಬ್ಬರು ಒಂದು ಪ್ರದರ್ಶನ ಮಣ್ಣು ಏನೊಂದು ಸಾಧ್ಯವೋ ಅವರ ಯೋಗ್ಯತೆ ತಕ್ಕಂತೆ ಮಾಡಿದ್ರು ಒಂದು ಸೇವೆಯನ್ನ. ನನಗೆ ಪ್ರೀತಿಯಾದ ಒಂದು, ನೀವು ಕೇಳ್ತಾ ಇದ್ರಲ್ಲ ರಾಯರಲ್ಲಿ, ನಿಮಗೆ ಏನು ಸಂತೋಷ, ನೀವು ಏನು ಮಾಡಿದ್ರೆ ಪ್ರೀತಿ ಆಗುತ್ತೀರಿ ಅಂತ ನಾವು ಕೇಳಬೇಕು ಅಂತ ಹೇಳಿದ್ದೆ. ನಿಮ್ಮ ಸಂಕಲ್ಪ ಏನು ಅಂದ್ರೆ, ನನ್ನ ಕಾರ್ಯ ಜ್ಞಾನ ಕಾರ್ಯ, ಅದು ಶ್ರೀ ಮಧ್ವಮತವರ್ಧನ, ನನ್ನ ಅವತಾರ ಕಾರ್ಯ. ಈ ಮಧ್ವಮತದಲ್ಲಿ ಬಂದಂತಹ ಗ್ರಂಥಗಳನ್ನ ಪಾರಾಯಣ ಮಾಡಬೇಕು, ಪ್ರಚಾರ ಮಾಡಬೇಕು ಎಂಬ ತುಂಬಾ ಇಷ್ಟ. ನನಗೆ ತುಂಬಾ ಪ್ರಿಯವಾದಂತಹ ಸುಧಾ ಮತ್ತು ರಚನೆ ಮಾಡಿದಂತಹ ಪರಿಮಳ ಗ್ರಂಥನ ಪಾರಾಯಣ ಮಾಡಿದ್ದಾರಲ್ಲ, ನನಗೆ ಬಂದ ದಿವಸವೇ ಸ್ವಪ್ನದಲ್ಲಿ ಕೊಟ್ಟಿದ್ರೆ ನೀವು ಹೊರಟು ಹೋಗಿತಾ ಇದ್ದೀರಾ. ಅದರಿಂದ ಏನು ಮಾಡಿದೆ, ನಿಮ್ಮ ಸ್ವಪ್ನದಲ್ಲಿ ನಾನು ಬಂದಿಲ್ಲ. ಯಾತಕ್ಕೆ ಅಂದ್ರೆ, ನಿಮ್ಮನ್ನ ನನ್ನ ಜೊತೆಯಲ್ಲಿ ಪಕ್ಕದಲ್ಲಿ ಕೂಡಿಸಿ ನಾನು ಆನಂದ ಪಡಬೇಕು, ನಿಮಗೆ ಅನುಗ್ರಹ ಮಾಡಬೇಕು ಅಂದ್ರೆ ನಾನು ಸ್ವಪ್ನಲ್ಲಿ ಬಂದಿಲ್ಲ. ಯಾತಕ್ಕೆ ಅಂದ್ರೆ ನನಗೆ ಜ್ಞಾನ ಕಾರ್ಯದಲ್ಲಿ ಅಷ್ಟು ಇಷ್ಟ ಇದೆ ಅಂತ ರಾಯರು ಸ್ವಪ್ನ ಸೂಚನೆಯಲ್ಲಿ ಅನುಗ್ರಹವನ್ನು ಮಾಡಿದ್ದಾರೆ. ಆಗ ರಾಯರಿಗೆ ನಾವು ವಜ್ರ ಕವಚ ಆಗ್ತೇವೆ, ಎಷ್ಟೋ ಪಂಚಾಮೃತ ಅಭಿಷೇಕ ಮಾಡ್ತೇವೆ, ಎಷ್ಟೋ ಅಲಂಕಾರವನ್ನು ಮಾಡ್ತೇವೆ, ಎಲ್ಲ ಸೇವೆಯೇ, ಎಲ್ಲೇ ರಾವಯ್ಯ ಮಾಡುವಂತಹ ಸೇವೆ. ಅದರ ದೊಡ್ಡ ಸೇವೆ ಅಂದ್ರೆ ಜ್ಞಾನ ಕಾರ್ಯ. ರಾಯರ ಮಹಿಮೆಯನ್ನ, ಅವರ ಗ್ರಂಥಗಳನ್ನ, ಅವರ ಸ್ತೋತ್ರವನ್ನ, ಆಚಾರ್ಯರ ಸ್ತೋತ್ರವನ್ನ, ಮಧ್ವನಾಮ, ಲಕ್ಷ್ಮೀ ಶೋಭಾನ, ರಾಯರ ಸ್ತೋತ್ರ, ವಾಯುಸ್ತುತಿ ಇತ್ಯಾದಿಗಳನ್ನ ಪಾರಾಯಣ ಮಾಡಿದರೆ ಇದು ರಾಯರಿಗೆ ತುಂಬಾ ಪ್ರೀತಿಕರವಾದದ್ದು. ಇದುವೇ ಅಂತ ತಿಳಿಬೇಕು. ಅದು ರಾಯರಿಗೆ ವಜ್ರ ಕವಚ ಹಾಕಿದಂತ ದೊಡ್ಡ ಪುಣ್ಯ ಇದರಲ್ಲಿ ಆಗತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರ ಮೇಘ ವಿದ್ಯತೆ. ಜ್ಞಾನ ಕಾರ್ಯಕ್ಕೆ ಅಷ್ಟೊಂದು ಫಲ ಇರುತ್ತೆ ಅಂತ. ರಾಯರು ಗ್ರಂಥಗಳು ಅಂತ ಕೇಳಿದರೆ ದಾಸರು ಒಂದು ಮಾತನ್ನ ಹೇಳ್ತಾರೆ, 3ನೆಯ ರೂಪದಲ್ಲಿ ಯತಿಯಾಗಿ ಬರುತ್ತನ್ನಿ ಚಾರುತರ ಮಧ್ವ ಮತ ಸರರ ತತ್ವಗಳ 3 ಮೇಲೆ 1 ದಸದಾರು ಗ್ರಂಥಗಳಿಂದ ದಾರುಣಿಯ ಸುರಣಿಕರ ಕರಗಿದೆಯೋ ದೇವಾಂಶ ಅಂತ ಒಂದು ಕೃತಿ. ಕರದಲ್ಲಿ ಬರುವ ಸುರತರು ಕರುಣಾಸಾಂದ್ರ ಗುರುಸಾರ್ವಭೌಮ ಯತಿವರ ಯಾಗವೇಂದ್ರ ಅಂತ ಒಂದು ಕೃತಿ ಇದೆ. ಅದ್ರ ಹೇಳ್ತಾರೆ, 3ನೆಯ ರೂಪದಲ್ಲಿ ಯತಿಯಾಗಿ ಬರುತ್ತಾ ನೀನು
ಏನು ಮಾಡಿದ್ದೀರಿ ಅಂತ ಕೇಳಿದರೆ 3 ಮೇಲೆ 1 ದಸದಾರು ಗ್ರಂಥಗಳ 3 ಮೇಲೆ 1 4 4 ದಸ ಅಂದ್ರೆ 40 46 ಗ್ರಂಥಗಳ ರಚಿಸಿ ಅಂತ ದಾಸರ ಮಾತು. 46 ಗ್ರಂಥಗಳ ರಚನೆಯನ್ನು ಮಾಡಿದ್ದಾರೆ ರಾಯರು. 46 ಅಂತ ಹೇಳೋದು ಉಂಟು, 51 ಅಂತ ಹೇಳೋದು ಉಂಟು, 2 ಮಾತುಗಳು ಕೂಡ ಇದೆ. ಆ ಏನೇನು ಗ್ರಂಥಗಳ ಯಥಾಶಕ್ತಿ ನಾವು ನೋಡೋಣ. ಅದ್ರ ಒவ்வೊಂದಕ್ಕೂ ಒಂದೊಂದು ಮದಿಮೆಗಿಳಿದೆ. ಆಚಾರ್ಯರು ವೇದವ್ಯಾಸರು ಇಡೀ ವೇದ ಪುರಾಣ, ವೇದಗಳು ಉಪನಿಷತ್ತುಗಳು ಅದಕ್ಕೆ ಯಾರು ಸೃಷ್ಟಿ ಮಾಡಿದ್ದಿಲ್ಲ, ಅಪೌರುಷೇಯವಾದದ್ದು ವೇದದ್ದು. ನಾರಾಯಣನೇ ಕೂಡ ಸೃಷ್ಟಿ ಮಾಡಿದ್ದಿಲ್ಲ. ವೇದಗಳು ಅನಾದಿ ಕಾಲದಿಂದ ಅನಂತ ಕಾಲವರೆಗೆ ಇರುವಂತಹದ್ದು ವೇದಗಳು. ಆ ವೇದಗಳ ಸಾರವನ್ನು ತೆಗೆದು ನಮಗೆ ಬ್ರಹ್ಮಸೂತ್ರವಾಗಿ ಕೊಟ್ಟಿದ್ದಾರೆ ವೇದವ್ಯಾಸರು. ಹಿಂಸ್ ಟು ದ ವೇದಗಳು, ಉಪನಿಷತ್ತುಗಳು ಸಾರವೇ ಬ್ರಹ್ಮಸೂತ್ರ. ಈ ಬ್ರಹ್ಮಸೂತ್ರಕ್ಕೆ ಆಚಾರ್ಯರು 4 ಗ್ರಂಥಗಳನ್ನು ಮಾಡಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಬ್ರಹ್ಮಸೂತ್ರ ಅಣುಭಾಷ್ಯ, ಅಣುವ್ಯಾಖ್ಯಾನ, ನ್ಯಾಯ ವಿವರಣ ಅಂತ 4 ಗ್ರಂಥಗಳು. ಈ ಬ್ರಹ್ಮಸೂತ್ರ ಅಣುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ಈ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಜಯತೀರ್ಥರು, ಈ 4 ಗ್ರಂಥಗಳಲ್ಲಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಜಯತೀರ್ಥರು ಕೊಟ್ಟ ಗ್ರಂಥ ತತ್ವಪ್ರಕಾಶಿಕ ಎಂಬ ಗ್ರಂಥ. ಈ ತತ್ವಪ್ರಕಾಶಿಕ ಗ್ರಂಥಕ್ಕೆ ರಾಯರು ಮಾಡಿದ ಗ್ರಂಥ ತತ್ವಪ್ರಕಾಶಿಕ ಭಾವದೀಪ ಅಂತ ಒಂದು ಗ್ರಂಥ. ಬ್ರಹ್ಮಸೂತ್ರಕ್ಕಾಗಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ಜಯತೀರ್ಥರು ಮಾಡಿದ ಗ್ರಂಥಕ್ಕೆ ಇವರು ಕೊಟ್ಟ ಟೀಕಾ ಗ್ರಂಥ ತತ್ವಪ್ರಕಾಶಿಕ ಭಾವದೀಪ. ಇನ್ನೊಂದು ಬ್ರಹ್ಮಸೂತ್ರಕ್ಕೆ ನೇರಾಗಿ ಅರ್ಥವನ್ನು ಕೊಟ್ಟಿದ್ದಾರೆ, ಸೂತ್ರಾರ್ಥ ಸಂಗ್ರಹ. ಒவ்வೊಂದು ಬ್ರಹ್ಮಸೂತ್ರಕ್ಕೂ ವ್ಯಾಖ್ಯಾನ ರಾಯರು ಮಾಡಿಕೊಟ್ಟಿದ್ದಾರೆ. ತಂತ್ರದೀಪಿಕಾ ಅಂತ ಇದ್ರು ಅದಕ್ಕೆ. ಇದು 2ನೇದು. 3ನೇದು ಬ್ರಹ್ಮಸೂತ್ರ ಭಾಷ್ಯಕ್ಕೆ ತತ್ವಪ್ರಕಾಶಿಕ ಎಂಬ ಗ್ರಂಥ ಜಯತೀರ್ಥರು ಮಾಡಿದ್ರು. ಆ ಜಯತೀರ್ಥರ ತತ್ವಪ್ರಕಾಶಿಕ ಅನುಸರಿಸಿ ವ್ಯಾಸರಾಜರು ಕೊಟ್ಟ ಗ್ರಂಥವೇ ತಾತ್ಪರ್ಯ ಚಂದ್ರಿಕಾ. ಈ ತಾತ್ಪರ್ಯ ಚಂದ್ರಿಕಾವಿಗೆ ರಾಯರು ಒಂದು ಗ್ರಂಥ ಕೊಟ್ಟಿದ್ದಾರೆ, ಚಂದ್ರಿಕಾ ಪ್ರಕಾಶ ಅಂತ. ಈ ಗುರುಗಳ ಸ್ಥಳದಲ್ಲಿ ವಾದೀಂದ್ರ ಹೇಳಬೇಕು ಅಂದ್ರೆ, ಈ ಆಚಾರ್ಯರ ಗ್ರಂಥಗಳ ಈ ಒಂದು ಬೆಳಕು ಅಂದ್ರೆ ತಾತ್ಪರ್ಯ ಚಂದ್ರಿಕಾ ಎಂಬ ಚಂದ್ರ. ಆ ಚಂದ್ರನ ಪ್ರಕಾಶವನ್ನು ಎಲ್ಲರಿಗೂ ಮುಟ್ಟಿಸಿದವರು ಯಾರು ಅಂದ್ರೆ ರಾಯರು ಅಂತ. ತಾತ್ಪರ್ಯ ಚಂದ್ರಿಕಾ ಪ್ರಕಾಶವನ್ನು ಕೊಟ್ಟು ಆ ಬೆಳಕನ್ನು ಎಲ್ಲರಿಗೂ ಹೋಗಿ ಮುಟ್ಟಿಸಿದವರು ರಾಯರು ಅಂತ ವಾದೀಂದ್ರ ತೀರ್ಥ ವರ್ಣನೆ ಮಾಡ್ತಾರೆ. ಇನ್ನೊಂದು ಅವರು ಮಾಡಿದ ಗ್ರಂಥ ಅಂತ ಕೇಳಿದರೆ ಸೂತ್ರ ಗ್ರಂಥ. ಬ್ರಹ್ಮಸೂತ್ರಕ್ಕೆ ನ್ಯಾಯ ಮುಕ್ತಾವಳಿ ಅಂತ ಒಂದು ಗ್ರಂಥ, ನೇರಾಗಿ ರಾಯರು ಮಾಡಿದ ಒಂದು ಗ್ರಂಥ. ಇನ್ನೊಂದು ಅಣುಭಾಷ್ಯಕ್ಕೆ, ಅಣುಭಾಷ್ಯ ಎಂಬುದು ಬ್ರಹ್ಮಸೂತ್ರಕ್ಕೆ ಮಧ್ವಾಚಾರ್ಯರು ಮಾಡಿದಾಗ ಅವರು ಗುರುಗಳ ಅಚ್ಯುತ ಪ್ರೇಕ್ಷರು ನಿತ್ಯನೂ ಬ್ರಹ್ಮಸೂತ್ರ ಭಾಷ್ಯ ಪಾರಾಯಣ ಮಾಡ್ತಾ ಇದ್ರಂತೆ. ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯ ಅಂದ್ರೆ ಎಷ್ಟು ದೊಡ್ಡದು ಅಂದ್ರೆ ಅಷ್ಟು ವಿಶೇಷವಾಗಿ ಹೇಳ್ತಾರೆ. ಮಹಾನಂದ ತೀರ್ಥಸ್ಯ ಏ ಭಾಷ್ಯ ಭಾವಂ ಮನೋವಾಕ್ವಿರ್ ಆವರ್ತಯಂತೆ ಸುಸತ್ಯ ಸುರಾಧ್ಯ ನರಾಂತ ಮುಕುಂದ ಪ್ರಸಾದಾತ್ ಇಮಂ ಮೋಕ್ಷಮೇದೆ ಭಜಂತೆ ಸದೇತಿ ಅಂತ ಸುಮಧ್ವಜಿ ಮಹಾಕಾವ್ಯ ವರ್ಣನೆ ಮಾಡ್ತಾ ಇದೆ. ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯ ಪಾಠವನ್ನು ತೆಗಿತಾ ಇದ್ದಾಗ ಒಂದು ದಿವಸ ಸೂರ್ಯಕೋಟಿ ಪ್ರಕಾಶ ಬಂದಿತ್ತು. ಏನು ಇಷ್ಟೊಂದು ಪ್ರಕಾಶ, ಮಿಂಚಿನಂತೆ ಫ್ಲಾಶ್. ಯಾರೋ ಫೋಟೋ ತೆಗೆದ್ರ ಇಲ್ಲ ಏನೋ ಒಂದು ಕರೆಂಟ್ ಏದೋ ವೋಲ್ಟೇಜ್ ಆಗಿದೆಯಾ, ಪ್ರಾಬಳ ಆಗಿದೆಯಾ, ಓವರ್ ವೋಲ್ಟ್, ಏನು ಇಷ್ಟೊಂದು ಪ್ರಕಾಶ. ಆಗ ಆಚಾರ್ಯರು ಹೇಳಿದಿರುತ್ತೆ, ನಮ್ಮ ಪಾಠವನ್ನು ಕೇಳಲಿಕ್ಕಾಗಿ ನಿತ್ಯನೂ ಶೇಷದೇವರು ಬರ್ತಾ ಇದ್ರು. ಆ ಶೇಷದೇವರು ಇವತ್ತು ತಮ್ಮ ದರ್ಶನವನ್ನು ನಿಮಗೆಲ್ಲರಿಗೂ ಕೊಡಬೇಕು ಅಂತ ಈ ದರ್ಶನ ಮಾಡಿಕೊಟ್ಟು ಹೋಗಿದ್ದಾರೆ ಅಂತ. ಆ ಸುಮಧ್ವಜಿ ಮಹಾಕಾವ್ಯ ಹೇಳುತ್ತೆ, ಆಚಾರ್ಯರ ಬ್ರಹ್ಮಸೂತ್ರ ಭಾಷೆ ಯಾರು ಕೇಳಬೇಕು ಅಂದ್ರೆ ಸುರಾಧ್ಯ ನರಾಂತ ಅಂದ್ರು. ಆಚಾರ್ಯರ ಗ್ರಂಥಗಳಿಗೆ ಕ್ಯೂ ಮೊದಲಿಲ್ಲವರು ಯಾರು ಅಂದ್ರೆ ಸುರಾಧ್ಯ ಅಂತ. ಇಂದ್ರಾದಿ ದೇವತೆಗಳ ಮುಂದೆ ಕ್ಯೂ ನಿಲ್ತಾ ಇದ್ದಾರೆ, ರುದ್ರಾದಿ ದೇವತೆ ನಿಲ್ತಾ ಇದ್ದಾರೆ. ನರಾಂತ, ನರರಲ್ಲಿ ಯೋಗಿಯರು ಹಿಂದೆ. ನಾವೇನ್ ಹೇಳ್ತೇವೆ, ನಾವು ದೊಡ್ಡ ಡೈರೆಕ್ಟರ್ ಆಗಿದ್ದಾನೆ, ದೊಡ್ಡ ಮ್ಯಾನೇಜರ್ ಆಗಿದ್ದಾನೆ, ನಾ ಈ ಕೆಲಸಕ್ಕೆ ಬರೋದಾ, ಈ ಗ್ರಂಥ ಓದೋದಾ, ಇಲ್ಲಿ ಮುಂದೆ ಸೇವೆ ಮಾಡೋದಾ ಅಂತ. ಆಚಾರ್ಯ ಗ್ರಂಥಕ್ಕೆ ಪಾಠ ಕೇಳುವವರು ಮೊದಲು ಯಾರು ಅಂದರೆ ರುದ್ರದೇವರು ಮುಂದೆ ನಿಂತಿದ್ದಾರೆ, ಶೇಷದೇವರು ಮುಂದೆ ನಿಂತುಕೊಂಡಿದ್ದಾರೆ, ನರರು ಹಿಂದೆ ಅಂತ. ಅಷ್ಟು ದೊಡ್ಡ ಭಾಷ್ಯ. ಆ ಭಾಷ್ಯ ಗ್ರಂಥ ನಿತ್ಯರು ಪಾರಾಯಣ ಮಾಡ್ತಾ ಇದ್ರು ಅಚ್ಯುತ ಪ್ರೇಕ್ಷರು, ಮಧ್ವಾಚಾರ್ಯರ ಗುರುಗಳು. ಆಗ ಒಂದು ದಿವಸ ಸಾದರ ದ್ವಾದಶಿ ಬಂದಿತ್ತು. ಇರುವಂತ ಸಮಯ ಕಮ್ಮಿ, ಬೇಗ ಊಟ ಮಾಡದೆ ಬಿಟ್ರೆ 12 ಏಕಾದಶಿ ಪುಣ್ಯ ಹೋಗುತ್ತೆ. ನಾವೇನ್ ಮಾಡಬೇಕು, ಆ ಇನ್ಸ್ಟಂಟ್ ಆಗಿ ಆ ಸಮಯ 32 ಶ್ಲೋಕಗಳಲ್ಲಿ ಅಣುಭಾಷ್ಯ ಅಂತ ರಚನೆ ಮಾಡಿಕೊಟ್ಟಂತೆ. ಅಣುಭಾಷ್ಯ ಎಂಬ ಗ್ರಂಥ, ಅಣುಭಾಷ್ಯ ಗ್ರಂಥವನ್ನು ರಚನೆ ಮಾಡಿಕೊಟ್ರೆ ಆ ಅಣುಭಾಷ್ಯಕ್ಕೆ ರಾಯರು ತತ್ವಮಂಜರಿ ಇಂಥದ್ದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ ನೋಡಿ. ಅಣುಭಾಷ್ಯ ಗ್ರಂಥಕ್ಕೆ ತತ್ವಮಂಜರಿ ಎಂಬ ಗ್ರಂಥ, ಸಣ್ಣ ಪುಟ್ಟ ಗ್ರಂಥಕ್ಕೆ ದೊಡ್ಡ ವ್ಯಾಖ್ಯಾನ ರಾಯರು ಮಾಡಿಕೊಟ್ಟಿದ್ದಾರೆ. ಎಷ್ಟು ದೊಡ್ಡ ಗ್ರಂಥ ಅಂತ ಹೇಳಿ. ಇನ್ನೊಂದು ರಾಯರು ಇದೇ ರೀತಿಯಲ್ಲಿ ಮಾಡಿಕೊಟ್ಟದ್ದು ಅಂದ್ರೆ ರಾಯರು ಪೂರ್ವಾಶ್ರಮದಲ್ಲಿ ಮಾಡಿದ ಒಂದು ಗ್ರಂಥ
ರಾಯರು ಗ್ರಂಥಗಳು ಹೆಂಗಿದೆ ಅಂತ ಹೇಳಿದರೆ ವಾದೀಂದ್ರ ತೀರ್ಥರು ಒಂದು ಮಾತು ಹೇಳ್ತಾರೆ ಗುರುಗುಣ ಸ್ತವನದಲ್ಲಿ. ಚಿತ್ತೇನ ಯುಕ್ತಮರ್ಥಂ ಕಲಯತಿ ಸಗಸಾನಾಭಿದತ್ತೆ ಸಗದ್ಭಿಹಿ ಸಾಕಂ ಮೀಮಾಂಸತೆ ವಾ ನಲಿಗತಿ ವಚಸೋತ್ಕಾಟಯತ್ಯಾಚಯಂ ಸ್ವಂ ಉಕ್ತಂ ನೋ ವಕ್ತಿ ಭೂಯಃ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಸ್ತಿ ತಸ್ಮಾತ್ ತಸ್ಮಾಭಿಃ ತತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರಃ. ರಾಯರು ಗ್ರಂಥಗಳು ಹೆಂಗಿತ್ತು, ರಾಯರ ಗ್ರಂಥಗಳು ಹೆಂಗಿತ್ತು ಅಂದ್ರೆ ಆ ಕಾಲದಲ್ಲಿ ಅಷ್ಟು ಸುಲಭ ಇಲ್ಲ. ಗ್ರಂಥಗಳ ರಚನೆ ಅಂದ್ರೆ ತುಂಬಾ ಕಷ್ಟ ಇತ್ತು. ಓಲೆಯನ್ನು ತೆಗಿಬೇಕು, ಆ ಓಲೆಯಲ್ಲಿ ತಾಳೆ ಓಲೆಗಳಲ್ಲಿ ಆಣಿಯನ್ನು ಇಟ್ಟು ಆ ಅಕ್ಷರವನ್ನು ಬರಿಬೇಕು. ಆ ಅಕ್ಷರವನ್ನು ಬರೆದ ಮೇಲೆ ಅದರಲ್ಲಿ ಇಂಕ್ ಫಿಲ್ ಮಾಡಬೇಕು. ಎಲ್ಲಿ ಆ ಅಕ್ಷರ ಬರೆದ ಮೇಲೆ ಆ ಇಂಕ್ ಏನ್ ಮಾಡಬೇಕು ಅಂದ್ರೆ ಸನ್ಯಾಸಿಗಳು ಎಲ್ಲಾ ನೀರನ್ನ ಮುಟ್ಲಕ್ಕಿಲ್ಲಂತೆ, ಮಡಿಯಲ್ಲಿ ಇರ್ಬೇಕು ಅಂತ ಆ ಇಂಕ್. ಆ ಇಂಕ್ ಏನ್ ಮಾಡಬೇಕು ಅಂದ್ರೆ ಗಂಗಾ ನದಿ ಇತ್ಯಾದಿ ತೀರ್ಥಗಳಿಗೆ ಹೋದ್ರೆ ಗಂಗಾ ನಿತ್ಯ ಪವಿತ್ರ, ಆ ಗಂಗಾ ನದಿಲಿ ಇಂಕ್ ಪ್ರಿಪೇರ್ ಮಾಡಿಬಾರಂತೆ. ನೋಡಿ ಎಷ್ಟೊಂದು ಶ್ರಮ ಇದ್ದಿದೆ ಅಂತ ತಿಳಿಬೇಕು. ಆ ಗಂಗಾದಿ ತೀರ್ಥಗಳಿಗೆ ಹೋದಾಗ ಮಡಿಯಲ್ಲಿ ಇಂಕ್ನ ಪ್ರಿಪೇರ್ ಮಾಡಿ ತಗೊಂಡು ಬರೋದಂತೆ. ಆಗ ರಾಯರು ಒಂದು ಸಮಯ ಇಂಕ್ ಬೇಕಾಗಿದ್ದಾಗ ಇಲ್ಲಿ ಯಾರು ಇಂಕ್ ಇಟ್ಟಿದ್ದಾರೆ ಅಂತ ನೋಡಿದ್ರಂತೆ. ಆಗ ಬಿದರಗಳ್ಳಿ ಶ್ರೀನಿವಾಸ ತೀರ್ಥರು ಅಂತ ಅವರು ಪಕ್ಕದಲ್ಲಿದ್ದರು. ಅವರು ಗ್ರಂಥ ರಚನೆ ಮಾಡ್ತಾರೆ, ಅವ್ರು ಇಂಕ್ ಕೊಡಬಹುದು ಅಂದಿರುತ್ತೆ. ಅವ್ರು ಹೇಳಿದ್ರೆ ಇತ್ತರು ಮಡಿಯಲ್ಲಿ ಬರೆಯುವವರು, ಗ್ರಂಥ ಬರೆಯುವವರುತ್ತೆ. ಅವ್ರು ಹೆಂಗೆ ಇಂಕ್ ಪ್ರಿಪೇರ್ ಮಾಡಿದರು ಅಂತ ಕೇಳಿದರೆ ವರ್ಷದಲ್ಲಿ ಒಂದು ದಿವಸ ತುಂಗಭದ್ರಾ ನದಿಯಲ್ಲಿ ಗಂಗಾ ಸನ್ನಿಧಾನ ಅಂತ ಇರೋದು. ಆ ದಿವಸ ಈ ತುಂಗಭದ್ರಾ ನದಿಯನ್ನು ತಗೊಂಡು ಬಂದು ಅದನ್ನ ಇಂಕ್ ಪ್ರಿಪೇರ್ ಮಾಡಿ ವರ್ಷ ಪೂರ್ತಿಯಾಗಿ ಇಟ್ಟಿದ್ರು ಅಂತ ಬಿದರಗಳ್ಳಿ ಶ್ರೀನಿವಾಸ ತೀರ್ಥರು. ರಾಯರು ಅವ್ರ ಮನೆಗೆ ಹೋದಾಗ ಅವ್ರು ಮಾಡಿದ ಗ್ರಂಥಗಳನ್ನ ನೋಡಿ ಶ್ರೀನಿವಾಸ ಆಚಾರ್ಯರಾಗಿದ್ದವರನ್ನ ಶ್ರೀನಿವಾಸ ತೀರ್ಥರು ಅಂತ ಪಟ್ಟ ಕೊಟ್ಟರು. ಎಷ್ಟು ನೋಡ್ರಿ, ಯಾರೋ ಸನ್ಯಾಸಿಗಳಾಗಿದ್ದರೆ ಪೀಠವಾಗಿದ್ದರೆ ತಮಕ್ಕಿಂತ ಕೆಳಗಿರುವವರನ್ನ ಅಷ್ಟು ಗೌರವವನ್ನು ಕೊಡೋದಿಲ್ಲ. ನಾನು ದೊಡ್ಡ ಪೀಠಾಧೀಶರು, ಇಷ್ಟು ಗ್ರಂಥ ಮಾಡಿದ್ದಾನೆ. ರಾಯರು ಎಷ್ಟೊಂದು ದಯಾಳು ನೋಡಿ, ಅವರ ಗ್ರಂಥಗಳನ್ನ ನೋಡಿ ನೀವು ದೊಡ್ಡ ಗ್ರಂಥಗಳನ್ನ ರಚನೆ ಮಾಡಿದ್ದೀರಾ, ನಿಮಗೆ ತೀರ್ಥರು ಎಂಬ ಪಟ್ಟ ಗ್ರಂಥರಿಗೆ ಕೊಡೋದಿಲ್ಲ, ಅದನ್ನು ನಿಮಗೆ ಕೊಡ್ತೇನೆ ಅಂತ ಹೇಳಿ ಪಟ್ಟವನ್ನು ಕೊಟ್ಟು ಬಿದರಗಳ್ಳಿ ಶ್ರೀನಿವಾಸ ತೀರ್ಥರು ಅಂತ ಪಟ್ಟವನ್ನು ಕೊಟ್ಟಿರುತ್ತೆ ರಾಯರು. ಆಗ ರಾಯರು ಅಷ್ಟು ಕಷ್ಟ, ಆ ಗ್ರಂಥಗಳ ರಚನೆಗೆ ಅಷ್ಟು ಕಷ್ಟ ಇತ್ತು ಎಂಬ ಅದಕ್ಕೋಸ್ಕರ ಹೇಳಿದ್ದೆ. ಇಲ್ಲಿ ವಾದೀಂದ್ರ ತೀರ್ಥರು ಹೇಳ್ತಾರೆ ಗ್ರಂಥ ರಚನೆ ರಾಯರು ಮಾಡಬೇಕಾದ್ರೆ ರಾಯರ ಅಕ್ಷರ ಹೆಂಗೆ ಇತ್ತು ಗ್ರಂಥ ರಚನೆ. ರಾಯರು ತನ್ನ ಮನಸ್ಸಲ್ಲಿ ಏನು ತೋರುತ್ತೆಯೋ ಬರೆಯುವವರು ಇಲ್ಲ. ನಾವು ಬರಿತೇವೆ ಏನೋ ಒಂದು ಬರೆಯೋದು ಅಂತ ಹೇಳಿದ್ರೆ ತೋರಿದ್ದೆಲ್ಲ ಬರೆಯೋದು, ಅರ್ಥ ಇದೆಯಾ ಅರ್ಥ ಇರೋದು ಏನೋ ಬರೆಯೋದು, ಅರ್ಥ ಇಲ್ಲದೆ ಒಂದು ಮಾತು ಅವರ ಗ್ರಂಥಗಳಲ್ಲಿ ಇಲ್ಲ. ಇದು ಫಸ್ಟ್ ಕ್ವಾಲಿಟಿ, ಇದು ಹೇಳ್ತಾರೆ. ಇನ್ನೊಂದು ಕೇಳ್ತಾರೆ, ರಾಯರು ಒಂದು ಬರಿಬೇಕು ಅಂದ್ರೆ ಯೋಚನೆ ಮಾಡದೆ ಬರೆಯುವವರಲ್ಲಂತೆ. ನಮ್ಮ ಜಯತೀರ್ಥರ ಗ್ರಂಥದ ಬಗ್ಗೆ ವ್ಯಾಸ ತತ್ವಜ್ಞ ತೀರ್ಥರು ಅವರು ದಾಸರಾಗಿ ನಿದ್ರು, ಪೀಠದಲ್ಲಿ ನಿದ್ರು. ವ್ಯಾಸ ತತ್ವಜ್ಞ ತೀರ್ಥರು ಅವರು ಒಂದು ಮಾತು ಹೇಳ್ಬೇಕಾದ್ರೆ ಜಯತೀರ್ಥರು ಹೆಂಗ ಮಧ್ವಾಚಾರ್ಯರ ಗ್ರಂಥಗಳಿಗೆ ಅರ್ಥ ಬರೆದರು ಅಂತ ಕೇಳಿದರೆ, ಒಂದು ಸುಖಾಸಿನಿ ಸ್ತ್ರೀ ಕನ್ನಡಿ ಮುಂದೆ ನಿಂತು ಕುಂಕುಮವನ್ನು ಇಟ್ಟುಕೊಂಡಿದ್ರೆ, ಇದೆಲ್ಲ ಸ್ಟಿಕ್ಕರ್ ಕೊಟ್ಟು ಇಡ್ತಾರೆ, ಅದೆಲ್ಲ ಕೆಳಗೆ ಬರೋದಿಲ್ಲ. ಇಲ್ಲಿ ದೊಡ್ಡ ಕುಂಕುಮವನ್ನ ಊರ್ತುಪುಂಡ್ರವಾಗಿ ಚೆನ್ನಾಗಿ ಇಟ್ಟುಕೊಂಡಿದ್ದರೆ ಆ ಸುಖಾಸಿನಿ ಸ್ತ್ರೀ ಏನು ಮಾಡ್ತಾಳೆ ಅಂದ್ರೆ, ಅಹೋ ಇಲ್ಲಿ ಕೊಂಚ ಕೋಣೆ ಆಗಿದಿಲ್ಲ, ಇಲ್ಲಿ ಸರಿ ಮಾಡಿದ್ದಾಳಂತೆ, ಇಲ್ಲಿ ಕೊಂಚ ಇದಲ್ಲ, ಇಲ್ಲಿ ಕೊಂಚ ಶೇಪ್ ಮಾಡಿದ್ದಾಳಂತೆ. ಹೇಗೆ ನೋಡಿ 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 ತನ್ನ ಕುಂಕುಮವನ್ನು ಸರಿ ಮಾಡಿಕೊಳ್ಳುತ್ತಾಳೆಯೋ ಆಗ ಜಯತೀರ್ಥರು ಮಧ್ವಾಚಾರ್ಯರ ಗ್ರಂಥಗಳ ಒவ்வೊಂದು ಛ ತೂಪ ಒவ்வೊಂದು ಅಕ್ಷರವನ್ನು ನೋಡಿದಾಗ ಇದು ಹಿಂಗೆ ಹೇಳಿದ್ರೆ ಚೆಂದ ಇರ್ತೀಯೋ, ಇದು ಹಿಂಗೆ ಹೇಳಿದ್ರೆ ಅರ್ಥ ಆಗತ್ತೆಯೋ, ಇದು ಹಿಂಗೆ ಹೇಳಿದ್ರೆ ಎಲ್ಲರಿಗೂ ರೀಚ್ ಆಗತ್ತೆಯೋ ಅಂತ ನೋಡಿ ಬರದಾರೆ ಗ್ರಂಥವನ್ನ. ಜಯತೀರ್ಥರು ಬರದ ಶೈಲಿ ಅದು. ಇಲ್ಲಿ ರಾಯರು ಬರಿಬೇಕು ಅಂದ್ರೆ ಒಂದು ಅರ್ಥ ಇಲ್ಲದ ವಿಷಯ ಬರೆಯೋದಿಲ್ಲ, ಯೋಚನೆ ಮಾಡದೆ ಬರೆಯೋದಿಲ್ಲ ಅಂತ. ಇನ್ನೊಂದು ವಿಷಯ ಹೇಳ್ತಾರೆ, ಒಂದು ಬಾರಿ ಹೇಳಿದ ಮಾತನ್ನ ಡೂಪ್ಲಿಕೇಶನ್ ಇರೋದಿಲ್ಲ ಅಂತ ರಾಯರಲ್ಲಿ. ನೋಡಿ, ನಾವು ಹೇಳಿದ್ರೆ ಒಂದು ಬುಕ್ ತುಂಬಾ ಚೆನ್ನಾಗಿ ಮಾರಬೇಕಂದ್ರೆ 400 ಪೇಜ್ 500 ಪೇಜ್ ರಿಪಿಟೇಷನ್ ಇರುತ್ತೆ. ನಮಗೆ ಈಗ ನೋಡಿ ಪ್ರವಚನ ಮಾಡೋವಲ್ಲಿ ಒಂದು ಅರ್ಧ ಗಂಟೆದು ಪ್ರವಚನ 20 ನಿಮಿಷ ಡೂಪ್ಲಿಕೇಶನ್ ಬಂದಿರುತ್ತೆ, ಹೇಳಿದ ಮಾತೇ ಬರ್ತಾ ಇದೆ. ರಾಯರ ಗ್ರಂಥದಲ್ಲಿ ಡೂಪ್ಲಿಕೇಶನ್ ಇರೋದಿಲ್ಲ, ಒಂದು ಮಾತನ್ನ ಮತ್ತೆ ರಿಪೀಟ್ ಮಾಡಿದವರೇ ಇಲ್ಲ. ಇದು ಬೇಡ. ಇನ್ನೊಂದು ದೊಡ್ಡ ಗುಣ ಹೇಳ್ತಾರೆ, ಇದು ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬೇಕು, ನಮ್ಮ ಮಕ್ಕಳಿಗೆಲ್ಲ ಬೇಕಾದ ಒಂದು ಗುಣ. ರಾಯರು ಒಂದು ಬಾರಿ ಬರೆದರೆ ಇನ್ನೊಂದು ಬಾರಿ ಬೊಡೆದು ಬರದವರಲ್ಲ ಅಂತ. ನೋಡಿ, ಒಳ್ಳೆ ಬರೆಯುವಂತ ಸಾಮರ್ಥ್ಯ ನಮ್ಮ ಮಕ್ಕಳಿಗೆಲ್ಲ ಬರಬೇಕು ಅಂದ್ರೆ ರಾಯರಲ್ಲಿ ಸೇವೆ ಮಾಡಿದರೆ ಎಷ್ಟೊಂದು ಸಾಮರ್ಥ್ಯ ಬರ್ತದೆ ಅಂದ್ರೆ ರಾಯರು ಓವರ್ ರೈಟಿಂಗ್ ಮಾಡಿದವರಲ್ಲ ಅಂತ ವಾದೀಂದ್ರ ತೀರ್ಥರು ಹೇಳ್ತಾರೆ. ಎಷ್ಟೊಂದು ಸಾಮರ್ಥ್ಯ ಇರಬೇಕು ನೋಡ್ರಿ. ಆ ಕಾಲದಲ್ಲಿ ಎರೇಸರೆಲ್ಲ ಹೇಳೆಲ್ಲ ಇತ್ತಲ್ಲ, ಅಂತ ಗ್ರಂಥಗಳ ಬರೆಯುವಂತ ಸಾಮರ್ಥ್ಯ ರಾಯರಿಗೆ ಇತ್ತು. ಅದನ್ನು ವಾದೀಂದ್ರ ತೀರ್ಥರು ವರ್ಣನೆ ಮಾಡಿದ್ದಾರೆ. ಇನ್ನೊಂದು ರಾಯರು ಗ್ರಂಥ ಅಂತ ಹೇಳಿದರೆ ಬಡತನದಲ್ಲಿ ನಾ ಹೇಳಿದೆ, ಅವರು ಕೊಟ್ಟ ಮೊದಲ ಗ್ರಂಥ ಅಂತ ಕೇಳಿದರೆ ಅಣುಮಧ್ವ ವಿಜಯಕ್ಕೆ ವ್ಯಾಖ್ಯಾನ. ಈ ಅಣುಮಧ್ವ ವಿಜಯ ಅಂದ್ರೆ ಮಧ್ವ ವಿಜಯ ಆಚಾರ್ಯರ ಚರಿತ್ರವನ್ನು ಹೇಳುವುದು ಸುಮಧ್ವ ವಿಜಯ. ನಮ್ಮ ಮಾವ ಅದಕ್ಕೆ ಅರ್ಥ ಬರೆದವರು ಇಲ್ಲಿ
ಸುಮಧ್ವಜಿ ಮಹಾಕಾವ್ಯ 1000 ಶ್ಲೋಕಗಳಿದೆ, ಅದಕ್ಕೆ ಅರ್ಥ. ಅಂತ 1000 ಶ್ಲೋಕಗಳಿರುವಂತಹ ಸುಮಧ್ವಜಿ 16 ಸರ್ಗವನ್ನ ಅದೇ ನಾರಾಯಣ ಪಂಡಿತಾಚಾರ್ಯರು ಮಿನಿಯಾಚರೈಸ್ಡ್ ವರ್ಷನ್ ಕೊಟ್ಟಿದ್ದಾರೆ. 32 ಶ್ಲೋಕಗಳಲ್ಲಿ ಆ ಸುಮಧ್ವಜಿ 2 ಶ್ಲೋಕಕ್ಕೆ ಒಂದು ಸರ್ಗ ಮ್ಯಾಚ್ ಮಾಡುವಂತಹ ಒಂದು ಗ್ರಂಥ, ಅದು ಅನುಮಧ್ವ ವಿಜಯ ಎಂಬ ಗ್ರಂಥ. ರಾಯರು ಏನು ಮಾಡಿದ್ರು ಅಂದ್ರೆ ನೋಡಿ, ಅಂಥ ಬಡತನ, ವಾರದಲ್ಲಿ ಒಂದು ವೇಳೆ ಅರ್ಧ ಹೊಟ್ಟ ಊಟ, ನೀರೇ ಆಹಾರ, ನೀರೇ ಭಗವಂತನಿಗೆ ನೈವೇದ್ಯ, ನೀರೇ ಪ್ರಸಾದ. ಅಂತ ಬಡತನದಲ್ಲಿ ಇದ್ದಾಗ ನಮಗೆಲ್ಲ ಏನು ಬರ್ತದೆ, ಕೋಪ ಬರ್ತಾ ಇದೆ. ಮನೆಯಲ್ಲಿ ಜಗಳಗದ್ರ ಹತ್ರ ಬರುತ್ತೆ. ಜಗಳಗದ್ರ ನೋಡಿ, ಮನೆಯಲ್ಲಿ ಹಬ್ಬ ಪೂಜೆ ಅಂದ್ರೆ ಮನೆ ಜನ ಬಂದ್ಬಿಡುತ್ತೆ. ಯಾತಕ್ಕೆ? ಉಪವಾಸ ಇರಲಿಕ್ಕೆ ಸಾಧ್ಯವಿಲ್ಲ. ಆ ಉಪವಾಸ ಏನಾಗುತ್ತೆ, ಕೋಪವ ಕನ್ವರ್ಟ್ ಆಗಿಬಿಡುತ್ತೆ ನಮಗೆ. ಆಗ ಮನೆಯಲ್ಲಿ ನಿತ್ಯನೂ ಕೂಡ ಹೊಟ್ಟೆ ತುಂಬಿದ್ರೆ ಕೋಪ ಶಾಂತ ಆಗಿಬಿಡ್ತೇವೆ. ಪೂಜೆ ಅಂತ ಕೇಳಿದ್ರೆ ಮನೆಯಲ್ಲಿ ಏನೋ ಒಂದು ಜಗಳಗದ್ರ. ಯಾತಕ್ಕೆ? ತಾಳ್ಲಕ್ಕೆ ಶಕ್ತಿ ಇಲ್ಲ, ತಾಳುವೆ ಇಲ್ಲ ನಮಗೆ. ರಾಯರು ಅಂತ ಒಂದು ಬಡತನದಲ್ಲಿ ಅವರು ಹೇಗಿದ್ದರು ಅಂತ ಕೇಳಿದರೆ ಅನುಮಧ್ವ ವಿಜಯಕ್ಕೆ ವ್ಯಾಖ್ಯಾನ ಬರಿತಾ ಇದ್ರಂತೆ. ನೋಡಿ ಎಷ್ಟೊಂದು ವೈರಾಗ್ಯ ನಿಷ್ಠ ಭಕ್ತಿ ಅವರಿಗಿರಬೇಕು. ಅನುಮಧ್ವ ವಿಜಯಕ್ಕೆ ವ್ಯಾಖ್ಯಾನ ಬರಿತಾ ಇದ್ರಂತೆ. ವ್ಯಾಖ್ಯಾನ ಬರೆದು ಸಮರ್ಪಣೆಯನ್ನು ಮಾಡಿದ್ರಂತೆ. ಈ ಸಮರ್ಪಣೆ ಮಾಡಿದ್ದಾರಲ್ಲ, ಇದಕ್ಕೆ ಭಾರತಿ ದೇವಿ ನೋಡಿದಳುಂತೆ. ಅನುಮಧ್ವ ಈ ವಾದೀಂದ್ರ ತೀರ್ಥರ ಗುರುಗುಣಸ್ಥಳದಲ್ಲಿ ಈ ಗ್ರಂಥ ಬಗ್ಗೆ ವರ್ಣನ ಮಾಡ್ತಾರೆ. ಈ ಗ್ರಂಥದ ಬಗ್ಗೆ ವರ್ಣನ ಮಾಡಬೇಕು ಅಂದ್ರೆ ಹೇಳ್ತಾರೆ, ಧೀರ ಶ್ರೀ ರಾಘವೇಂದ್ರಂ ಕೃತ ನಜ ವಿಜಯ ಸ್ರಗ್ಧಾರ್ಥ ಪ್ರಕಾಶಂ ದೃಷ್ಟ್ವಾ ಸಂತುಷ್ಟ ಚೇತ ದಶಮತಿರಚಿರಾತ್ ಅಭ್ಯಸಿಂಚತ್ ಪದೇ ಸ್ವೆ ನೂನಂ ವಾನೀತದೀಯಾನ ನಳಿನ ಕಥಾ ತತ್ಕೃತ ಸ್ವಪ್ರಿಯೈಕ ಪ್ರತ್ಯಾಸಂಗ ಪ್ರಕೃಷ್ಟ ಸ್ವಯಮಪಿ ತದನು ಸ್ವೇಪದೇ ಶಾಭ್ಯಸಿಂಚತ್. ಭಾರತಿ ದೇವಿ ನೋಡಿದ್ರಂತೆ, ಇಷ್ಟು ದೊಡ್ಡ ಸಾಧನ ಮಾಡಿದ್ದೀರಲ್ಲ, ಸೇವೆ ಏನು ಸೇವೆ? ನನ್ನ ಪತಿಯಾದ ಭಾರತೀ ಪತಿಯಾದ ವಾಯುದೇವರ ಅವತಾರವಾದ ಆಚಾರ್ಯರ ಚರಿತ್ರಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದೀರಲ್ಲ, ಇವರಿಗೆ ಏನ್ ಕೊಡಬಹುದು? ಹೇಳ್ತಾರೆ, ದೊಡ್ಡ ಪಂಡಿತರ ಬದಲು ಅವರಿಗೆ ಗೌರವ ಮಾಡಬೇಕು, ಶಾಲು ಓದಿಸ್ತೇವೆ, ಎಲ್ಲ ಏದೋ ಬೆಳ್ಳಿ ಪಾತ್ರ ಕೊಡ್ತೇವೆ, ಇಲ್ಲ ಸನ್ಮಾನವನ್ನು ಕೊಡ್ತೇವೆ. ಇವರಿಗೆ ಏನ್ ಕೊಡಬಹುದು? ಬೆಳ್ಳಿಯ ಬಂಗಾರವ ಏನ್ ಕೊಡಬಹುದು? ಭಾರತೀ ದೇವಿ ನೋಡಿದಿರುತ್ತೆ, ಏನು ಕೊಟ್ಟರು ಅದು ಸಮಾನ ಇಲ್ಲ. ಅದಕ್ಕೆ ಏನ್ ಮಾಡಬೇಕು? ಆಚಾರ್ಯರ ಮಧ್ವ ಸಾಮ್ರಾಜ್ಯ ಪೀಠ ಎಂಬ ಆ ಸಾಮ್ರಾಜ್ಯ ಪೀಠದಲ್ಲಿ ಕುಳಿಸಿ ಬಿಡೋಣ ಅಂತ ಭಾರತಿ ದೇವಿ ನಮ್ಮ ಗುರುಗಳಾದ ರಾಯರನ್ನ ತಮ್ಮ ಪರಂಪರೆಯಲ್ಲಿ ಕುಳಿಸಿದ್ದಾರೆ. ಕೂರ್ತಿ ಆಜ್ಞೆಯನ್ನು ಮಾಡಿ ಸರಸ್ವತಿ ದೇವಿ ಹೋಗಿ ದರ್ಶನವನ್ನು ಕೊಟ್ಟು ಕುಳಿಸಿ ಅಲ್ಲಿ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾಳೆ ಅಂತ ವಿಷಯವನ್ನು ವಾದೀಂದ್ರ ತೀರ್ಥರು ಹೇಳ್ತಾರೆ. ಸಾಮ್ರಾಜ್ಯ ಪೀಠವನ್ನು ಪಟ್ಟಾಭಿಷೇಕವನ್ನು ಮಾಡಿಸಬೇಕು ಅಂತ ಮಾಡಿಸಿದ್ರು ಭಾರತಿ ದೇವಿ. ಅಷ್ಟೊಂದು ವೈರಾಗ್ಯ. ರಾಯರು ಗ್ರಂಥ ದರ್ಶನ ಮಾಡಬೇಕು ಅಂತ ನಾವು ಹೇಳಿದ್ದೆ. ಬೆಳಕು ರಾತ್ರಿಯಲ್ಲಿ ಬರಿಬೇಕು ಅಂದ್ರೆ ದೀಪದ ಬೆಳಕಲ್ಲಿ ಬರಿಬೇಕು. ಇವತ್ತು ನೋಡಿ, ಒಳ್ಳೆ AC ರೂಮಲ್ಲಿ ಕುಳಿತು, ಒಳ್ಳೆ UPS ಕರೆಂಟ್ ಹೋದ್ರೂ UPS ಇರುತ್ತೆ, ಅಲ್ಟರ್ನೇಟಿವ್ ಆಪ್ಷನ್ ಇದೆ, ಎಲ್ಲ ಇದ್ದು ಒಳ್ಳೆ ಟೇಬಲ್ ಚೇರ್ಲಿ ಕುಳಿತು ಒಳ್ಳೆ ಪ್ರಿಂಟೆಡ್ ಬುಕ್ ಹೇಳಿದ್ರೆ 10 ಕಾಪಿ ಜೆರಾಕ್ಸ್ ಆಗ್ತಾನೆ, ಎಷ್ಟು ಬೇಕಾದ್ರೆ ಪ್ರಿಂಟ್ ಓದಂದ್ರೆ ಓದಕ್ಕೆ ಬರೋದಿಲ್ಲ. ಈ ಕಾಲ ಈ ಒಂದು ಪರಿಸ್ಥಿತಿ ನಮಗಿದೆ. ಆ ಒಂದು ಕಾಲದಲ್ಲಿ ಗ್ರಂಥ ರಚನೆ ಮಾಡಬೇಕು ಅಂದ್ರೆ ದೀಪಕ್ಕೆ ಎಣ್ಣೆ ಇಲ್ಲ ಅಂತ ರಾಯರು ಮನೆ ಏನು ಮಾಡ್ತಾ ಇದ್ರು, ಈ ಗಿಡದ ವೃಕ್ಷಗಳಿಂದ ಈ ಒಂದೊಂದು ಕುಚ್ಚಿಯನ್ನು ಸೇರಿಸಿ ಇಟ್ಟಿರುತ್ತೆ. ಅರಸ ಗಿಡ ಹೆಚ್ಚಿಟ್ಟು ಒಂದು ದೀಪ ಮುಡಿಸೋದಂತೆ. ಆ ಕುಚ್ಚಿಯನ್ನು ಎಡದ ಕೈಯಲ್ಲಿ ಇಟ್ಟು ಗ್ರಂಥಗಳನ್ನ ಬರೆಯೋದು. ಆಮೇಲೆ ಇನ್ನೊಂದು ಕುಚ್ಚಿಯನ್ನು ಬಿಡಿಸೋದು, ಅದು ಭಸ್ಮ ಆಗುವಾಗ ಇನ್ನೊಂದು ಗ್ರಂಥ ಹಾಗೆ ಬರೆಯೋದು. ಈ ರೀತಿಯಲ್ಲಿ ಗ್ರಂಥಗಳು ಬರ್ತಾರೆ ಅಂದರೆ ಎಷ್ಟೊಂದು ವೈರಾಗ್ಯ ನಿಷ್ಠ ಭಕ್ತಿ ಇದ್ದು ಮತವರ್ಧನ ಅಂತ ಕೇಳಿದರೆ ರಾಯರ ನಿಷ್ಠೆ ಗ್ರಂಥ ರಚನೆ ಅಷ್ಟು ಇದ್ದಿದೆ ಎಂಬ ವಿಷಯವನ್ನು ಕೂಡ ನಾವಿಲ್ಲಿ ನೋಡಿದೆವು. ಎರಡನೇದಾಗಿ ರಾಯರು ಮಾಡಿದ ಗ್ರಂಥಗಳ ಒಂದು ಗುಂಪು ಅಂದರೆ ಭಗವದ್ಗೀತೆಗಾಗಿ. ಆಚಾರ್ಯರಿಗೆ ತುಂಬಾ ಪ್ರಿಯವಾದದ್ದು ಎರಡುಂತೆ. ಮಧ್ವಾಚಾರ್ಯರಿಗೆ ಅವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ ನಿತ್ಯನು ಒಂದು ಭಗವದ್ಗೀತಾ ಪಾರಾಯಣ, ಇನ್ನೊಂದು ಭಾಗವತ ಶ್ರವಣ, ಎರಡು ಮಾಡ್ತಾ ಇದ್ರು. ಒಂದು ಭಗವದ್ಗೀತಾ ಪಾರಾಯಣ, ಇನ್ನೊಂದು ಭಾಗವತ ಶ್ರವಣ. ತನ್ನ ಶಿಷ್ಯರಾದ ಋಷಿಕೇಶ ತೀರ್ಥರು, ಪಲಿಮಾರು ಮಠದ ಮೊದಲ ಶಿಷ್ಯರು, ಪೀಠಾಧೀಶರು ಋಷಿಕೇಶ ತೀರ್ಥರು. ನಿತ್ಯನು ಋಷಿಕೇಶ ತೀರ್ಥರು ಪಾರಾಯಣ ಮಾಡಬೇಕು, ಭಾಗವತ ಹೇಳಬೇಕು, ಆಚಾರ್ಯರು ಶ್ರವಣ ಮಾಡಬೇಕು. ಇನ್ನೊಂದು ತಾನೇ ಗೀತೆಗೆ ಪಾರಾಯಣ ಮಾಡಬೇಕು. ಈ ಒಂದು ರೀತಿಯನ್ನು ಇಟ್ಟುಕೊಂಡಿದ್ರು. ಆಗ ವೇದವ್ಯಾಸರನ್ನ ನೋಡಕ್ಕೆ ಹೋಗ್ಬೇಕು ಅಂತ ಮೊದಲ ಬಾರಿ ಆಚಾರ್ಯರು ವೇದವ್ಯಾಸ ನೋಡಕ್ಕೆ ಹೊರಟಿದ್ದಾರೆ. ಬುದ್ಧ್ವಾ ಕ್ಷೇತ್ರೇ ವಿಶುದ್ಧೇ ಜಗನಲ್ಲ ಏರೋಪ್ಯ ಪೀಠಾಪಿದಾನೆ ತತ್ರಾಪಿ ಬ್ರಹ್ಮಜಾತಿಗಿ ತ್ರಿಭುವನ ವಿಶದೆ ಮಧ್ಯಗೇಹಾಖ್ಯ ಗೇಹೆ ಪಾರ್ಯೋರಾಜ್ಯಾದಿರಾಜಃ ಪುನರಪಿ ಬದರೀಂ ಪ್ರಾಪ್ಯ ಕೃಷ್ಣಂ ಚ ನತ್ವಾ ಕೃತ್ವಾ ಭಾಷ್ಯಾಣಿ ಸಮ್ಯಕ್ ಯತನುತ ಚ ಭವಾನ್ ಭಾರತಾರ್ಥ ಪ್ರಕಾಶಂ. ಎರಡು ಬಾರಿ ಹೋಗಿದ್ರು ಅಂತ ಆಚಾರ್ಯಗಳಿಗೆ. ಪುನರಪಿ ಬದರಿ ಅಂತ ಮೊದಲ ಬಾರಿ ಹೋದಾಗ ವೇದವ್ಯಾಸರು ದೊಡ್ಡವರು, ಸಾಕ್ಷಾತ್ ಪರಮಾತ್ಮ, ಇವರಿಗೆ ತಂದೆ ಸ್ನಾನ, ಇವರಿಗೆ ಗುರು ಸ್ನಾನ ಆಚಾರ್ಯ ವಾಯುದೇವರಿಗೆ. ದೊಡ್ಡವರನ್ನ ಹಿರಿಯನ್ನ ಗುರುಗಳನ್ನು ನೋಡುವಾಗ
ಬರೀ ಕೈಲಿ ಹೋಗಬಾರದು, ಶಾಸ್ತ್ರ ಹೇಳ್ತಾ ಇದೆ. ಬರೀ ಕೈಲಿ ಹೋಗಬಾರದು. ಏನ್ ಮಾಡಬೇಕು? ದೊಡ್ಡವರು ನೋಡುವಾಗ, ಹಿರಿಯರನ್ನ ಗುರುಗಳನ್ನ ನೋಡುವಾಗ ಕೈಲಿ ಏನೋ ಒಂದು ಹಣ್ಣು ತಗೊಂಡು ಕೊಡ್ತೇವೆ, ಅವರಿಗೆ ಏನೋ ತಗೊಂಡು ಕೊಡ್ತೇವಲ್ಲ. ವೇದವ್ಯಾಸರು ಏನ್ ಕೊಡ್ಬೋದು? ಹಣ್ಣು ಕೊಡ್ಬೋದಾ? ಹೂ ಕೊಡ್ಬೋದಾ? ಆಚಾರ್ಯರು ಏನ್ ಕೊಡಬೇಕು ಅಂದ್ರೆ ಗೀತಾಭಾಷ್ಯಂ ಚಕಾರಾಸವು ಪ್ರಥಮಂ ತುಷ್ಟಿದಂ ಹರೇಗೆ. ವೇದವ್ಯಾಸರು ತಾನೇ ರಚನೆ ಮಾಡಿದಂತಹ ಮಹಾಭಾರತ ಪಂಚಮೋ ವೇದ, 5ನೇ ವೇದ ಎಂಬ ಮಹಾಭಾರತದಲ್ಲಿ ಅಂಗವಾಗಿರುವಂತಹ ಗೀತಾ, ಭಗವದ್ಗೀತಾ ಉಪನಿಷತ್ತ ಸಾರ, ಅದಕ್ಕೆ ಭಾಷ್ಯವನ್ನು ಮಾಡಿ ವೇದವ್ಯಾಸರಿಗೆ ತಗೊಂಡೇ ಕೊಟ್ಟಿರುತ್ತೆ. ಮೊದಲ ಗ್ರಂಥ ಗೀತಾ ಭಾಷ್ಯ. ಇನ್ನೊಂದು ಆ ಗೀತೆಗೆ ಅವರೇ ಇನ್ನೊಂದು ಗ್ರಂಥವನ್ನು ಕೊಟ್ಟಿದ್ದಾರೆ, ಗೀತಾ ತಾತ್ಪರ್ಯ ನಿರ್ಣಯ ಎಂಬ ಗ್ರಂಥ. ಇದೇನು ವಿಶೇಷ ಅಂದರೆ ಭಗವದ್ಗೀತೆಯನ್ನ ಕೃಷ್ಣ ಉಪದೇಶ ಮಾಡಿದಾಗ ಪಕ್ಕದಲ್ಲಿ ಇದ್ದು ಕೇಳಿದವ ಯಾರು? ಅರ್ಜುನ. ಅದರ ಮುಖ್ಯವಾಗಿ ಉಪದೇಶವನ್ನು ಕೇಳಿದ್ದು ಯಾರು ಅಂದರೆ ಮುಖ್ಯ ಪ್ರಾಣದೇವರು. ಹೇಗೆ? ಅವರು ಅರ್ಜುನನ ರಥದಲ್ಲಿ ಧ್ವಜದಲ್ಲಿ ಹನುಮಂತನಾಗಿದ್ದು ಕೇಳಿದ್ದಾರೆ, ಪಕ್ಕದಲ್ಲಿ ಭೀಮನಾಗಿದ್ದು ಮತ್ತು ಕೇಳಿದ್ದಾರೆ, ಮತ್ತು ಅವರೇ ವೇದವ್ಯಾಸರನ್ನು ನೋಡಿದಾಗ ಮತ್ತು ಭಗವದ್ಗೀತೆಯ ಅರ್ಥವನ್ನು ಕೇಳಿ 3ನೇ ಅವತಾರ ರೂಪದಲ್ಲಿ ಅದೇ ಗೀತೆಗೆ ಭಾಷ್ಯವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಗೀತೆಗೆ ವಿಶೇಷ. ಗೀತಾಗೆ ಅರ್ಥ ಯಾರ್ಯಾರೋ ಭಾಷ್ಯವನ್ನು ಮಾಡಿದ್ದಾರೆ. ಆಚಾರ್ಯ ಭಾಷ್ಯಕ್ಕೆ ಏನು ವಿಶೇಷ ಅಂದರೆ ಅವರು ನೇರಾಗಿ ಕೇಳಿದ್ದನ್ನ ಅದಕ್ಕೆ ಅರ್ಥವಾಗಿ ಬರೆದಿದ್ದಾರೆ. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ. ಇದಕ್ಕೆ ಪಕ್ಕದಲ್ಲಿದ್ದು ಕೇಳಿದ್ದು ಇನ್ನೊಬ್ಬರು ಯಾರು? ಅರ್ಜುನ. ಆ ಅರ್ಜುನನೇ ಮತ್ತು ಜಯತೀರ್ಥರಾಗಿ ಬಂದು ಅದೇ ಗೀತೆಗೆ 2 ಗ್ರಂಥವನ್ನು ಕೊಟ್ಟರು. ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಿರ್ಣಯ. ಒಂದು ಪ್ರಮೇಯ ದೀಪಿಕಾ, ಇನ್ನೊಂದು ನ್ಯಾಯ ದೀಪಿಕಾ ಎಂಬ 2 ಗ್ರಂಥ. ಈ ಪ್ರಮೇಯ ದೀಪಿಕಾ, ನ್ಯಾಯ ದೀಪಿಕಾವಿಗೆ ರಾಯರು 2 ಟಿಪ್ಪಣಿ ಗ್ರಂಥವನ್ನು ಕೊಟ್ಟಿದ್ದಾರೆ. ಗೀತೆಗಾಗಿ ರಾಯರು ಕೊಟ್ಟ ಗ್ರಂಥ 2. ಆಗ ಬ್ರಹ್ಮಸೂತ್ರಕ್ಕೆ 5 ಗ್ರಂಥಗಳು, ಗೀತೆಗೆ 2 ಗ್ರಂಥ, ಅನುಮಧ್ವ ವಿಜಯಕ್ಕೆ ವ್ಯಾಖ್ಯಾನ 1 ಗ್ರಂಥ ಕೊಟ್ಟಿದ್ದಾರೆ. ಇನ್ನೊಂದು ರಾಯರು ಕೊಟ್ಟದ್ದೇನು ಅಂದ್ರೆ ಈ ಬ್ರಹ್ಮಸೂತ್ರ ಗ್ರಂಥಗಳಾಯಿತು. ರಾಯರಿಗೆ ಇನ್ನೊಂದು ಮುಖ್ಯವಾದ ಒಂದು ಅಂತ ಕೇಳಿದರೆ ವೇದ ಉಪನಿಷತ್ತುಗಳ ಅಷ್ಟೊಂದು ಪ್ರೀತಿ ಇತ್ತು, ಅಷ್ಟೊಂದು ಆಸಕ್ತಿ. ಏನು ಅಂದರೆ ರಾಯರ ಚರಿತ್ರೆ ಎಲ್ಲ ನಾವು ಕೇಳುತ್ತೇವೆ. ರಾಯರು ದೊಡ್ಡ ಯಾಗವನ್ನು ಮಾಡಿದರು ತಂಜಾವೂರಿನಲ್ಲಿ, ಕೇಳುತ್ತೇವೆ. ಆ ತಂಜಾವೂರಲ್ಲಿ ಯಾಗವನ್ನು ಮಾಡಬೇಕಾದ್ರೆ ತುಂಬಾ ಅಲ್ಲಿ ಧಾನ್ಯಗಳು ಬೆಳವಣಿಗೆ ಇಲ್ಲ, ಮಳೆ ಇಲ್ಲ, ಅಷ್ಟೊಂದು ಕಷ್ಟ ಬಂದಿದಾಗ ರಾಯರು ಏನ್ ಮಾಡಿದ್ರು ಅಂದ್ರೆ 12 ವರ್ಷ ಮಳೆ ಇಲ್ಲ. ಏನ್ ಮಾಡಬೇಕು? ಎಲ್ಲರಿಗೆ ನೋಡ್ರಿ, ಶಾರ್ಟ್ ಟರ್ಮ್ ಪ್ಲಾನ್, ಮಿಡ್ ಟರ್ಮ್ ಪ್ಲಾನ್, ಲಾಂಗ್ ಟರ್ಮ್ ಪ್ಲಾನ್ ಆಗಿದ್ರು ಅಂತ ನೋಡಿ. ಎಲ್ಲ ಈ ಕಾಲದಲ್ಲಿ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿ ದೊಡ್ಡ ಒಂದು ಆರ್ಗನೈಸೇಷನ್ ಅಂದ್ರೆ ಒಂದು ಗವರ್ಮೆಂಟ್ ಹೆಂಗೆ ರನ್ ಮಾಡಬೇಕು ಅಂತ ರಾಯರು ತಿಳಿಬೇಕು. ನಾನು ಯಾಗ ಮಾಡಿ ಮಳೆ ಬಂದು ಅವನು ನೀವು ಧಾನ್ಯ ಹಾಕಿ ಬೆಳವಣಿಗೆ ಮಾಡಿ ಅದಕ್ಕೆ ಅವನೆಲ್ಲ ಊಟ ಮಾಡ್ತೀರಾ? ಎಲ್ಲ ಸಾಯ್ತಾರಲ್ಲಿ. ಎಲ್ಲ ಊಟ ಇಲ್ಲ, 12 ವರ್ಷ ಇಲ್ಲ. ಏನ್ ಮಾಡಬೇಕು? ಇವತ್ತೊಂದು ದಿವಸ ಮಠದಲ್ಲಿ ಎಲ್ಲರಿಗೆ ಊಟ, ಶಾರ್ಟ್ ಟರ್ಮ್ ಪ್ಲಾನ್ ಅನೌನ್ಸ್ ಮಾಡಿದ್ರು ರಾಯರು. ಫಸ್ಟ್ ಹೇಳಿದ್ರು ಎಲ್ಲರಿಗೆ ಮಠಕ್ಕೆ ಬಂದಿ, ಇಲ್ಲಿ ಎಲ್ಲ ಉಪದೇಶವನ್ನು ಪಡೀರಿ, ಪ್ರವಚನವನ್ನು ಕೇಳಿ, ಪಾಠವನ್ನು ಕೇಳಿ, ಅಧ್ಯಯನ ಮಾಡಿ, ಪಾಠವನ್ನು ಓದಿ, ಊಟ ಇಲ್ಲಿ ಇದ್ರು. ಎಲ್ಲರೂ ಊಟ ಮಾಡ್ತಾರೆ, ಮನೆ ಮೇಲೆ ಯುದ್ಧ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಮನೆಯಲ್ಲಿ ಯಾರು ಒಳ ಬಿಡಿಸೋದೇ ಇಲ್ಲ. ಎಲ್ಲ ಏನಾಗಿತ್ತು, ಎಲ್ಲ ಅಂತ ಮಾಡ್ತಾವಲ್ಲ, ಏನೋ ಒಂದು ಆರ್ಡರ್ ಮಾಡಿದ್ರೆ ಮನೆ ಬಂದು ಬಂಡಿಲು ಬಂದು ಹೊಡಿತೆ. ಮನೆಯಲ್ಲಿ ಒಳ ಬಿಡಿಸೋ ಕಾರ್ಯಕ್ರಮವೇ ಇಲ್ಲ. ಮಾಡಿದ್ರು ರಾಯರು. ನೋಡಿದ್ರು ಮಿಡ್ ಟರ್ಮ್ ಪ್ಲಾನ್ ಇಲ್ಲ, ಧಾನ್ಯವನ್ನು ಕೊಡ್ತೇನೆ, ನೀವು ಮನೆಯಲ್ಲಿ ನೈವೇದ್ಯ, ಪೂಜೆ ನೈವೇದ್ಯ ಮಾಡಿ, ವೈಶ್ವದೇವ ಮಾಡಿ, ಅಮಲ ಊಟ ಮಾಡಿ. ನೋಡಿ 2ನೇ ಸ್ಟೆಪ್ ಇಟ್ರು. ಅದಕ್ಕೆ ಧಾನ್ಯ ಗಜಾಣದಲ್ಲಿ ಹೋಗಿ ಬೀಜಾಕ್ಷರ ಮಂದಿರವನ್ನು ಬರೆದಿರುತ್ತೆ. ಮಾಡಿದರೆ ಊರ್ ಜನಕ್ಕೆ ಎಷ್ಟು ದಿವಸ ಧಾನ್ಯ ಕೊಟ್ಟರು ಬೆಳೀತಾ ಇದೆ. ರಾಯರ ಅಷ್ಟು ಶಕ್ತಿ. ಶಾಪಾನುಗ್ರಹ ಶಕ್ತಾನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ ಬೆಳೀತಾ ಇದೆ. ಆಗ ಏನ್ ಮಾಡಿದ್ರು, ಮತ್ತು ಧಾನ್ಯವನ್ನು ತಗೊಂಡು ಮನೆಯಲ್ಲಿ ಯುದ್ಧ ಮಾಡಕ್ಕೆ ಶುರು ಮಾಡಿದ್ರು. ಯಾತಕ್ಕೆ? ಮೈ ಕೆಲಸ ಇಲ್ಲ, ಫಿಸಿಕಲ್ ವರ್ಕ್ ಇಲ್ಲ. ರಾಯರು ಹೇಳಿದರು ಇದು ಇಲ್ಲ, ಮುಂದೇನು ಮಾಡಬೇಕು? ಹೋಮ ಯಜ್ಞಗಳನ್ನು ಮಾಡಬೇಕು. ಯಜ್ಞೋಧಾನಂ ತಪಸ್ಸೈವ ಪಾವನಾನಿ ಮನೀಷಿನ. ಯಜ್ಞಾಧಾನ ತಪಸ್ಸು ಇದಕ್ಕಿಂತ ದೊಡ್ಡ ಪವಿತ್ರ ಮಾಡುವಂತಹ ಒಂದು ಇಲ್ಲ. ಆಗ ಏನ್ ಮಾಡಿದರು? ಯಾಗವನ್ನು ಶುರು ಮಾಡಿದರಂತೆ. ಯಾಗವನ್ನು ಶುರು ಮಾಡಿ ಅಲ್ಲಿ ಯಾಗವನ್ನು ಮಾಡಿದರೆ ದೊಡ್ಡ ಮಳೆ ಬರ್ತಾ ಇದೆ. 12 ವರ್ಷ ಇಲ್ಲದ ಮಳೆ ಬರ್ತಾ ಇದೆ. ಮಳೆ ಬಂದರೆ ಆಗ ವೇದಗಳೇ, ಉಪನಿಷತ್ತುಗಳ ವೇದಗಳನ್ನ, ಸೂಕ್ತಗಳನ್ನ ಹೇಳಿ ಪಾರಾಯಣ ಮಾಡಿ ಹೋಮಗಳನ್ನು ಮಾಡಿದ್ರೆ ಮಳೆ ಬರ್ತೇ ಎಂಬುದನ್ನ ತೋರಿಸಿದವರು, ಅನುಭವದಲ್ಲಿ ತೋರಿಸಿದವರು ರಾಯರು. ಹೇಳ್ತೇವೆ ರಾಯರ ಚರಿತ್ರೆ. ರತ್ನಹಾರ ಬರೆ ರಾಘವೇಂದ್ರ, ಅಗ್ನಿಯೊಡಿಟ್ಟರು ರಾಘವೇಂದ್ರ, ಹಾರಬೇಕೆನಲು ರಾಘವೇಂದ್ರ, ಕುಂಡದಿ ತೆಗೆದರು ರಾಘವೇಂದ್ರ, ರಾಘವೇಂದ್ರ ಗುರು ರಾಘವೇಂದ್ರ, ರಾಘವೇಂದ್ರ ಗುರು ರಾಘವೇಂದ್ರ. ಆಗ ರಾಜ ನೋಡಿದ, ಎಷ್ಟು ದೊಡ್ಡ ಒಂದು ದುಃಖದ ಪರಿಹಾರ ಮಾಡಿದ್ದೀರು,
ಗುರುಗಡೆ ನೀವು ನಮ್ಮ ಪರಂಪರೆಯಲ್ಲಿ ಈ ರಾಜನಾಗಿ ಕುಡಿಯುವವರು ಹಾಕಿಕೊಳ್ಳುವ ಈ ಒಂದು ರತ್ನಹಾರ ಇದೆ, ಅದನ್ನು ನಿಮಗೆ ಸಮರ್ಪಣೆ ಮಾಡುತ್ತೇನೆ ಅಂತ ಕೊಟ್ಟಿರುತ್ತೆ. ರಾಯರ ಅನುಸಂಧಾನ ಸರ್ವತ್ರ ವ್ಯಾಪಿಯಾದ ಪರಮಾತ್ಮನ ಚಿಂತನೆ. ನೋಡ್ರಿ, ರಾಯರು ತಮ್ಮ ಪ್ರಾತ ಸಂಕಲ್ಪ ಗತಿಯಲ್ಲಿ ಹೇಳ್ತಾರಲ್ಲ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ. ಲೌಕಿಕ ಶಬ್ದಗಳು ಏನು, ಕಾಗ ಕೂವುದು, ಫ್ಯಾನ್ ಓಡುವುದು, ಮಿಕ್ಸಿ ಹರಿಯುವುದು ಎಲ್ಲನೇ ಭಗವಂತನ ಸ್ತೋತ್ರ ಮಾಡುತ್ತೆ ಅಂತ ಅನುಸಂಧಾನ ಅಂತೆ. ನೋಡಿ, ಈ ಒಂದು ಅನುಸಂಧಾನ ಎಲ್ಲ ಜೀವರಾಶಿಗಳು ಏನು ಜೀವ ಜಡ ಎಲ್ಲನೇ ಒಳಗ ಅಂತರ್ಯಾಮಿಯಾದ ಪರಮಾತ್ಮನ ನೋಡುವಂತಹ ಆ ಒಂದು ಅನುಸಂಧಾನ. ಈಗ ಎಲ್ಲಿ ಪ್ರತ್ಯಕ್ಷವಾಗಿ ಇಲ್ಲಿ ಪರಮಾತ್ಮ ಎಲ್ಲಿದ್ದಾನೆ ಅಂದ್ರೆ ಅಗ್ನಿ ಅಂತರ್ಗತ ಭಾರತೀಯ ಮುಖ್ಯ ಪ್ರಾಣ ಅಂತರ್ಗತ ಪರಶುರಾಮ ಈ ಯೋಗ ಹೋಮಗಳನ್ನ ಸ್ವೀಕಾರ ಮಾಡಿದ್ದಾನೆ, ನನ್ನ ಮುಂದೆ ಇದ್ದಾನೆ. ಯಾರಿಗೆ ಸಮರ್ಪಣೆ ಮಾಡ್ಬೇಕು? ಅಗ್ನಿ ಒಳಗೆ ಹಾಕಿಬಿಟ್ರು. ರತ್ನಹಾರ ರಾಜ ಅಷ್ಟು ವರ್ಷ ಪರಂಪರೆಯಲ್ಲಿರುವಂತಹ ರತ್ನಹಾರವನ್ನು ಕೊಟ್ಟರೆ ಅಗ್ನಿ ಒಳಗೆ ಹಾಕಿಬಿಟ್ರು. ರಾಜನಿಗೆ ಅಪ್ಸೆಟ್ ಆಗಿಬಿಡ್ತು. ಏನು ಇದು ಕೊಟ್ಟರೆ ರಾಮದೇವರಿಗೆ ಹಾಕ್ತಾರೆ, ಸಮರ್ಪಣೆ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ, ನೋಡಬಹುದು ಅಂದ್ರೆ ಈಗ ಅಗ್ನಿ ಹಾಕಿ ಭಸ್ಮ ಮಾಡಿ ಬಿಟ್ರಲ್ಲ ಅಂತ. ರಾಯರಿಗೆ ನನಗೆ ಏನದು ಫೇಸ್ ಇಸ್ ಅನ್ ಇಂಡೆಕ್ಸ್ ಆಫ್ ದ ಮೈಂಡ್ ಅಂತ ಹೇಳ್ತೇವೆ. ಲಕ್ಷಣಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ. ರಾಯರು ಅಪರೋಕ್ಷ ಜ್ಞಾನಿಗಳು. ಅಪರೋಕ್ಷಿ ಕೃತಶ್ರೀಶಯ ಸಮಪೇಕ್ಷಿತವಾದಾಗ ಅಪೇಕ್ಷಿತ ಪ್ರದಾದಾನ್ಯೋ ರಾಘವೇಂದ್ರ ಅನ್ನೋ ವಿದ್ಯತೆ. ಬಾಡಿ ಲ್ಯಾಂಗ್ವೇಜ್ ಎಲ್ಲ ನೋಡ್ರೆ ಗೊತ್ತಾಗುತ್ತೆ ಅವ್ರ ಚಿಂತನೆ ಏನು ಅಂತ. ರಾಯರಿಗೆ ಆ ಕ್ಷಣ ಗೊತ್ತಾಗಿತ್ತು, ಅಗ್ನಿಯೊಳಗೆ ಕೈ ಬಿಟ್ರು ಅಂತ. ತೀವುಕ್ಕುಳ್ ವಿರಳವೇತ ಲಂದನಾಲ ನಿನ್ನೆ ತೀಂಡು ಮಿಂಡು ತೋಂಟದಲ್ಲ ರಗನಂತ ಲಂದನಾಲ ಅಂತ ಭಾರತೀಯರು ಹೇಳಿದ ಅಂತ ಅವನ ಮುಂದೆ ಮಾಡಿ ತೋರಿಸಿದ್ರು ಪ್ರಹ್ಲಾದರಾಜರು. ಅಗ್ನಿ ಒಳಗೆ ಇಡೀತ ಹಿರಣ್ಯಕಶಿಪು ಹೇಳಿದರೆ ಚಂಪಡ ಕಾಡಿತ್ತು. ಯಾತಕ್ಕೆ? ಅಗ್ನಿ ಅಂತರ್ಗತ ಪರಶುರಾಮನೇ ಇದ್ದಾನೆ ಎಂಬ ಅನುಸಂಧಾನ ಪ್ರಹ್ಲಾದರಾಜರಿಗಿತ್ತು. ಅಗ್ನಿ ಸುಳ್ಳಿಲ್ಲ. ಇಲ್ಲಿ ರಾಯರು ಆ ಹೋಮಕುಂಡದಲ್ಲಿರುವಂತಹ ಅಗ್ನಿ ಒಳಗೆ ಕೈಯನ್ನು ಇಟ್ಟಿದ್ದಾರೆ, ಅಗ್ನಿ ಸುಳ್ಳಿಲ್ಲ. ಏನ್ ಮಾಡಿದರು? ಅಗ್ನಿ ಅಂತರ್ಗತ ಪರಶುರಾಮನಿದ್ದಾನೆ, ಭಗವಂತನಿಗೆ ಕೊಟ್ಟೆ, ಭಗವಂತನ ಕೇಳಿದ್ದಾನೆ, ಭಗವಂತನ ಕೊಡ್ತಾನೆ. ನೋಡಿ, ಶ್ರೀಪಾದರಾಜರು 64 ಬಗೆ ಊಟ ಮಾಡಿದರೆ ಎಲ್ಲ ಹೇಳಿದರು. ಏನು, ಗುರುಗಳಿಗೆ ಸನ್ಯಾಸಿಗಳಿಗೆ ವೈರಾಗ್ಯ ಇಲ್ಲ, ಚಪ್ಪಳ ಇಟ್ಟಿದ್ದಾರೆ, ಅಂತರ್ಯಾಮಿಯಾದ ವಿಭುರೂಪಿ ಪರಮಾತ್ಮನಿಗೆ ಕೊಟ್ಟಿದ್ದೇನೆ ಅಂತ ಕೊಟ್ಟಿದ್ರು, ಮತ್ತು ವಾಪಸ್ ಕೇಳ್ತಾರೆ. ಎಲ್ಲ ಬಿಸಿ ಬಿಸಿಯ ಹಾಗೆ ಬಂದಿತ್ತು. ಇಲ್ಲಿ ರಾಯರು ಆ ಪರಶುರಾಮ ದೇವರಿಗೆ ಕೊಟ್ಟಿದ್ದಾನೆ ಅಂತ ಕೇಳಿದ್ದಾರೆ. ರತ್ನಹಾರ ಅದು ಮುಂದೆ ಹೆಂಗಿತ್ತು ಅದು ಚಂದ ಪಾಲಿಶ್ ಆಗಿ ಬಂದಿತ್ತು ಅಂತ. ರಾಯರ ಅನುಸಂಧಾನ ಹಂಗಿತ್ತು. ಯಾತ ಕೇಳಿದಂದರೆ ರಾಯರಿಗೆ ವೇದಗಳ ಮೇಲೆ ಅಷ್ಟೊಂದು ಭಕ್ತಿ. ವೇದಗಳನ್ನ ಪಾರಾಯಣ ಮಾಡಿದರೆ, ಸೂಕ್ತಗಳ ಪಾರಾಯಣ ಮಾಡಿದರೆ ಮಡ ಬರ್ತೆ ಅಂತ ಮಾಡಿ ತೋರಿಸಿದವರು ರಾಯರು. ಇನ್ನೊಂದು ಕಡೆ ಹೇಳ್ತಾನೆ, ರಾಯರು ಯಾತ್ರ ಮಾರ್ಗಡೆ ಬರ್ತಾ ಇದ್ರು. ಒಂದು ಪಾಳೆಯ ಕಾಲ ಊರಿನಲ್ಲಿ ಯಾರು ಬ್ರಾಹ್ಮರು ಊರೊಳಗೆ ವೇದ ಪಾರಾಯಣ ಮಾಡಬಾರದು ಆರ್ಡರ್ ಮಾಡಿದಂತೆ. ಇಲ್ಲಿ ಯಾರು ನಮ್ಮೂರಿನಲ್ಲಿ ವೇದ ಪಾರಾಯಣ ಹೋಮ ಇತ್ಯಾದಿ ಇಡಬಾರದು. ಯಾತಕ್ಕೆ? ಏನು ಪ್ರಯೋಜನ ಇಲ್ಲ, ಅದೆಲ್ಲ ಕಾಸು ಮಾಲಕ್ಕೆ ನೀವು ಮಾಡುವಂತಹ ಕೆಲಸ ಹಿಂಗೆ ಹೇಳಿದ. ಎಲ್ಲ ರಾಯರಲ್ಲಿ ಹೋಗಿ ಶರಣಾಗತಿ ಹೊಂದಿದ್ರು. ಗುರುಗಡೆ ನಮಗೆ ಅನುಗ್ರಹ ಮಾಡಬೇಕು, ಇಲ್ಲಿ ಯಾರು ಬ್ರಾಹ್ಮರು ಏನು ಮಾಡ್ಲಿಕ್ಕೆ ಆಗಲಿಲ್ಲ, ನೀವು ಬಂದು ಅನುಗ್ರಹ ಮಾಡಬೇಕು. ಆ ಪಾಳೆಯ ಕಾರಣ ರಾಯರು ಹೋಗಿ ನೋಡಿದ್ರಂತೆ. ನಿನಗೆ ಏನು ನಂಬಿಕೆ ಇಲ್ಲವಾ? ಇಲ್ಲ ಅಂತ. ನೀನು ಮಾಡಿದರೆ ನಿನಗೆ ನಂಬಿಕೆ ಬರ್ತೇ ಅಂತ ಕೇಳಿ. ಇದು ನಾವೆಲ್ಲ ಕೇಳಲಿಕ್ಕೆ ಸಾಧ್ಯ ಇಲ್ಲ. ರಾಯರು ಕೇಳಿದ್ರು, ನಿನಗೆ ಏನು ಮಾಡಿದರೆ ನಿನಗೆ ನಂಬಿಕೆ ಬರ್ತೇ. ಆ ಕಾಲದಲ್ಲಿ ಈ ಕುಟ್ಲಕ್ಕಾಗಿ ಒಳಕೆ ಅಂತ ಇಟ್ಟಿದ್ದಾರೆ. ಅದು ಉಡ್ಡನ್ ಒಳಕೆ, ಅದು ಒಣಗಿ ಹೋಗಿರುತ್ತೆ, ಅದೊಂದು ಏನೂ ಇಲ್ಲ. ಈ ಒಂದು ಮತ್ತು ಇದು ಬೆಳೆದು ಬಂದಿದ್ದರೆ ನೀ ನಂಬಿಕೆ ಬರ್ತೀಯಾ ಅಂತ ಕೇಳಿದ್ರು. ಆಗತ್ತೆ ಅಂತ ರಾಯರು ಏನ್ ಮಾಡಿದ್ರು, ಅಲ್ಲಿಯೇ ಮಠಕ್ಕೆ ಒಳಗೆ ಮಣ್ಣನ್ನು ತೆಗೆದ್ರು, ಆ ಒಳಕೆನಲ್ಲಿ ಇಟ್ರು. ನಿತ್ಯದ ಸೂಕ್ತಗಳನ್ನ ವೇದಗಳನ್ನ ತಾನೇ ಪಾರಾಯಣ ಮಾಡಿ ಆ ತೀರ್ಥವನ್ನ ಮೇಲೆ ಹೋಗಿ ಆ ಒಳಕ್ಕೆ ಹಾಕ್ತಾ ಇದ್ರಂತೆ. ಒಂದೇ ವಾರ 10 ದಿವಸ ಒಂದೇ ವಾರ ನೋಡಿದರೆ ಅದು ಒಳಗ ಒಂದು ಒಳಕ್ಲಕ್ಕಾಗ. ಆಚಾರ್ಯರು ಸೂಕ್ತಗಳನ್ನು ಹೇಳಿದರೆ ವೃಕ್ಷಗಳು ಉಳಿತೀಯಾ ಅಂತ ಆಚಾರ್ಯರು ಮಧ್ವಾಚಾರ್ಯರು ಕೇಳಿದರು. ಆಚಾರ್ಯ ತನ್ನ ಕೈಯಲ್ಲಿ ಬೀಜವನ್ನು ಇಟ್ಟರು, ಪಾರಾಯಣ ಮಾಡಿದರೆ ಬೀಜ ಮುಳಿತಾ ಇತ್ತು, ನೋಡ್ರೆ ಎಲೆ ಬರ್ತಾ ಇತ್ತು. ಇನ್ನು ಮುಂದೆ ಪಾರಾಯಣ ಮಾಡ್ತಾ ಇದ್ರೆ ಹೂ ಬರ್ತಾ ಇತ್ತು, ಇನ್ನು ಮುಂದೆ ಪಾರಾಯಣ ಮಾಡಿದ್ರೆ ಹೂ ಕಾಯಿ ಆಯ್ತು, ಹಣ್ಣಾಯ್ತು. ಏನು ಫಲ ಅಂದ್ರೆ ಫಲವೇ ಫಲ ಇಟ್ಟಕ್ಕಪ್ಪ ಅಂತ ಕೊಟ್ಟರು. ಆಚಾರ್ಯರು ಸೂಕ್ತಗಳ ವೇದಗಳ ಪಾರಾಯಣದ ಫಲವನ್ನು ಮಾಡಿ ತೋರಿಸಿದರೆ ಇಲ್ಲಿ ರಾಯರು ಮಾಡಿ ತೋರಿಸ್ತಾರೆ. ವೇದಗಳ ಪಾರಾಯಣ ಮಾಡಿದರೆ ಸತ್ಯ ಅಂತ ಆ ಪಾಳೆಯಕಾರ ರಾಯರಲ್ಲಿ ಸಾಷ್ಟಾಂಗ ಬಿದ್ದು, ಇನಿಮೇ ಈ ಊರಿನಲ್ಲಿ ಎಲ್ಲ ಪಾರಾಯಣ ಆಗಬೇಕು, ನೀವೇ ಅದನ್ನು ಮಾಡಿ ಆರಂಭಿಸಿ ಇಡಬೇಕು ಅಂತ ದೊಡ್ಡ ಯಾಗಗಳನ್ನು ಮಾಡಿಸಿದ ಅಂತ ರಾಯರಲ್ಲಿ ಕೇಳ್ತೇವೆ. ಯಾತಕ್ಕೆ ಅಂದ್ರೆ ರಾಯರಿಗೆ ಅಷ್ಟೊಂದು ನಿಷ್ಠೆ ಇತ್ತು ವೇದಗಳ ಮೇಲೆ. ಅದರಿಂದ ನೋಡಿ ವೇದಗಳಿಗೆ ಗ್ರಂಥಗಳು ಬರುತ್ತವೆ. 3 ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, 3 ಗ್ರಂಥ ವೇದಗಳಿಗೂ ಕೂಡ ವೇದತ್ರಯ ನಿವೃತ್ತಿ ಎಂಬ ಗ್ರಂಥ ರಾಯರು ಮಾಡಿದ ಗ್ರಂಥ. 3 ವೇದಗಳಿಗೆ ವ್ಯಾಖ್ಯಾನ. ಇನ್ನೊಂದು 5 ಸೂಕ್ತಗಳು, ಶ್ರೀ ಸೂಕ್ತ, ಅಂಬ್ರಣಿ ಸೂಕ್ತ, ಬಡಿತಾ ಸೂಕ್ತ, ಹಿರಣ್ಯಗರ್ಭ ಸೂಕ್ತ, ಕರ್ಮ ಸೂಕ್ತ ಅಂತ ಹೇಳಿ 5 ಸೂಕ್ತಗಳ ವೇದಗಳ ಭಾಗವಾಗಿರುವಂತಹ ಸೂಕ್ತಗಳಿಗೆ ವ್ಯಾಖ್ಯಾನವನ್ನು ರಾಯರು ಮಾಡಿಕೊಟ್ಟಿದ್ದಾರೆ. ಇನ್ನೊಂದು ಉಪನಿಷತ್ತುಗಳು, 10
ಉಪನಿಷತ್ತುಗಳು. ಈ 10 ಉಪನಿಷತ್ತುಗಳಿಗೆ ಆಚಾರ್ಯರು ಗ್ರಂಥ ಕೊಟ್ಟಿದ್ದಾರೆ. ಐತರೇಯಂ ತೈತರೀಯಂ ಬೃಹದಾರಣ್ಯಮೇವ ಚ ಈಶಾವಾಸ್ಯಂ ಕಾಟಕಂ ಚ ಚಾಂದೋಕ್ಯ ತರ್ವಣೇ ತಥಾ ಮಾಂಡೂಕ್ಯ ಬ್ರಾಹ್ಮ ಷಟ್ಪ್ರಶ್ನಂ ತಥಾ ತಲವಕಾರಕಂ ಅಂತ 10 ಉಪನಿಷತ್ತುಗಳು ಉಂಟು. 10 ಉಪನಿಷತ್ತುಗಳಿಗೆ ಭಾಷ್ಯ ಮಾಡಿದವರು ಆಚಾರ್ಯರು. ದಶೋಪನಿಷತ್ ಭಾಷ್ಯ ಅಂತ ಪ್ರಸಿದ್ಧವಾಗಿದ್ದಾರೆ. ಆ 10 ಉಪನಿಷತ್ ಭಾಷ್ಯಗಳನ್ನು ಜಯತೀರ್ಥರು ಎರಡಿಗೆ ಅವರ ಶಿಷ್ಯರಾದ ವ್ಯಾಸತೀರ್ಥರು ಟೀಕಾ ಗ್ರಂಥಗಳನ್ನ ಕೊಟ್ಟಿದ್ದಾರೆ. ರಾಯರು ಈ 10 ಉಪನಿಷತ್ತು ಭಾಷ್ಯಗಳು ಖಂಡಾರ್ಥ, ಉಪನಿಷತ್ ಖಂಡಾರ್ಥ ಎಂಬ ಗ್ರಂಥ ರಾಯರು ಮಾಡಿಕೊಟ್ಟ ಗ್ರಂಥ. ಇನ್ನೊಂದು ವೇದಗಳಲ್ಲಿ ಋಗ್ವೇದಕ್ಕೆ ಆಚಾರ್ಯರು ಮಾಡಿಕೊಟ್ಟ ಗ್ರಂಥ ಋಗ್ಭಾಷ್ಯ ಎಂಬ ಗ್ರಂಥ. ಈ ಋಗ್ಭಾಷ್ಯ ಗ್ರಂಥಕ್ಕೆ ರಾಯರು ತಾನು ವ್ಯಾಖ್ಯಾನ ಬರೀಬೇಕು ಅಂತ ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರು. ಅದು ನೋಡಿ, ರಾಯರ ಪೂರ್ವಾಶ್ರಮ ಮಹಾ ಲಕ್ಷ್ಮೀನಾರಾಯಣಾಚಾರ್ ಅದಕ್ಕೆ ವ್ಯಾಖ್ಯಾನ ಬರೆದು ರಾಯರಲ್ಲಿ ತಮ್ಮ ಗುರುಗಳಾದ ರಾಯರಲ್ಲಿ ತಗೊಂಡು ಒಪ್ಪಿಸ್ತಾರೆ. ಗುರುಗಳೇ, ನಾನು ಈ ಋಗ್ಭಾಷ್ಯಕ್ಕೆ ಒಂದು ಟಿಪ್ಪಣಿಯನ್ನು ಬರೆದಿದ್ದಾನೆ, ಆ ಟಿಪ್ಪಣಿని ನೀವು ಸ್ವೀಕಾರ ಮಾಡಿ ನೋಡಬೇಕು. ನೋಡಿ, ನಾವಾದ್ರೆ ಏನ್ ಮಾಡ್ತೇವೆ, ನಾವೊಂದು ಗ್ರಂಥ ಬರೀತಾನೆ ಅಂತ ಕೇಳಿದ್ರೆ ನೀ ಅದೇ ಗ್ರಂಥಕ್ಕೆ ಬರೆಯೋದಾ? ಕಾಂಪಿಟೇಷನ್ ಇಲ್ಲಿ ಇದ್ದು ಎಲ್ಲೆಲ್ಲಿ ಕಾಂಪಿಟೇಷನ್ ಇರಬೇಕು. ಒಳ್ಳೆ ವಿಷಯ ಇಲ್ಲಿ ಅವರು 100 ಬಾರಿ ಪಾರಾಯಣ ಮಾಡಿ ನಾವು 1000 ಬಾರಿ ಪಾರಾಯಣ ಮಾಡಬೇಕು. ಸಾಧನೆಯಲ್ಲಿ ಹೆಚ್ಚು ಹೆಚ್ಚು ಇರಬೇಕು. ಆದರೆ ಅದನ್ನ ಕೆಡಿಸುವಾಗಿರಬಹುದು, ಇರಬಾರದು, ಇನ್ನೊಬ್ಬರ ಕೆಡಿಸಬಾರದು. ಇಲ್ಲಿ ರಾಯರು ಆ ಋಗ್ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಮಾಡಿಕೊಟ್ಟ ತನ್ನ ಶಿಷ್ಯರಾದ ಲಕ್ಷ್ಮೀನಾರಾಯಣಾಚಾರ್ಯ ಕೊಟ್ಟ ಕ್ಷಣ ನೋಡಿದ್ರಂತೆ, ಇದಕ್ಕೆ ಮೇಲೆ ನಾನು ಒಂದು ಗ್ರಂಥ ಬರೆದರೆ ಈ ಗ್ರಂಥಕ್ಕೆ ವ್ಯಾಲ್ಯೂ ಹೋಗಿ ಬಿಡತ್ತಪ್ಪ, ಇದಕ್ಕೆ ಗೌರವ ಸಿಕ್ಕೋದಿಲ್ಲ. ಅದರಿಂದ ಏನ್ ಮಾಡ್ತಾನೆ ಅಂದ್ರೆ, ನೀ ಮಾಡಿದ ಗ್ರಂಥಕ್ಕೆ ನಾ ಮತ್ತು ವ್ಯಾಖ್ಯಾನ ಮಾಡ್ತಾನೆ ಅಂತ. ಎಷ್ಟೊಂದು ಪರಮ ದಯಾಳು ನೋಡಿ, ತಮ್ಮ ಶಿಷ್ಯರು ಮಾಡಿದ ಒಂದು ಗ್ರಂಥಕ್ಕೆ ತಾನು ವ್ಯಾಖ್ಯಾನ ಮಾಡಿದವರು ರಾಯರು. ನಮ್ಮಕ್ಕಿಂತ ದೊಡ್ಡವರು ಮಾಡಿದ ಗ್ರಂಥಕ್ಕೆ ವ್ಯಾಖ್ಯಾನ ಮಾಡಬಹುದು. ನನ್ನ ಮಗು ಒಂದು ಲೆಟರ್ ಬರ್ತಾರೆ, ಅದಕ್ಕೆ ನಾ ಎಕ್ಸ್ಪ್ಲನೇಷನ್ ಕೊಡ್ತೇನೆ ಅಂತ ಕೇಳಿದ್ರೆ ಮಗ ಮೇಲೆ ಇರುವಂತ ಪ್ರೀತಿಯಲ್ಲಿ ನಾವು ಮಾಡಬಹುದು. ಯಾತಕ್ಕೆ? ತಾಯಿ ಜಗನ್ನಾಥದಾಸರು ಹೇಳಿದಂತೆ ಬಾಲಕನ ಕಲೆ ಭಾಷೆ ಜನನಿಯು ಕೇಳಿ ಸುಖ ಪಡುವಂತೆ ಅಂತ ಭಗವಂತ ಮಾತ್ರ ಹಂಗ ಇಲ್ಲ. ಮಗುವಿನ ಭಾಷೆಯನ್ನ ಕೇಳಿ ತಾಯಿ ಸಂತೋಷ ಪಡುವಂತೆ ಭಗವಂತ ನಮ್ಮ ಮಾತನ್ನ ಕೇಳಿ ಸಂತೋಷ ಪಡ್ತಾನೆ. ಅಂದ್ರೆ ರಾಯರು ಕೂಡ ತಾಯಾಗಿದ್ದಾರೆ ಅಂತ ನೋಡಬೇಕು. ಯಾತಕ್ಕೆ? ವಾಯುದೇವರು ತಾಯಿ ತಂದೆಯೇ, ರಾಯರು ಕೂಡ ತಾಯಿ ತಂದೆ. ಯಾತಂದ್ರೆ ನೋಡಿ, ತನ್ನ ಶಿಷ್ಯರಾದ ಲಕ್ಷ್ಮೀನಾರಾಯಣಾಚಾರ್ಯ ಮಾಡಿದ ಗ್ರಂಥಕ್ಕೆ ತಾನು ವ್ಯಾಖ್ಯಾನವನ್ನು ಮಾಡಿ ಆ ಗ್ರಂಥಕ್ಕೆ ದೊಡ್ಡ ಗೌರವವನ್ನು ಕೊಟ್ಟರವರು ರಾಯರು ಅಂತ ವಿಷಯವನ್ನ ವಾದೀಂದ್ರ ತೀರ್ಥರು ಅಷ್ಟು ಚೆನ್ನಾಗಿ ಹೇಳ್ತಾರೆ. ಇನ್ನೊಂದು ವಾದೀಂದ್ರ ತೀರ್ಥರು ಕೊಟ್ಟ ಗ್ರಂಥ ಹೇಳಿದೆವು, ಆಚಾರ್ಯರ ಅಣುಭಾಷ್ಯಕ್ಕೆ ವಿಸ್ತಾರವಾಗಿ ಗ್ರಂಥ, ಆಚಾರ್ಯರ ಚರಿತ್ರೆ ಹೇಳುವಂತ ಅನುಮಧ್ವಜಯಕ್ಕೆ ವಿಸ್ತಾರವಾಗಿ ಗ್ರಂಥ. ವಾದೀಂದ್ರ ತೀರ್ಥರು ಹೇಳ್ತಾರೆ, ಯಶೋದೆ ಕೃಷ್ಣನ ಬಾಯಿಯನ್ನ ತೆಗಿ ಅಂತ ಹೇಳಿದ್ರು. ಯಾತಕ್ಕೆ? ಮಣ್ಣು ತಿನ್ನು ಬಂದ ಕೃಷ್ಣ ನಿನ್ನ ಬಾಯಿಯಲ್ಲಿ ತೆಗಿ ಮಣ್ಣು ನುಡಿದೆಯಾ ಅಂತ ಕೇಳಿದ್ರು ಯಶೋದೆ. ಬಾಯನ್ನ ಚೆನ್ನಾಗಿ ತೆರೆದ ಕೃಷ್ಣ, ಅಲ್ಲಿ ಮಣ್ಣು ಕಾಣಲಿಲ್ಲ. ಏನಾಗಿತ್ತು? ಬ್ರಹ್ಮಾಂಡವನ್ನು ನೋಡಿದವಳು ಯಶೋದೆ. ಬ್ರಹ್ಮಾಂಡದಲ್ಲಿ ಭಾರತ ದೇಶ ಭರತಖಂಡದಲ್ಲಿ ಗೋಕುಲದಲ್ಲಿ ನಂದಗೋಪುರ ಮನೆ, ನಂದಗೋಪುರ ಮನೆಯಲ್ಲಿ ಅವರಿರುವಂತಹ ರೂಮಿನಲ್ಲಿ ಕೃಷ್ಣ, ಪಕ್ಕದಲ್ಲಿ ಯಶೋದೆ, ಆ ಕೃಷ್ಣ ಬಾಯಿಲಿ ಮತ್ತೊಂದು ಬ್ರಹ್ಮಾಂಡ ಅಂತ. ಈ ಮಿರರ್ ರೂಮ್ ಅಂತ ನೋಡ್ತೇವೆ ಒಂದೊಳಗೆ ಒಂದು ಫಸ್ಟ್ ಮಿರರಿಂಗ್ ಕಾನ್ಸೆಪ್ಟ್ ಅಂದ್ರೆ ಕೃಷ್ಣ ತೋರಿಸಿದ್ದೆ. ಆ ಬ್ರಹ್ಮಾಂಡವನ್ನು ಯಶೋದೆ ಬಾಯಲ್ಲಿ ನೋಡಿದ್ದಿಲ್ಲ, ನಮ್ಮ ಗುರುಗಳನ್ನು ತೋರಿಸಿದ್ದಾರೆ ಅಂತಾರೆ ವಾದೀಂದ್ರ ತೀರ್ಥರು. ಏನು? ಸಣ್ಣ ಪುಟ್ಟದಾದ ಬಾಯಿಯಲ್ಲಿ ಕೃಷ್ಣ ಬ್ರಹ್ಮಾಂಡವನ್ನ ತೋರಿಸಿದಂತೆ 32 ಶ್ಲೋಕ ಇರುವಂತಹ ಅನುಮಧ್ವಜಯಕ್ಕೆ ವಿಸ್ತಾರವಾಗಿ ಗ್ರಂಥವನ್ನು ಬರೆದು, ಅಣುಭಾಷೆ ಎಂಬ 32 ಶ್ಲೋಕ ಇರುವಂತಹ ಭಾಷೆ ಗ್ರಂಥಕ್ಕೆ ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಬರೆದು, ಸಣ್ಣ ಪುಟ್ಟ ಬಾಯಲ್ಲಿ ಕೃಷ್ಣ ಬ್ರಹ್ಮಾಂಡ ತೋರಿಸಿದಂತೆ ರಾಯರು ಬ್ರಹ್ಮಾಂಡವನ್ನು ತೋರಿಸಿದ್ದಾರೆ ಅಂತ ವಾದೀಂದ್ರ ತೀರ್ಥರು ತಮ್ಮ ಗುರುಗಳ ಬಗ್ಗೆ ವರ್ಣನೆ ಮಾಡ್ತಾರೆ. ಒಂದು ಮಾತು, ಆಗ ಮುಂದೆ ದಶ ಪ್ರಕರಣಗಳಿಗೆ ಟೀಕಾ ದಶ ಪ್ರಕರಣಗಳು ನೋಡಿ. ಈ ದಶ ಪ್ರಕರಣ ಗ್ರಂಥ ಅಂತ ಒಂದಿದೆ. ಆಚಾರ್ಯರು 10 ಗ್ರಂಥವನ್ನು ಮಾಡಿದ್ದಾರೆ. ಇದು ಎಂಟ್ರಿ ಟು ಬದ್ಧ ಫಿಲಾಸಫಿ. ಈ ದಶ ಪ್ರಕರಣ ಗ್ರಂಥಗಳು ಜಯತೀರ್ಥರು ಆಚಾರ್ಯರ ದೊಡ್ಡ ಗ್ರಂಥ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ 5000 ಶ್ಲೋಕಗಳಿದೆ. ಅದಕ್ಕೆ ವ್ಯಾಖ್ಯಾನ ಬರಲಿಲ್ಲ ಜಯತೀರ್ಥರು. ಏನು ಮಾಡಿದರು? ತತ್ವ ಸಂಖ್ಯಾನ 8 ಶ್ಲೋಕಗಳು, ಅದಕ್ಕೆ ವ್ಯಾಖ್ಯಾನ ಬರಲಿಲ್ಲ. ತತ್ವ ಸಂಖ್ಯಾನ, ತತ್ವ ವಿವೇಕ, ಮಾಯಾವಾದ ಖಂಡನ, ಉಪಾಧಿ ಖಂಡನ, ಜಗತ್ಮಿಥ್ಯಾತ ಅನುಮಾನ ಖಂಡನ, ಕರ್ಮ ನಿರ್ಣಯ, ವಿಷ್ಣು ತತ್ವ ನಿರ್ಣಯ, ಪ್ರಮಾಣ ಲಕ್ಷಣ, ಕಥಾ ಲಕ್ಷಣ ಅಂತ 10 ಗ್ರಂಥಗಳಿದೆ. ಈ 10 ಗ್ರಂಥಕ್ಕೆ ಜಯತೀರ್ಥರು ವ್ಯಾಖ್ಯಾನವನ್ನು ಬರೆದರು. ಯಾತಕ್ಕೆ ಅಂತ ಕೇಳಿದರೆ, ಒಂದು ದೊಡ್ಡ ಪ್ಯಾಲೇಸ್ ಇದೆ. ಆ ದೊಡ್ಡ ಪ್ಯಾಲೇಸ್ಗೆ ಎಷ್ಟು ಬಾಗಿಲಿದೆ? ಆ ಪ್ಯಾಲೇಸ್ ಇರುವಂತ ಜಾಗ ಬಾಗಿಲು ಇರೋದಿಲ್ಲ. ಅದು ಒಂದು 8 ಫೀಟ್ 10 ಫೀಟ್ ಇರುತ್ತೆ. ಆ 8 ಫೀಟ್ 10 ಫೀಟ್ ಇರುವಂತಹ ಬಾಗಿಲಿಗೆ ಲಾಕ್ ಎಷ್ಟಿರುತ್ತೆ? ಒಂದು ಚಿನ್ನ ಹೋಲ್ ಇರುತ್ತೆ. ಆ ಹೋಲಿಗೆ ಎಷ್ಟು ದೊಡ್ಡ ಕೀ ಕೊಡ್ತಾರೆ? ದೊಡ್ಡ ಪ್ಯಾಲೇಸಿಗೆ 10 ಫೀಟ್ ಇರುವಂತಹ ಕೀ ಇಲ್ಲ,
ಸಣ್ಣ ಪುಟ್ಟದಾಗಿ ಕೀ ಕೊಡ್ತೇವೆ. ಅದರಂತೆ ನಮ್ಮ ಆಚಾರ್ಯರ ಮಧ್ವ ಫಿಲಾಸಫಿ ಎಂಬ ಈ ಒಂದು ಶಾಸ್ತ್ರ ಪ್ರಪಂಚ ಎಂಬ ಪ್ರಪಂಚಕ್ಕೆ ಎಂಟ್ರಿ ಏನು ಅಂದ್ರೆ ಒಂದು ಕೀ, ಅದು ಕೀ ಈ ತತ್ವ ದಶ ಪ್ರಕರಣಗಳು ಅಂತ ವರ್ಣನೆ ಮಾಡ್ತಾರೆ. ಇದು ತಿಳಿದರೆ ಮಾತ್ರ ಮಧ್ವ ಸಿದ್ಧಾಂತವನ್ನು ತಿಳಿಯಬಹುದು. ಅದಕ್ಕೆ ದಶ ಪ್ರಕರಣ ಗ್ರಂಥಗಳು. ಅದಕ್ಕೆ ಜೈತೀರ್ಥರು ಏನು ಮಾಡಿದ್ರು ಅಂದ್ರೆ ಈ ಕೀನ ತಗೊಂಡ್ರು, ಆ ಕೀವಿಗೆ ಮುಖ್ಯವಾಗಿ ಕವರ್ ಮಾಡಿ ಕೊಟ್ರು. ಏನು 10 ಟೀಕಾ ಗ್ರಂಥಗಳನ್ನ ಕೊಟ್ರು. ರಾಯರು ಏನ್ ಮಾಡಿದ್ರು ಅಂದ್ರೆ ಆ ಟೀಕಾಚಾರ್ಯರು ಮಾಡಿದ 10 ಟೀಕೆ ಗ್ರಂಥಗಳನ್ನು ಟಿಪ್ಪಣಿಯನ್ನು ಕೊಟ್ಟಿದ್ದಾರೆ. ಏನು ತತ್ವ ಸಂಖ್ಯಾನ, ತತ್ವ ವಿವೇಕ, ತತ್ವೋದ್ಯೋತ, ಕರ್ಮನಿರ್ಣಯ, ಒவ்வೊಂದು 10 ಗ್ರಂಥಗಳೇನು ಟೀಕಾ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಮಾಡಿಕೊಟ್ಟಿದ್ದಾರೆ ರಾಯರು. ಇದಕ್ಕೊಂದು ವಿಷಯ ಸುಲಭ ಚಂದ ಸುಂದರವಾಗಿ ಹೇಳಬೇಕು ಅಂದ್ರೆ, ಜಯತೀರ್ಥರು ಯರಗೋಳ ಗುಹೆಯಲ್ಲಿ ಕೂತು ಬರ್ತಾ ಇದ್ರು ಗ್ರಂಥವನ್ನು ಬರಿಬೇಕು ಅಂದ್ರೆ. ನೋಡಿ, ನಾವು ರಾಯರ ಬಗ್ಗೆ ಹೇಳ್ತೇವೆ, ಜಯತೀರ್ಥರು ಏನ್ ಮಾಡ್ತಾ ಇದ್ರು ಅಂದ್ರೆ ಶಿಷ್ಯರೆಲ್ಲ ಬಿಚ್ಚು ತಗೊಂಡ್ ಬರೋರಂತೆ. ಚೋಳ ಪುರಾಣ ಬಿಚ್ಚ ತಗೊಂಡ್ ಬಂದರೆ ಆ ಚೋಳ ಪುರಾಣೆಯಲ್ಲಿ ಗಂಜಿ, ಆ ಗಂಜಿಯಲ್ಲಿ ರಾಮದೇವರಿಗೆ ಮಾಡಿದ ತುಳಸಿ ಕಾಷ್ಟವನ್ನ ಹಾಕಿ ಅದುವೇ ಸ್ವೀಕಾರ ಅಂತೆ. ಅವರು ತಗೊಂಡದ್ದು ಕೊಂಚ, ಕೊಟ್ಟದ್ದು ತುಂಬಾ ಅಂತ ಹೇಳ್ತಾರೆ. ಅಲ್ಲಿ ಒಂದು ಸಣ್ಣ ಪುಟ್ಟದಾಗಿ ಒಂದು ದೀಪದಲ್ಲಿ ಸಾಕ್ಷಿ ಆಂಜನೇಯರನ್ನು ಇಟ್ಟು ಗ್ರಂಥವನ್ನ ರಚನೆ ಮಾಡ್ತಾ ಇದ್ದಾರೆ. ಯರಗೋಳ ಗುಹೆ ಹುಳಿ ನಡಮಾಟ ಇರುವಂತಹ ಜಾಗದಲ್ಲಿ. ಅಂತ ಯರಗೋಳ ಗುಹೆ ವಿದ್ಯಾರಣ್ಯರು ಬರ್ತಾ ಇದ್ದಾರೆ. ಈ ವಿದ್ಯಾರಣ್ಯರು ಯಾರು ಅಂದ್ರೆ ಜಯತೀರ್ಥರ ಗುರುಗಳಾದ ಅಕ್ಷೋಭಿ ತೀರ್ಥರ ಜೊತೆಯಲ್ಲಿ ವಾದವನ್ನು ಮಾಡಿ ಓದುವುದು. ಅಸಿನಾ ತತ್ವ ಅಸಿನಾ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭಿ ಮುನಿರಚಿರತೆ ಅಂತ ನರಸಿಂಹ ತೀರ್ಥ, ಅಲ್ಲಿಯೇ ಶ್ರೀಪಾದರಾಜರ ಸನ್ನಿಧಾನ, ಅಲ್ಲಿ ಸ್ತಂಭ ಇದೆ, ಜಯಸ್ತಂಭ. ಅಂತ ವಿದ್ಯಾರಣ್ಯರು ಒಬ್ಬರಲ್ಲಿ ತೋತೋಗಿದ್ದಾನೆ, ನನ್ನ ಗೆದ್ದವರಾದ ಅಕ್ಷೋಭಿ ತೀರ್ಥರ ಶಿಷ್ಯರಲ್ಲಿದ್ದಾರೆ, ಅವರನ್ನು ನೋಡೋಣ ಅಂತ ಬರ್ತಾರೆ. ಬಂದು ನೋಡಿದರೆ ಆಚಾರ್ಯರ ಒಂದು ಗ್ರಂಥ ಪ್ರಮಾಣ ಲಕ್ಷಣ ಅಂತ ಒಂದು ಗ್ರಂಥ ತೆಗೆದು ನೋಡ್ತಾರೆ. ಇದೇನು ಇದು, ಎಲಿಮೆಂಟರಿ ಸ್ಕೂಲಿಗೆ ಬರುವಂತ ಸ್ಟೂಡೆಂಟ್ ಅವರೇ ನಿಮ್ಮ ಆಚಾರ್ಯರ ಗ್ರಂಥ ಬರ್ತಾರೆ. ಬಾಲವಾಕ್ಯ ಎಣಕಿಮ್ಮೆ ಅಂದ್ರು. ಇವರಿಗೆ ತುಂಬಾ ಕೋಪ ಬಂದಿತ್ತು. ಜಯತೀರ್ಥರು ಪರಮಶಾಂತರು, ಆದರೆ ಹೇಗ ತನ್ನ ಗುರುಗಳನ್ನ ನಿಂದನ ಮಾಡಿದರೆ ಕೋಪ ಬಂದಿತ್ತು ಅವರಿಗೆ. ಇದು ಬಾಲರಿಗೆ ಬರೆದ ಗ್ರಂಥ ಅಲ್ಲ, ನಿಮ್ಮ ಬುದ್ಧಿ ಬಾಲ ಬುದ್ಧಿ ಇರುತ್ತೆ. ವಿದ್ಯಾರಣ್ಯ ಎದುರಿಸಿ ಮಾತಾಡಿದವರೇ ಯಾರೆಲ್ಲ, ಯಾತಕ್ಕಂದ್ರೆ ಹರಿಹರ ಪುಕ್ಕರನ್ನ ಇಟ್ಟು ಸಾಮ್ರಾಜ್ಯ ನಿರ್ಮಾಣ ಮಾಡಿದವರು ವಿದ್ಯಾರಣ್ಯ. ಹೆಸರು ಕೇಳ್ತೇವೆ. ಅಂತ ದೊಡ್ಡವರನ್ನ ಹೇಳುತ್ತೆ ನಿಮ್ಮ ಬುದ್ಧಿ ಬಾಲ ಬುದ್ಧಿ ನೋಡಿ. ಅದಕ್ಕೆ ಟೀಕಾವನ್ನು ಬರದಾನೆ, ಪ್ರಮಾಣ ಲಕ್ಷಣ ಟೀಕಾವನ್ನು ನೋಡಿ ಅಂತ ನ್ಯಾಯ ಕಲ್ಪನತ ಕೊಟ್ಟು ನೋಡಿದರೆ ಒவ்வೊಂದು ಅಕ್ಷರ ಕೂಡ ಜಯತೀರ್ಥರ ಅರ್ಥ ಬರ್ತಾರೆ. ನಿಮ್ಮ ಎಲ್ಲ ಗ್ರಂಥ ನೋಡಿದರೆ ನಿಮ್ಮ ಆಚಾರ್ಯರು ಗ್ರೇಟ್ ತಂದ್ಬಿಟ್ಟು 10 ದಶ ಪ್ರಕರಣ ಗ್ರಂಥ ನೋಡಿದ ಮೇಲೆ ನಿಮ್ಮ ಆಚಾರ್ಯರ ಗ್ರೇಟ್. ಏನ್ ಮಾಡಬೇಕು, ಯಾಣ ಮೇಲೆ ನಾನು ಬಂದಿದ್ದಾನೆ, ಈ ಯಾಣ ಮೇಲೆ ಆಚಾರ್ಯರ ಗ್ರಂಥಗಳನ್ನ ನಿಮ್ಮ ಗ್ರಂಥಗಳನ್ನಿಟ್ಟು ಮರಣ ಬರಬೇಕು ಅಂತ ವಿದ್ಯಾರಣ್ಯ ಗೌರವವನ್ನು ಕೊಟ್ಟರು. ಅಂದ್ರೆ ಅದರಲ್ಲಿ ಒಂದು ಗ್ರಂಥ 10 ಗ್ರಂಥಕ್ಕೆ ಇಲ್ಲಿ ರಾಯರು ದಶ ಪ್ರಕರಣ ಟೀಕಾವಿಗೆ ಟಿಪ್ಪಣಿ ಗ್ರಂಥಗಳನ್ನ ಕೊಟ್ಟಿದ್ದಾರೆ ಎಂಬ ವಿಷಯವನ್ನು ನೋಡುತ್ತೇವೆ. ಇನ್ನೊಂದು, ರಾಯರು ತಂತ್ರಸಾರ ಸಂಗ್ರಹ ಅಂತ ಒಂದು ಆಚಾರ್ಯರು ಮಾಡಿಕೊಟ್ಟ ಗ್ರಂಥ. ಆಚಾರ್ಯರು 4 ಗ್ರಂಥ ಕೊಟ್ಟಿದ್ದಾರೆ, ಆಚಾರ ಗ್ರಂಥಗಳು. ಏನು, ಒಂದು ಕೃಷ್ಣಾಮೃತ ಮಹಾರ್ಣವ, ಗೋಪಿಚಂದ್ರ ಧಾರಣೆ, ಏಕಾದಶಿ, ಸಾಲಿಗ್ರಾಮ ಪೂಜೆ, ಇದೆಲ್ಲ ಹೇಳ್ತಾರೆ. ಭಗವಂತನ ಅರ್ಚನೆ, ದೇವರ ನಾಮ, ಇದೆಲ್ಲ ಕೃಷ್ಣಾಮೃತ ಮಹಾರ್ಣವಲ್ಲಿ ಬಂದಿದೆ. ಇನ್ನೊಂದು ಸದಾಚಾರ ಸ್ಮೃತಿ, ಬೆಳಿಗ್ಗೆ ಎದ್ದದಿಂದ ರಾತ್ರಿವರೆಗೆ ಹೇಗೆ ನಡೀಬೇಕು ಅಂತ ಹೇಳುವಂತ ಗ್ರಂಥ. ಇನ್ನೊಂದು ಆಚಾರ ಗ್ರಂಥ ಅಂತ ಕೇಳಿದ್ರೆ ತಂತ್ರಸಾರ ಸಂಗ್ರಹ. ಅದರಲ್ಲಿ ಎಲ್ಲ 72 ಮುಖ್ಯವಾದ ಮಂತ್ರಗಳು, ಕಲಶ ಸ್ಥಾಪನ, ದೇವರ ಪೂಜೆ, ಗುಡಿ ನಿರ್ಮಾಣ, ಶಿಲ್ಪಶಾಸ್ತ್ರ, ವಾಸ್ತು ಎಲ್ಲ ಬಂದಿದೆ ಈ ತಂತ್ರಸಾರ ಸಂಗ್ರಹ ಎಂಬ ಗ್ರಂಥ. ಅದರಲ್ಲಿ ಇರುವಂತಹ ಮಂತ್ರಗಳಿಗೆ ಮಂತ್ರಾರ್ಥ ಮಂಜರಿ ಎಂಬ ಅರ್ಥವನ್ನು ಒಂದು ಗ್ರಂಥವನ್ನು ಆಚಾರ್ಯರು ರಾಯರು ಕೊಟ್ಟಿದ್ದಾರಂತೆ. ಮಂತ್ರಾಲಯ ಅವರಿರುವಂತಹ ಜಾಗ, ಗೋಪಾಲದಾಸರು ಹೇಳ್ತಾರೆ, ಮಂತ್ರ ಸಿದ್ಧಿ ಕ್ಷೇತ್ರ ಮಂತ್ರಾಲಯ. ರಾಯರಿಗೆ ಎಷ್ಟು ಸಿದ್ಧಿ ಇತ್ತು ಅಂತ ನಾವು ನೋಡಿದ್ದೇವೆ. ಅವರು ತೀರ್ಥ ಮಹಿಮೆ, ಅವರು ಕಾಷಾಯ ವಸ್ತ್ರ ಮಹಿಮೆ, ಅವರು ಮೃತ್ತಿಗೆ ಮಹಿಮೆ. ಅವರು ಶಿಷ್ಯರಿಗೆ ಮೃತ್ತಿಗೆಯನ್ನು ಕೊಟ್ಟು ಮದುವೆ ಮಾಡಿಕೊಳ್ಳಪ್ಪ ಅಂದರೆ ಮದುವೆಗೆ ಹೆಣ್ಣನಾಗಿತ್ತು, ಸಂಪತ್ತನ್ನು ಬಂತು. ಅವರಿಗೆ ಮೃತ್ತಿಗೆ ಮಹಿಮೆ. ಅವರ ತೀರ್ಥ ದೊಡ್ಡ ಒಂದು ಗೃಹಸ್ಥರ ಮನೆಗೆ ಹೋಗುತ್ತಾರೆ. ಮನೆಗೆ ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿದಾಗ ಅವ್ರ ಮನೆ ಉಡುವ ಒಂದು ಮಗು ಮಾವಿನ ರಸಲ್ಲಿ ಬಿದ್ದಿದ್ದಾನೆ, ಸೆತ್ತಿದ್ದಾನೆ ಅಂತ ಕೇಳಿದ್ರೆ ತೀರ್ಥ ಪ್ರೋಕ್ಷಣ ಮಾಡಿದರೆ ಸತ್ತೋದ ಮಗು ಎದ್ದು ಬಂದಿದೆ. ತನ್ನ ಪೂರ್ವಾಶ್ರಮ ಪತ್ನಿ ಪಿಸಾಸಾಗಿ ಬಂದಿದ್ದಾಳೆ ಅಂದ್ರೆ ತೀರ್ಥನ ಪ್ರೋಕ್ಷಣ ಮಾಡಿ ಸಜ್ಜತೆಯನ್ನು ಕೊಟ್ಟರು. ರಾಯರ ತೀರ್ಥದ ಮಹಿಮೆ, ಸರ್ವಯಾತ್ರಾ ಫಲಾವಾಪ್ತಿ ಯಥಾಶಕ್ತಿ ಪ್ರದಕ್ಷಿಣಂ ಕರೋಮಿ ತವ ಸಿದ್ಧಸ್ಯ ಬೃಂದಾವನ ಗದಂ ಜನಂ ಶಿರಸ ಧಾರಯಾಂ ಯತ್ಯ ಸರ್ವತೀರ್ಥ ಫಲಾಪ್ತಯೇ. ಅವರು ಬೃಂದಾವನ ಪ್ರದಕ್ಷಿಣ ಮಾಡಿದರೆ ಎಲ್ಲ ತೀರ್ಥ ಕ್ಷೇತ್ರಕ್ಕೆ ಯಾತ್ರೆ ಹೋಗಿ ಬಂದ ಫಲ. ಅವರು ಬೃಂದಾವನ ಪಾದೋ ಜಲವನ್ನ ತೆಗೆದು ಪ್ರೋಕ್ಷಣ ಮಾಡಿಕೊಂಡ್ರೆ ಗಂಗಾ, ಸಿಂಧು, ಸರಸ್ವತಿ, ಯಮುನಾ, ಕಾವೇರಿ ಎಲ್ಲ ತೀರ್ಥ ಸ್ನಾನದ ಫಲ. ಯಾತಕ್ಕೆ ಅಂದ್ರೆ ಎಲ್ಲ ತೀರ್ಥಕ್ಕೆ ಯಾತ್ರೆಗೆ ಮಾಡಿದವರು ಅವರು ಆ ಫಲವನ್ನು ಕೊಡ್ತಾ ಇದ್ದಾರೆ ನೋಡಿ.
ತಾನು ಏನು ಸ್ನಾನ ಮಾಡಿದ್ದಾರೆಯೋ, ಏನು ತೀರ್ಥ ದರ್ಶನ ಮಾಡಿದ್ದಾರೆಯೋ ಆ ಪುಣ್ಯವನ್ನು ನಮಗಾಗಿ ಕೊಡ್ತಾ ಇದ್ದಾರೆ ಅಂತ ರಾಯರು. ಅಷ್ಟೊಂದು ಫಲ. ಅವರು ಕಾಷಾಯ ವಸ್ತ್ರ ಅದನ್ನು ಫಲ ಅಂತಾರೆ. ರಾಯರ ಮಹಿಮೆಯನ್ನು ಕೇಳ್ತೇವೆ. ಒಂದು ಬಾರಿ 3 ಜನ ಬರ್ತಾ ಇದ್ದಾರೆ ರಾಯರನ್ನು ಹುಡುಕಿಕೊಂಡು. ಹೇಳಿದ್ರಂತ ರಾಯರಿಗೆ ಇಷ್ಟೊಂದು ಮಹಿಮೆ ಅಂತ ಹೇಳ್ತಾರಲ್ಲ, ಇವತ್ತು ನಾವು ಮನಸ್ಸಲ್ಲಿ ಒಂದು ಸಂಕಲ್ಪ ಮಾಡಿಕೊಳ್ಳೋಣ. ಏನು ಸಂಕಲ್ಪ? ಇವತ್ತು ನಾವು ಹೇಳುವಂತ ಸ್ವೀಟ್ ಏನ್ ಆಗ್ತಾರೆ ಇಲ್ಲಿ ಹಾಳು ಮಾಡಿತಾ ನಡೀತಾ ನಿಮಗೂ ಕೂಡ ಇಲ್ಲಿ ಈತು ನಾವು ಒಂದು ಸ್ವೀಟ್ ಅನ್ಕೊಳ್ಳೋಣ. ಆ ಜಿಲೇಬಿ ಹೇಳಿದೆ, ಅವ ಹಲ್ವಾ ಹೇಳಿದ, ಒಬ್ಬ ಹೇಳಿದ, ಒಬ್ಬೊಬ್ರು ಹೋಳಿ ಹೇಳಿದ, ಒಬ್ಬೊಬ್ರು ಹೇಳಿಕೊಟ್ರು. ಇವತ್ತು ಮಠದಲ್ಲಿ ಅದೇ ಹಾಕುತ್ತಾರೆ ನೋಡೋಣ ಅಂತ ಬಂದಿದ್ರು. ನದಿ ತೀರದಲ್ಲಿ ಬಂದಿದ್ದಾರೆ, ಸ್ನಾನ ಮಾಡಬೇಕು. ಆಗ ರಾಯರ ಶಿಷ್ಯರು ಬರ್ತಾ ಇದ್ದಾರೆ. ತನ್ನ ಕೈಯಲ್ಲಿ ರಾಯರ ಕಾಷಾಯ ವಸ್ತ್ರ ಎಲ್ಲ ಒಯ್ಲಕ್ಕೆ ಶುದ್ಧ ಮಾಡಬೇಕು ತಗೊಂಡು ಬರ್ತಾ ಇದ್ದಾರೆ. ಆಗ ನೋಡಿದವರು ಹೇಳಿದಿರುತ್ತೆ, ನೀವು ಏನು ಹಣ್ಣು ಕೊಟ್ಟಿದ್ದೀರೋ ಆ ಸಿಹಿ ಪದಾರ್ಥಗಳು ತಯಾರಾಗುತ್ತಾ ಇದೆ, ರಾಮದೇವರ ಪೂಜೆಯ ಮೇಲೆ ನಿಮಗೆ ಪ್ರಸಾದ ಆಗತ್ತೆ ಅಂದಿರುತ್ತೆ. ಇವರೇನು ವಾಟ್ಸಪ್ಲಿ ಸ್ಟೇಟಸ್ ಹಾಕಿಲ್ಲ, ಫೇಸ್ಬುಕ್ ಹಾಕಿಲ್ಲ, ಏನು ಯಾರು ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿಲ್ಲ, ಮನಸ್ಸಲ್ಲಿ ಹೇಳಿಕೊಂಡು ಮಾತಾಡ್ತಾ ಬರ್ತಾ ಇದ್ದಾರೆ ಅಷ್ಟೇ. ಇವರಿಗೆ ಆಶ್ಚರ್ಯವಾಗಿತ್ತು. ಆ ಶಿಷ್ಯ ಹೋಗಿ ಸ್ನಾನ ಮಾಡಿದರು, ಎಲ್ಲ ವಸ್ತ್ರವನ್ನ ಉಳಿಸಿದಕ್ಕೆ ಬಂದಿದ್ದಾರೆ. ಏನು ಸ್ವಾಮಿ ನೀವೇನು ಹೇಳಿದ್ರಿ, ನಿಮಗೆ ಹೇಗೆ ಗೊತ್ತಾಗಿತ್ತು ಅಂತ ಕೇಳಿದರೆ, ನಾನು ಏನು ಹೇಳಿಲ್ಲವೇ ಅಂದ್ರು. ನಾ ಏನು ಹೇಳಿಲ್ಲವೇ, ನಿಮ್ಮ ಹತ್ರ ಏನು ಮಾತಾಡಲಿಲ್ಲವೇ. ಮತ್ತವರು ವಸ್ತ್ರಗಳೆಲ್ಲ ಶುದ್ಧ ಮಾಡಿ ಉಳಿಸಿ ಮತ್ತು ಮಡಿಸಿ ಕೈಯಲ್ಲಿ ಇಟ್ಟಿದ್ದಾಗ ರಾಯರು ಪ್ರಾರಂಭ ಮಾಡಿದ್ದಾರೆ ರಾಮದೇವರ ಪೂಜೆ. ನೀವು ಹೇಳಿದಂತ ಸಿಹಿ ಪದಾರ್ಥಗಳೇ ನೇವೇ ಬರ್ತಾ ಇದೆ, ಬೇಗ ಹೋಗಿ ಇರುತ್ತೆ. ಇವ್ರಿಗೆ ಆಶ್ಚರ್ಯವಾಯ್ತು, ಏನು ಅಂತ ನೋಡಿದರೆ ರಾಯರ ಕಾಷಾಯ ವಸ್ತ್ರದ ಸ್ಪರ್ಶ ಮಾತ್ರದಿಂದಲೇ ಅಪರೋಕ್ಷಿ ಕೃತಶ್ರೀಶಕ ಸಮಪೇಕ್ಷಿತ ಭಾವತಃ ಅಪೇಕ್ಷಿತ ಪ್ರದಾದಾನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ. ಅವರ ತೀರ್ಥದ ಮಹಿಮೆ, ಅವರ ಮೃತ್ಯುವಿನ ಮಹಿಮೆ, ಅವರು ಬೃಂದಾವನ ಮಹಿಮೆ, ಅವರು ವಸ್ತ್ರ ಕಾಷಾಯ ವಸ್ತ್ರದ ಮಹಿಮೆ, ಅವರು ಮಂತ್ರಾಕ್ಷದ ಕೇಳುತ್ತೇವೆ. ರಾಯರ ಮಂತ್ರಾಕ್ಷದವನ್ನ ಪಡೆದವರು ಎಷ್ಟೊಂದು ಓದು ಮಹಿಮೆಗಳು. ಕಾಲ ಕಮ್ಮಿಯಾಗಿದೆ, ಇರುವಂತಹ ಸಮಯದಲ್ಲಿ ಹೇಳಬೇಕು. ಯಾತಕ್ಕೆ ಅಂದರೆ ಮಂತ್ರ ಸಿದ್ಧಿಯವರಿಗಿತ್ತು. ಅದರಿಂದ ಮಂತ್ರ ಸಿದ್ಧಿ ಕ್ಷೇತ್ರ ಮಂತ್ರಾಲಯ. ಮಂತ್ರಾರ್ಥ ಮಂಜರಿ ಅಂತ ಕೊಟ್ಟಿದ್ದಾರೆ. ಎಲ್ಲ ಮಂತ್ರಗಳಿಗೆ ಅರ್ಥ ಹೇಳುವಂತಹ ಒಂದು ಗ್ರಂಥ ಮಂತ್ರಾರ್ಥ ಮಂಜರಿ ಅಂತ ಒಂದು ಗ್ರಂಥವನ್ನು ರಾಯರು ಕೊಟ್ಟಿದ್ದಾರೆ ಅಂತ ಕೇಳ್ತೇವೆ. ಮುಂದೆ ಇನ್ನೊಂದು ವಿಶೇಷ ರಾಯರ ಗ್ರಂಥಗಳು ಅಂತ ಕೇಳಿದರೆ, ರಾಯರು ಸಣ್ಣದಾಗಿರುವಂತಹ ಗ್ರಂಥಗಳಿಗೆ ದೊಡ್ಡ ಗ್ರಂಥ ಕೊಟ್ಟರು, ದೊಡ್ಡದಾಗಿರುವಂತಹ ಗ್ರಂಥಗಳನ್ನ ಮಿನಿಯಾಚರೈಸ್ ಮಾಡಿದ್ದಾರೆ. ಒಂದು ರಾಮಾಯಣ, ಮೂಲ ರಾಮಾಯಣ 100 ಕೋಟಿ ಶ್ಲೋಕಗಳಿದಂತೆ. 100 ಕೋಟಿ ಶ್ಲೋಕಗಳೇ ಬ್ರಹ್ಮದೇವರು ಬಂದು ವಾಲ್ಮೀಕಿ ಋಷಿಗಳಿಗೆ ಉಪದೇಶ ಮಾಡಿದರು. ಅದು 24,000 ವಾಲ್ಮೀಕಿ ರಾಮಾಯಣ. ಆ ವಾಲ್ಮೀಕಿ ರಾಮಾಯಣ ಆಮೇಲೆ ಎಷ್ಟೋ ರಾಮಾಯಣಗಳು ಬಂದಿದೆ. ಆದರೆ ಆ ರಾಮಾಯಣಕ್ಕೆ ಅರ್ಥ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯದಲ್ಲಿ ಹೇಳಿದ್ದಾರೆ. ರಾಮಾಯಣಕ್ಕೆ ನಿರ್ಣಯವಾಗಿದೆ. ಈ ರಾಯರು ಏನು ಮಾಡಿದ್ರು ಅಂದ್ರೆ 24 ಶ್ಲೋಕ 24,000 24,000 ಇರುವಂತಹ ರಾಮಾಯಣವನ್ನ ಬರೀ 11 ಶ್ಲೋಕಗಳಿಗೆ 11 ಶ್ಲೋಕಗಳಲ್ಲಿ ರಾಮಚಾರಿತ್ರ ಮಂಜರಿ ಅಂತ ಒಂದು ಗ್ರಂಥ. ಭಾಗವತದ ದಶಮಸ್ಕಂದ 2 ದಶಮಸ್ಕಂದ 100 ಅಧ್ಯಾಯಗಳಿರುವಂತಹ ಭಾಗವತ ದಶಮಸ್ಕಂದಲ್ಲಿರುವಂತಹ ಕೃಷ್ಣ ಚರಿತ್ರವನ್ನ ಸಂಗ್ರಹ ಮಾಡಿ ಕೃಷ್ಣಚಾರಿತ್ರ ಮಂಜರಿ ಅಂತ ಒಂದು ಗ್ರಂಥ. ಆಚಾರ್ಯರು ಮಾಡಿಕೊಟ್ಟ ಮಹಾಭಾರತ ರಾಮಾಯಣ 2 ಸೇರಿ ಮಾಡಿಕೊಟ್ಟ ಗ್ರಂಥ ಅಂದ್ರೆ ಮಹಾಭಾರತ ತಾತ್ಪರ್ಯ ನಿರ್ಣಯ. 32 ಅಧ್ಯಾಯ ಇದೆ, 5,000 ಶ್ಲೋಕಗಳಿದೆ. ರಾಯರು ಏನ್ ಮಾಡಿದ್ರೆ ಒಂದು ಅಧ್ಯಾಯಕ್ಕೆ 1 ಶ್ಲೋಕ, 32 ಶ್ಲೋಕಗಳಲ್ಲಿ 5,000 ಶ್ಲೋಕಗಳಿರುವಂತಹ ಅರ್ಥವನ್ನು ಕೊಡ್ತಾರೆ. ನೋಡ್ರಿ, ನಾವು ಹೇಳ್ತೇವೆ ದೊಡ್ಡ ಗ್ರಂಥ ರಾಮಾಯಣ ಓದಕ್ಕಾಗೋದಿಲ್ಲ, ಮಹಾಭಾರತ ಓದಕ್ಕಾಗೋದಿಲ್ಲ. ರಾಯರು ನೋಡಿ ನಮ್ಗೆ ಗೊತ್ತಪ್ಪ, ಮಿಷನ್ ಲೈಫ್ ಇದ್ರಿ 5 ನಿಮಿಷ ರಾಮಚಾರಿತ್ರ ಮಂಜರಿ 2 ನಿಮಿಷ ಹೇಳಿ ಹೋಗ್ಬಿಡು ರಾಮಾಯಣ ಪುಣ್ಯ. ಕೃಷ್ಣಚಾರಿತ್ರ ಮಂಜರಿ ಭಾಗವತ ಹೇಳಿದ ಪುಣ್ಯ 30 ಶ್ಲೋಕ ಹೇಳಿಬಿಡು. ಮಹಾಭಾರತ ತಾತ್ಪರ್ಯ ಓದಕ್ಕಾಗೋದಿಲ್ಲ, 2 ನಿಮಿಷ 5 ನಿಮಿಷ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹ 32 ಶ್ಲೋಕಗಳು ಹೇಳಿ ಹೊಡ್ತಾ ಇರಪ್ಪ, ಪುಣ್ಯ ಕೊಟ್ಟೇ ಕೊಡ್ತೇನೆ. ನಮ್ಮ ಕಲಿಯುಗದಲ್ಲಿರುವಂತಹ ಜನಗಳ ಮನಸ್ಸನ್ನ ತಿಳಿದು, ಹೇಗೆ ನಾವು ಹೇಳ್ತೇವಲ್ಲ, ಆ ಕಾಲದಲ್ಲಿ ದೊಡ್ಡ ದೊಡ್ಡ ಸರ್ವರ್ ಎಲ್ಲ ಇತ್ತು, ಡೇಟಾನ ಸ್ಟೋರ್ ಮಾಡಬೇಕು ಅಂದ್ರೆ. ಆಮೇಲೆ ಫ್ಲಾಪ್ ಇಂದ ಬಂದಿತ್ತು, ಆಮೇಲೆ CD ಇಂದ ಬಂದಿತ್ತು, ಆಮೇಲೆ ಪೆನ್ ಡ್ರೈವ್ ಬಂದಿತ್ತು. ಏನು ಬೇಡ, ಮೊಬೈಲ್ ಇದೆ ಎಲ್ಲ. ಈಗೆಲ್ಲ ಗೂಗಲ್ ಎಲ್ಲ ಆಕಾಶದಲ್ಲಿ ಆಡ್ತಾ ಇದೆ. ಎಲ್ಲ ಒಂದು ಕ್ಲೌಡ್, ಎಲ್ಲ ಕ್ಲೌಡ್ ಬೇಸಲ್ಲಿ ವಾಯುದೇವರೇ ಕ್ಲೌಡಿಯ ನಿಯಾಮಕ ದೇವರು ಅಲ್ಲೆಲ್ಲ ಇದೆ ಅಂತ ಹೇಳ್ತೇವೆ. ಆಗ ಮಿನಿಯಾಚರೈಸ್ ವೆರ್ಷನ್ ಬರ್ತಾ ಇದೆಲ್ಲ. ರಾಯರು ಲಾಂಗ್ ವಿಷನ್ ಅವರಿಗಿತ್ತು. ಅದರಿಂದ ನೋಡಿ, ದೊಡ್ಡ ಗ್ರಂಥಗಳಿಗೆ ಸಣ್ಣ ಪುಟ್ಟ ಗ್ರಂಥವನ್ನು ಕೊಡ್ತಾರೆ. ಅದಕ್ಕೆ ವಾದೀಂದ್ರ ತೀರ್ಥರು ಹೇಳಿದರು, ಸಣ್ಣ ಪುಟ್ಟಕ್ಕೆ ದೊಡ್ಡ ಗ್ರಂಥ ಕೊಟ್ಟರು ನಮ್ಮ ರಾಯರು ಗುರುಗಳು, ದೊಡ್ಡ ಪುಟ್ಟಕ್ಕೆ ಸಣ್ಣ ಪುಟ್ಟ ಕೊಟ್ಟಿರ್ಕಾಡಿದಲ್ಲ. ನೀವು ಕೇಳಿದ್ರೆ ಯಾರದು ಚರಿತ್ರ ಅಂತ ಹೇಳ್ತಾರೆ. ಏನು ಅಗಸ್ತ್ಯರು ಏನ್ ಮಾಡಬೇಕು ಅಂದ್ರೆ ಭೂಮಿ ಭಾರ ಅಲ್ಲಿ ರುದ್ರದೇವರಿಗೆ ಮದುವೆ ಆಗಬೇಕು ಅಂದ್ರೆ ಇಂಬ್ಯಾಲೆನ್ಸ್ ಆಗುತ್ತಾ ಇತ್ತು ಅಂತೆ. ನೋಡಿದ್ರೆ ಏನ್ ಮಾಡಿದ್ರು, ಸಮುದ್ರವನ್ನ ಆಚಮನ ಮಾಡಿಬಿಟ್ರು. ಕೇಶವಾಯ ಸ್ವಾಹ ಒಂದೇ ಆಚಮನ.
ಸಮುದ್ರ ನೀರು ಪೂರ್ತಿಯಾಗಿ ಕುಡಿದ್ಬಿಟ್ಟು ಅಗಸ್ತ್ಯರ ಗಿನ್ನಸ್ ರೆಕಾರ್ಡ್ ಅಂತ ಹೇಳ್ತೇವೆ. ಏನ್ ರೆಕಾರ್ಡ್? ಆಚಮನ ಮಾಡೋ ವೇಳೆ ಒಂದೇ ಆಚಮನದಲ್ಲಿ ಇಡೀ ಸಮುದ್ರ ನೀರನ್ನ ಕೊಡೋದವರು ವರ್ಲ್ಡ್ ರೆಕಾರ್ಡ್. ವಾದೀಂದ್ರ ತೀರ್ಥರು ಹೇಳ್ತಾರೆ, ನಮ್ಮ ರಾಯರು ಗುರುಗಳು ಇನ್ನೊಂದು ದೊಡ್ಡ ರೆಕಾರ್ಡ್ ಮಾಡಿದ್ದಾರೆ. ಏನು? ಅವರು ಸಮುದ್ರ ಪಾನವನ್ನು ಮಾಡಿದರು. ಆದರೆ ನಮ್ಮ ರಾಯರು ಇಡೀ ರಾಮಾಯಣವನ್ನ 11 ಶ್ಲೋಕಗಳಲ್ಲಿ ರಾಮಚಾರಿತ್ರ ಮಂಜರಿ, ಇಡೀ ಭಾಗವತ ದಶಸ್ಕಂದನ್ನ ಕೃಷ್ಣಚಾರಿತ್ರ ಮಂಜರಿ, ಮಹಾಭಾರತ ತಾತ್ಪರ್ಯ ಭಾವ ಸಂಗ್ರಹ ಕೊಟ್ಟಿದ್ದಾರಲ್ಲ, ಇದು ದೊಡ್ಡ ರೆಕಾರ್ಡ್ ಅಂತ ಹೇಳ್ತಾರೆ ವಾದೀಂದ್ರ ತೀರ್ಥರು. ಸಮುದ್ರ ಪಾನ ಮಾಡಿದಂತೆ ಇವರು ಮಾಡಿದ್ದಾರೆ ಅಂತ ವಿಷಯವನ್ನ ಹೇಳಿ ವರ್ಣನೆ ಮಾಡ್ತಾ ಇದ್ದಾರೆ. 3 ಮುಖ್ಯವಾದ ಗ್ರಂಥಗಳು ರಾಯರು ಕೊಟ್ಟಿದ್ದಾರೆ. ಇದ್ರೇನು ವಿಶೇಷ ಅಂದ್ರೆ, ರಾಯರು ಈ ಗ್ರಂಥಗಳ ಬರಿಬೇಕಾದ್ರೆ ಈ 3 ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದ್ದು ಅವರು ಪೂರ್ವಾಶ್ರಮ ಪುತ್ರ ಅಂತ ಲಕ್ಷ್ಮೀನಾರಾಯಣ ಆಚಾರ್ಯ ಪೂರ್ವಾಶ್ರಮ ಪುತ್ರ ಇದಕ್ಕೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇನ್ನು 2 ಗ್ರಂಥ ರಾಯರ ಬಗ್ಗೆ ಹೇಳೋಣ. ಒಂದು ಹೌ ಟು ಸ್ಟಾರ್ಟ್ ದ ಡೇ, ಹೌ ಟು ಎಂಡ್ ದ ಡೇ ಅಂತ ರಾಯರು ಹೇಳ್ತಾರೆ. ನಾವು ಹೇಳ್ತೇವೆ ಹೌ ಟು ಸ್ಟಾರ್ಟ್ ದ ಡೇ ವಾಟ್ಸಪ್ ಗುಡ್ ಮಾರ್ನಿಂಗ್ ಕಳಿಸೋದು ಸರ್, ಇಲ್ಲ ಸರ್ ಹೌ ಟು ಎಂಡ್ ದ ಡೇ ಗುಡ್ ನೈಟ್ ಹೇಳೋದು ಸರ್. ಅದೆಲ್ಲ ಹಾಗೆ ನೋಡ್ತಾ ವಾಟ್ಸಪ್ ನೋಡ್ತಾ ನಿದ್ದೆ ಮಾಡ್ತೇವಾ, ವಾಟ್ಸಪ್ ನೋಡಿದೇವ ಎರಡು ಗೊತ್ತಿಲ್ಲ ನಮಗೆ. ಆದ್ರೆ ರಾಯರು ಹೇಳ್ತಾರೆ ಹೌ ಟು ಸ್ಟಾರ್ಟ್ ದ ಡೇ, ಒಂದು ದಿನ ಹೇಗೆ ಪ್ರಾರಂಭ ಮಾಡಬೇಕು, ಪ್ರಾತಃ ಸಂಕಲ್ಪ ಗದ್ಯದಿಂದ. ಹೌ ಟು ಎಂಡ್ ದ ಡೇ, ಕನ್ಕ್ಲೂಷನ್ ಹೇಗೆ ಮಾಡಬೇಕು, ಸರ್ವ ಸಮರ್ಪಣ ಗದ್ಯದಿಂದ ಅಂತ ಹೇಳಿ. ಪ್ರಾತಃ ಸಂಕಲ್ಪ ಗದ್ಯ, ಸರ್ವ ಸಮರ್ಪಣ ಗದ್ಯ. ಅದರಲ್ಲಿ ವಿಶೇಷವಾಗಿ ವಾಯುದೇವರ ಮಹಿಮೆಯನ್ನ ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳಿ ಅಲ್ಲಿ ವರ್ಣನೆ ಮಾಡ್ತಾರೆ. ಸರ್ವಕರ್ಮಕರ್ತ ಸರ್ವಕರ್ಮಕಾರಯಿತ್ರ ಸರ್ವಕರ್ಮ ಸ್ವಾಮಿನ ಸರ್ವಕರ್ಮ ಸಮರ್ಪಕೇನ ಸರ್ವಕರ್ಮ ಫಲಭೋಕ್ತ ಸರ್ವಕರ್ಮ ಫಲಭೋಜಯಿತ್ರ ಸರ್ವಕರ್ಮ ಪ್ರೇರಕೇನ ಸರ್ವಕರ್ಮೋದ್ಬೋಧಕೇನ ಸರ್ವಕರ್ಮ ಶುದ್ಧಿಪ್ರದೇನ ಸರ್ವಕರ್ಮ ಸಿದ್ಧಿಪ್ರದೇನ ವರ್ಣನೆ ಮಾಡ್ತಾ ವಾಯುದೇವರ ಮಹಿಮೆ ಹೇಳಿ ಅಂತರ್ಯಾಮಿಯಾದ ಭಗವಂತನ ರೂಪಗಳನ್ನು ವರ್ಣನೆ ಮಾಡ್ತಾರೆ. ಇಲ್ಲಿ ವಾಯುದೇವರ ಮಹಿಮೆ ಹೇಳಬೇಕು ಅಂದ್ರೆ ಪ್ರಣವೋ ಪಾಸಕಾಣ ಅಂತ ವಾಯುದೇವರು ಒಂದು ಮಾತು ಹೇಳ್ತಾರೆ ವಾಯುದೇವರ ಬಗ್ಗೆ. ಪ್ರಣವ ಮಂತ್ರವನ್ನು ಉಪಾಸನ ಮಾಡುವವರು ನಮ್ಮ ಗುರುಗಳು ಆಚಾರ್ಯರು ಅಂತ. ಮಧ್ವಾಚಾರ್ಯರು ಪ್ರಣವ ಮಂತ್ರ ಅಲ್ಲಿ ಧ್ಯಾನ ಮಾಡಬೇಕು ಅಂದ್ರೆ ಹೆಂಗ ಮಾಡ್ತಾರೆ? ಓಂ ಆ ಮಂತ್ರ ಹೇಳುವ ಆ ಸೆಕೆಂಡಿನಲ್ಲಿ, ನೇನೋ ಸೆಕೆಂಡ್ ಮೈಕ್ರೋ ಸೆಕೆಂಡ್ಸ್ ಅಲ್ಲಿ ಭಗವಂತನ ಅನಂತ ರೂಪಗಳು, ಅನಂತ ಗುಣಗಳು, ಅನಂತ ಕಾರ್ಯಗಳು, ಅನಂತ ಮಹಿಮೆಗಳನ್ನ ಆಚಾರ್ಯರು ಚಿತ್ರ ಮಾಡ್ತಾರೆ. 1 ಸೆಕೆಂಡ್ ನೇನೋ ಸೆಕೆಂಡ್ಸ್ ಅಷ್ಟು ಪ್ರಣವೋ ಪಾಸಕಾಣ ಅಂತ ವಾಯುದೇವರ ಅಂತರ್ಯಾಮಿಯಾದ ಭಗವಂತನ ಪ್ರೇರಣೆಯಿಂದ ಪ್ರೀತಿಗಾಗಿ ಮಾಡುತ್ತೇನೆ. ಇನ್ನೊಂದು ನಾ ಹೇಳಿದೇವಲ್ಲ, ಯಾರು ಹೇಳ್ತಾರೆ ಕ್ರಿಸ್ಕಲ್ಲ, ನಾವು 3 ಜನನ ಮಾಡುತ್ತೇನೆ. ಯಾರ್ಯಾರು? ನನ್ನ ಮಾತನ್ನ ಕೇಳುವವರು, ನನ್ನ ದೇಹ ಸಂಬಂಧಪಟ್ಟವರು, ನನ್ನ ವಿದ್ಯಾ ಸಂಬಂಧಪಟ್ಟವರನ್ನ ಕಾರ್ಯೇಶ್ ಮಾಡುತ್ತೇನೆ ಅಂತ ಸಂಕಲ್ಪ. ಅದು ಪ್ರಾತಃ ಸಂಕಲ್ಪ ಗದ್ಯ. ಸರ್ವ ಸಮರ್ಪಣ ಗದ್ಯ ಅನ್ನೋದು ಮಾಡ್ತಾರೆ. ಅದರಲ್ಲಿ ರಾಯರು ತುಂಬಾ ಸೂಕ್ಷ್ಮವಾದ ವಿಷಯಗಳನ್ನ ಹೇಳ್ತಾರೆ. ನೋಡಿ, ನಾವೊಂದು ಸತ್ಕಾರ್ಯವನ್ನು ಮಾಡ್ತೇವೆ, ಸಮರ್ಪಣೆಯನ್ನು ಮಾಡ್ತೇವೆ. ಇದರಲ್ಲಿ ಪುಣ್ಯ ಯಾರಿಗೆ? ನಾವು ನಮಗೆ ಬರ್ತೇವೆ ಅಂತ ಹೇಳ್ತೇವೆ. ಇಲ್ಲ, ಅದು ಯಾರಿಗೆ ಹೋಗುತ್ತೆ ಅಂದ್ರೆ 99.9% ಪುಣ್ಯ ಬ್ರಹ್ಮವಾಯುಗಳಿಗೆ ಹೋಗುತ್ತೆ. ಅದಕ್ಕೆ ಯಾರು ಹೋಗುತ್ತೆ? ಸರಸ್ವತಿ ಭಾರತಿ ದೇವಿಗೆ, ಅದಕ್ಕೆ ಗರುಡ ಶೇಷರುದ್ರರಿಗೆ. ಇದೆಲ್ಲ ಹೋಗಿ ನಮಗೆ ಬರೋದು 1% ಪುಣ್ಯ. ಅದಕ್ಕೆ ಚೆನ್ನಾಗಿಟ್ಟಿದ್ದಾರೆ ಭಗವಂತ ಅಂತ ಹೇಳಬೇಕು. ಯಾತಕ್ಕೆ ಅಂದ್ರೆ ಒவ்வೊಂದು ಸತ್ಕರ್ಮ ಮಾಡುವಾಗಲೂ ಆ ಕರ್ಮಗಳನ್ನ ಮಾಡಿಸುವವರು ಯಾರು ಅಂದ್ರೆ ಮುಖ್ಯ ಪ್ರಾಣ ದೇವರು. ಅವರು ಯಾರೊಳಗೆ ಯುದ್ಧ ಮಾಡುತ್ತಾರೆ? ತತ್ವಾಭಿಮಾನಿ ಕರ್ಣಾಭಿಮಾನಿ ದೇವತೆಗಳು. ಆಗ ನಾವು ಒಂದು ಸಮರ್ಪಣ ಮಾಡುವಾಗ ತತ್ವಾಭಿಮಾನಿ ದೇವತೆಗಳ ಅಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಪರಮಾತ್ಮನಿಗೆ ಸಮರ್ಪಣ ಮಾಡಬೇಕು. ಇನ್ನೊಂದು ವಿಷಯ ಹೇಳಿದರು, ಇಲ್ಲ ದುರ್ಕರ್ಮಗಳನ್ನ ಮಾಡ್ತೇವಲ್ಲ, ಆಗ ಹೆಂಗೆ? ಆಗಲೂ ಕೂಡ ದೈತ್ಯರು ಕೊಡ್ತಾ ಇರ್ತಾರೆ ನಮ್ಮ ದೇಹದಲ್ಲಿ. ಕಂಸ, ಹಿರಣ್ಯಾಕ್ಷ, ಹಿರಣ್ಯಕಶಿಪು ಎಲ್ಲ ನಮ್ಮ ದೇಹದಲ್ಲಿದ್ದಾರೆ. ಅವರು ಕೆಟ್ಟ ಕಾರ್ಯವನ್ನು ಮಾಡ್ತಾ ಇದ್ದಾರಂತೆ. ಆಗ ಅವರಿಗೆ ಮಾಡಲಿಕ್ಕೆ ಸಾಧ್ಯವಾದ್ರೆ ಅವನು ಮಾಡಲಿಕ್ಕೆಲ್ಲ ಸಾಧ್ಯ ಇಲ್ಲ. ಅವರೊಳಗೂ ದೇವತೆಗಳು ಕುಳಿತಿದ್ದು ಅವರೊಳಗೆ ಭಾರತೀಯ ರಮಣ ಮುಖ್ಯ ಪ್ರಾಣನಾಗಿ ಭಗವಂತ ಇದ್ದು ಮಾಡುತ್ತಾನೆ. ಆಗ ಏನಾಗುತ್ತೆ? ಪಾಪಗಳು ನಮಗೆ ಪಾಪಗಳು ಬರ್ತಾ ಇದೆಯಾ ಅಂದ್ರೆ 99.9% ಕಲಿಯ ಹೋಗುತ್ತೆ. ಆಮೇಲೆ ಯಾರು ಹೋಗುತ್ತೆ? ತಾರತಮ್ಯದಲ್ಲಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಕಂಸ ಇವನಿಗೆಲ್ಲ ಹೋಗಿ ಒಂದು ಚೂರು ಪಾಪದ ಫಲ ಬರ್ತಂತೆ. ಅದಕ್ಕೆ ಅಮ್ಮ ಅಪ್ಪ ಅಂತ ಆಗೋದಿಲ್ಲ ನಮಗೆ ಪಾಪಗಳ ಕಷ್ಟ. ಆಗ ಏನ್ ಮಾಡಬೇಕು? ಪಾಪ ಕರ್ಮಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂದ್ರು. ಹೇಗೆ ಮಾಡಬೇಕು? ಭಗವಂತನಿಗೆ ಒಳ್ಳೆ ಕರ್ಮಗಳ ಸಮರ್ಪಣೆ ಮಾಡಬೇಕು. ದೇವರೇ, ನಾ ಪ್ರದಕ್ಷಿಣೆ ಮಾಡಿದ್ದೇನೆ, ಸಮರ್ಪಣೆ ಮಾಡುತ್ತೇನೆ. ದಾನ ಮಾಡಿದ್ದೇನೆ, ಸಮರ್ಪಣೆ ಮಾಡುತ್ತೇನೆ. ದೇವರಿಗೆ ಹೂ ಸಮರ್ಪಣೆ ಮಾಡಿದಂತೆ, ಹಾಲು ಅಭಿಷೇಕ ಮಾಡಿದಂತೆ. ಇದು ನಾವು ಹೇಳ್ತಾ ಇದ್ರು, ಇದು ನೋಡಿ 10 ಲೀಟರ್ ಹಾಲು ಬಂದಿದಂತೆ ಗೋಶಾಲೆಯಲ್ಲಿ. ಹಾಲು ಸಮರ್ಪಣೆ ಮಾಡಿದಂತೆ ಅದು ದೇವರಿಗೆ ಸಮರ್ಪಣೆ. ಒಳ್ಳೆ ಹಳದೋದ ಹಣ್ಣು, ಕೆಟ್ಟೋದ ಅನ್ನ ನೈವೇದ್ಯ ಮಾಡಿದರೆ ಹೇಗೆ? ಆಗ ಪಾಪ ಸಮರ್ಪಣೆ ಮಾಡಿದರೆ ಆ ರೀತಿ ಅಂತಾರೆ. ಮತ್ತು ಭಗವಂತನಿಗೆ ಸಮರ್ಪಣೆ ಮಾಡಬಹುದೋ ಇಲ್ಲವೋ? ಆಗ ಮಾಡಬಾರದು. ಜಗನ್ನಾಥದಾಸರು ಹೇಳುತ್ತೆ, ಪಾದವೇ ಪಾದುಕಿಗಳು ಅಂದ್ರು ಜಗನ್ನಾಥದಾಸರು.
ಭಗವಂತನ ಹೇಳಬೇಕು ಅಂತಂದ್ರೆ ನಾ ಇಷ್ಟು ಪಾಪಗಳು ಮಾಡಿದ್ದಾನಲ್ಲ ಅಂದ್ರೆ ನಿನ್ನ ಪಾದುಕೆಯಾಗಿ ನಾನು ಸಮರ್ಪಣೆ ಮಾಡ್ತೇನಪ್ಪ ಪಾಂಡುರಂಗ ಬಿಟ್ಟಲ್ಲ, ಚೆನ್ನಾಗಿ ಅದ್ರ ಮೇಲೆ ನಿನ್ನ ಪಾದವನ್ನು ಇಟ್ಟು ನರ್ದನವನ್ನು ಆಡಿ ಚೆನ್ನಾಗಿ ಮೆಟ್ಟಿ ಆ ಪಾದವನ್ನು ಪೂರ್ಣ ನಾಶ ಮಾಡಿಬಿಡಪ್ಪ ಅಂತ ಪ್ರಾರ್ಥನೆ ಮಾಡಿದರೆ ಪಾಪ ಕರ್ಮಗಳು ಕೂಡ ಸಮರ್ಪಣೆ ಮಾಡಿದ ಪುಣ್ಯನು ಭಗವಂತ ಕೊಟ್ಟು ಮುಂದೆ ಪಾಪಗಳನ್ನು ಮಾಡಿಸುವುದಿಲ್ಲ ಅಂತ ತಾತ್ಪರ್ಯವನ್ನು ಕೂಡ ಹೇಳ್ತಾರೆ. ಸರ್ವ ಸಮರ್ಪಣೆ ಗದ್ಯ ಎಂಬ ಗ್ರಂಥ. ಮುಂದೆ ಎಷ್ಟೋ ಗ್ರಂಥಗಳು ಹೇಳಿದೆವು. ಮುಖ್ಯವಾಗಿ ರಾಯರು ಮಾಡಿದ ಒಂದು ಮಹಿಮೆ, ಈ ಗ್ರಂಥಗಳ ಮಹಿಮೆ ಹೇಳಿ ಬಿಡುತ್ತೇನೆ. ಅದೇನು ಅಂದ್ರೆ, ರಾಯರು ದಾಸ ಸಾಹಿತ್ಯಕ್ಕೆ ಕೊಟ್ಟ ಒಂದು ದೊಡ್ಡ ಒಂದು ಕಾಂಟ್ರಿಬ್ಯೂಷನ್. ರಾಯರು ನಾವು ಕೇಳ್ತೇವೆ ಎಷ್ಟೋ ಕೃತಿಗಳನ್ನು ರಚನೆ ಮಾಡಿದ್ದಾರಂತೆ, ನಮಗೆ ಗೊತ್ತಿಲ್ಲ. ನದಿ ತಾರತಮ್ಯ ಸ್ತೋತ್ರ, ಹನುಮಂತ ಸ್ತೋತ್ರ ಇದೆಲ್ಲ ಮಾಡಿದ್ದಾರೆ. ಆದರೆ ಇದು ಇಲ್ಲದೆ ಎಷ್ಟೋ ಕೃತಿಗಳ ರಚನೆ ಮಾಡಿದ್ದಾರೆ ರಾಯರು. ಕೃತಿಗಳ ರಚನೆ ಮಾತ್ರ ಇಲ್ಲ, ದಾಸ ಸಾಹಿತ್ಯಕ್ಕೆ ದೊಡ್ಡ ನಾಂದಿ ಹಾಕಿದವರು ರಾಯರು ಅಂತ ನೋಡಬೇಕು. ಶ್ರೀ ಮಧ್ವಮತ ವರ್ಧನ ಅಂತ ರಾಯರು ಮಾಡಿದರೆ, ಒಂದು ಗ್ರಂಥ ರಚನೆಯಿಂದ ಸಂಸ್ಕೃತ ಭಾಷೆಯಲ್ಲಿ ಕಠಿಣವಾದ ವಿಷಯಗಳಿಗೆ ಅರ್ಥವನ್ನು ಮಾಡಿ ವ್ಯಾಖ್ಯಾನವನ್ನು ಮಾಡಿದವರು ರಾಯರು. ರಾಯರ ಪರಿಮಳ ಗ್ರಂಥಕ್ಕೆ ವಾದೀಂದ್ರ ತೀರ್ಥರು ವರ್ಣನೆ ಮಾಡಬೇಕು ಅಂದ್ರೆ ಹೇಳ್ತಾರೆ, ಮಧ್ವಾಚಾರ್ಯರು ಬ್ರಹ್ಮಸೂತ್ರಕ್ಕೆ ಮಾಡಿದ ಒಂದು ಗ್ರಂಥ ಅಣುವ್ಯಾಖ್ಯಾನ ಎಂಬ ಗ್ರಂಥ. ಅಣುವ್ಯಾಖ್ಯಾನ ರಚನೆ ಮಾಡಬೇಕು ಅಂದ್ರೆ ಹೆಂಗ ಮಾಡಿದರು ಅಂತ ಕೇಳ್ತಾರೆ. 4 ಅಧ್ಯಾಯಗಳನ್ನ ಏಕಕಾಲದಲ್ಲಿ ಪ್ರವಚನ ಮಾಡಿದ್ರು ಅಂತ ಆಚಾರ್ಯರು. ಇದೆಂಗ ಸಾಧ್ಯ? 4 ಶಿಷ್ಯರಿಗೆ, ಒவ்வೊಂದು ಶಿಷ್ಯರಿಗೆ ಅವರವರ ಅಧ್ಯಾಯಕ್ಕೆ ಮೇಲೆ ಬಿಡಬೇಕು, ಒಬ್ಬೊಬ್ಬರಿಗೆ ಒಂದೊಂದು ಅಧ್ಯಾಯ ಮಾತ್ರ ಕಿವಿಯಲ್ಲಿ ಬಿಡಬೇಕು. ಅಣುವ್ಯಾಖ್ಯಾನ ಬ್ರಹ್ಮಸೂತ್ರದ 4 ಅಧ್ಯಾಯಗಳಿಗೆ ಏಕಕಾಲದಲ್ಲಿ ವ್ಯಾಖ್ಯಾನವನ್ನು ಹೇಳಿದಿರುತ್ತೆ. ಏಕಕಾಲದಲ್ಲಿ 4 ಶಿಷ್ಯರು ಬರಿತಾ ಬಂದಿರುತ್ತೆ. ಇದೇಗ ಸಾಧ್ಯ? ಅವರಿಗೆ 1ನೇ ಅಧ್ಯಾಯ ಮಾತ್ರ ಕಿಡಿ ಬೀಳಬೇಕು, ಇವರಿಗೆ 2ನೇ ಅಧ್ಯಾಯ ಮಾತ್ರ. ಇದೇ 4 ಮುಖ ಇತ್ತ ಅಂದ್ರೆ ಓದು ಒಂದೇ 4 ಮುಖನಾಗಿ ಬರುವವರು ಭಾವಿ ಬ್ರಹ್ಮ ಆಚಾರ್ಯರು ತೋರಿಸಿಕೊಟ್ರು. ಆ ಅಣುವ್ಯಾಖ್ಯಾನಕ್ಕೆ ಜಯತೀರ್ಥರು ಮಾಡಿಕೊಟ್ಟ ಗ್ರಂಥವೇ ಶ್ರೀಮನ್ ನ್ಯಾಯ ಸುಧಾ, ಅಂದ್ರೆ ಸುಧಾನವನ್ನು ಕೊಟ್ಟವರು ಅಂತ ಹೇಳಿ ಜಯತೀರ್ಥರ ಕೊಂಡಾಡ್ತೇವೆ. ಆ ನ್ಯಾಯ ಸುಧಾವಿಗೆ ರಾಯರು ಮಾಡಿಕೊಟ್ಟ ಗ್ರಂಥದ ಪರಿಮಳ. ಇದನ್ನ ವಾದೀಂದ್ರ ತೀರ್ಥರ ವರ್ಣನೆ ಮಾಡಬೇಕು ಅಂದ್ರೆ ಹೇಳ್ತಾರೆ, ಈ ಅಣುವ್ಯಾಖ್ಯಾನಕ್ಕೆ ನ್ಯಾಯ ಸುಧಾ ಇದಲ್ಲ, ಈ ನ್ಯಾಯ ಸುಧಾವನ್ನ ಪಾಠವನ್ನು ರಾಯರು ತೆಗೆದರೆ ಹೇಗೆ ತೆಗಿತಾ ಇದ್ರು ಅಂದ್ರೆ, ಅವರು ನಾಳಿಗೆಯನ್ನ ಮನೆಯಾಗಿ ಮಾಡಿಕೊಂಡು ಸರಸ್ವತಿ ದೇವಿ ನರ್ದನವನ್ನು ಆಡಿದಿರುವಂತೆ. ಹೇಗೆ ನರ್ದನ ಆಡಿರಬೇಕು ಅಂದ್ರೆ, ಅವರು ತಲೆಯಲ್ಲಿ ಅವರು ಕೇಶದಲ್ಲಿ ಇಷ್ಟು ಚೆನ್ನಾಗಿ ಮಲ್ಲಿಗೆ ಹೂವನ್ನು ಮುಡಿದುಕೊಂಡು ಸರಸ್ವತಿ ಮಲ್ಲಿಗೆ ಹೂವನ್ನು ಚೆನ್ನಾಗಿ ಮುಡಿಸಿಕೊಂಡು ರಾಯರ ನಾಲಿಗೆಯನ್ನ ಮನೆಯಾಗಿ ಸ್ಟೇಜ್ ಆಗಿ ಮಾಡಿಕೊಂಡು ಸರಸ್ವತಿ ದೇವಿ ಕುಡಿತಾ ಇದ್ದಳು, ನರ್ದನವನ್ನು ಆಡ್ತಾ ಇದ್ದಳು. ಆಗ ರಾಯರ ಮುಖ ಕಮಲದಿಂದ ಬಾಯಿಯಿಂದ ಆ ಸುಧಾ ಗ್ರಂಥಗಳ ಅರ್ಥ ಪರಿಮಳ ಬಂದಿತ್ತು. ಏನು ಪರಿಮಳ ಅಂದ್ರೆ, ಪರಿಮಳ ಅಂದ್ರೆ ವಾಸನೆ. ಆ ಏನು ವಾಸನೆ ಅಂದ್ರೆ, ಸರಸ್ವತಿ ದೇವಿ ಕುಣಿಯುವ ಸಮಯದಲ್ಲಿ ಅವಳು ಏನು ಇಟ್ಟುಕೊಂಡಿದ್ದಳು ಆ ಹೂವಿ ಅಲ್ಲಲ್ಲಿ ಬಿದ್ದಿತ್ತಿಲ್ಲ, ಅದುವೇ ಪರಿಮಳ ಎಂಬ ಗ್ರಂಥ ಅಂತ ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾರೆ. ರಾಯರ ಗ್ರಂಥಗಳ ಮಹಿಮೆ ಅಷ್ಟು ಸಂಸ್ಕೃತದಲ್ಲಿ ಗ್ರಂಥಗಳನ್ನ ಕೊಟ್ಟಿದ್ದಾರೆ ರಾಯರು. ಅಂದ್ರೆ ಕನ್ನಡದಲ್ಲಿ ಸುಲಭವಾದ ಭಾಷೆಯಲ್ಲಿ ಎಷ್ಟು ಹಾಡುಗಳು. ಇಂದು ಎನಗೆ ಗೋವಿಂದ ಒಂದು ಮಾತ್ರ ನಮಗೆ ಸಿಗ್ತಾ ಇದೆ. ಧಾರಣೆಯೋಡು ಭೂಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಸೇರಿದೆ ಗುಜನರ, ಆರು ಕಾಯುವರೆಲ್ಲ ಸೇರಿದೇ ನಿನಗಯ್ಯ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಗಿ ಮಾಂ ಕೃಪಯಾ ಕೃಷ್ಣ ಶರಣಾಗತ ವತ್ಸಲ, ಅನ್ಯತಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ, ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ರಮಾಪತೆ, ಅನ್ಯತಾ ಶರಣಂ ನಾಸ್ತಿ. ಯಾರು ಕಾಯುವರಿಲ್ಲ. ಅದೇ ಮಾತನ್ನ ರಾಯರು ಹೇಳ್ತಾರೆ. ಧಾರಣೆಯೋಡು ಭೂಭಾರ ಜೀವನನಾಗಿ ಅಂತ ಹೇಳ್ತಾರೆ. ನೋಡಿ, ಈ ಧಾರಣೆಯೊಳಗೆ ಭೂಭಾರಣ ಅದೇ ಅಂತ. ಕೃಷ್ಣ ಅವತಾರ ಆಗಬೇಕು ಅಂದರೆ ಭೂಮಾದೇವಿ ಎತ್ತು ರೂಪವನ್ನು ತೆಗೆದಿರುವಂತೆ. ಎತ್ತು ರೂಪವನ್ನು ತೆಗೆದು ಹೇಳಿದಿರುವಂತೆ ಭಗವಂತನಲ್ಲಿ ಭೂಭಾರವಾಗಿದೆ ಅಂತ. ಭೂಭಾರವಾಗಿದೆ ಅಂತ ಯಾತ ಕೇಳಿದ? ಆ ಪಾಪ್ಯುಲೇಷನ್ ಇದ್ದದವರೇ ತುಂಬಾ ಇದೆ, ಅದು ತುಂಬಾ ಆಗಿತ್ತ. ಭಾರ ಅದು ಕ್ವಾಂಟಿಟೇಟಿವ್ ಇಲ್ಲ, ಕ್ವಾಲಿಟೇಟಿವ್ ತಾರೆ. ಯಾತಕ್ಕೆ? ಹೆಚ್ಚು ಹೆಚ್ಚು ಹರಿದ್ವೇಷಿಗಳು ಇದ್ದದ್ರಿಂದ ಭಾರ ಆಗಿದ್ದಂತೆ ಭೂಮಾದೇವಿಗೆ. ಮನೆಯಲ್ಲಿ ನೋಡಿ 10 ಜನ ಬಂದರೂ ಅಡಿಗೆ ತಿಂಡಿ ಮಾಡಿ ಬಿಡ್ತೇವೆ. ಯಾರೋ ಒಬ್ಬರು ಬಂದು ಮನೆಯಲ್ಲಿ ಜಗಳಗಳಾದ್ರೆ ಏನು ಓಡೋದಿಲ್ಲ. ಮನೆಯಲ್ಲಿ 20 ಜನ ಬಂದ್ರೆ ಕೆಲಸ ನಡೀತೆ. ಒಂದು ಜಗಳಾದ ಬಂದರೆ 4 ಜನ ಇಲ್ಲ, ಒಬ್ಬರಿಗೆ ಕೂಡ ಅಡಿ ಮಾಡಕ್ ಆಗೋದಿಲ್ಲ. ಅದರಿಂದ ಹೇಳ್ತಾರೆ ಭೂಭಾರ ಅಂದರೆ ಅದು ಕ್ವಾಲಿಟೇಟಿವ್. ವಿಷ್ಣು ದ್ವೇಷಗಳು ತುಂಬಾ ಇದರಾಗತ್ತೆ ಅಂತ ರಾಯರು ಹೇಳ್ತೇವೆ. ಧಾರಣೆಯೊಳಗೆ ಭೂಭಾರ ಜೀವನನಾಗಿ ನಾನು ದಾರಿ ತಪ್ಪಿ ನಡೆದೆ ಸೇರಿದೆ ಗುಜನರ. ಯಾರ್ಯಾರಿಗೂ ಸೇರಬಾರದು ಅವರೆಲ್ಲ ಸೇರಿದ್ದಾನೆ.
ಏನು ಇಷ್ಟೊಂದು ಭಗವಂತನಲ್ಲಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ಹೇಳಿಕೊಡ್ತಾರೆ. ಏನೊಂದೇ ಪಾಪಗಳನ್ನು ಮಾಡಿದ್ರೂ ಭಗವಂತನಿಗೆ ಪ್ರಾಯಚಿತ್ತ ರೂಪದಿಂದ ಈಗ ಪ್ರಾರ್ಥನೆ ಮಾಡಬೇಕು ಅಂತೆ. ನಾ ಪಾಪಿಷ್ಟ, ಪರಮ ಪಾಪಿಷ್ಟ ನಾನು, ನರಹರಿಯೇ ನಿನ್ನ ನಾಮ ಸ್ಮರಣೆ ಮಾಡದೆ ನರಹಕ್ಕೆ ಪುರಿಯಾದೆನೋ ಹರಿಯೇ, ಸಿರಿರಮನದವ ಚರಣ ತೊರಗುವುದು ಹೆಂಗಿನ್ನು ಪರಮ ಪಾಪಿಷ್ಟ ನಾನು. ಹೇಳ್ತೇವಲ್ಲ, ನಾಯಿ ಹಾಲು ಒಯ್ತಾನೆ ಸಾಲಿಗ್ರಾಮಕ್ಕೆ ಹಾಕೋದಿಲ್ಲ ದಾಸರು ಹೇಳ್ತಾರೆ. ಅಷ್ಟು ಪಾಪಗಳನ್ನು ಮಾಡ್ತಾ ಇದ್ದೇನೆ. ಪುರಂದರದಾಸರು ಹೇಳ್ತಾರೆ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ದೇವಾ, ಅನ್ನಪಾನಂಗಡಿಗೆ ಅಗ್ರಗಣ್ಯನಾಗಿ ಸ್ನಾನ ಸಂಧ್ಯಾದಿ ಜಪ ತಪವನಿಗಿ. ಅನ್ನ ಊಟ ತಿಂಡಿ ಬೆಳಿಗ್ಗೆ ಹೋಗ್ಬೇಕು, ಮಾರ್ನಿಂಗ್ ಶಿಫ್ಟ್ ಆಗಿದ್ದಾರೆ ಸರ್, ಸಂಧ್ಯಾವನ ಮಾಲಕ ಆಗೋದಿಲ್ಲ, ಪೂಜೆ ಮಾಲಕ ಆಗೋದಿಲ್ಲ, ಕ್ಯಾನ್ಸಲ್ ಮಾಡ್ತಾ ಇದ್ದೇವಲ್ಲ, ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನೋ ರಂಗ. ಪ್ರಾಯಶ್ಚಿತ್ತ ರೂಪದಿಂದ ಭಗವಂತ ನಾವು ತಪ್ಪು ಮಾಡಿದ್ದೇನೆ ಎಂದು ಪ್ರಾರ್ಥನೆ ಮಾಡಬೇಕು ಅಂತೆ. ಅಂದ ವಿಜಯದಾಸರು ಕೇಳ್ತೇವೆ, ತಾ ಮಾಡಿದ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ವರ್ಣನೆ ಮಾಡ್ತಾರೆ. ನಿನ್ನೆ ಒಳುಮೆಯಿಂದ ನಿಖಿಳ ಜನರು ಬಂದು ಮನ್ನಿಸುವರು ಮಹಾರಾಯ, ಎನ್ನ ಪುಣ್ಯಗಳಿಂದ ಈ ಪರಿ ಉಂಟೇನೋ ನಿನ್ನದೇ ಸಕಲ ಸಂಪತ್ತು. ಹೇಳ್ತಾರೆ, ನೀ ಚೋಚ ತಿಳಿಯದೆ ಸರ್ವರ ಚರಣಕ್ಕೆ, ದೊಡ್ಡವ ಚಿಕ್ಕವ ತಿಳಿಯದೆ ಎಲ್ಲರ ಕಾಲಿ ಬಿದ್ದ ನಾನು. ಹೆಂಡತಿ ಒಂದು ವೇಳೆ ಊಟಕ್ಕಾಗೋದಿಲ್ಲ, ಇತ್ತು 10,000 ಜನಕ್ಕೆ ಊಟ ಆಗ್ತಾ ಇದ್ದಾನಪ್ಪ ನಾನು. ಒಂದಿನ ಹರಿದೋದ ಗುಡ್ಡ ಕೊಡಿ ಅಂತ ಮಣಮಣೆಯಾಗಿ ಕೇಳ್ತಾ ಇದ್ದೆ, ಇತ್ತು ನಿತ್ಯ ಹೊಸ ವಸ್ತ್ರ ಹುಟ್ಟಂತೆ ಇದ್ದೇನೆ, ಇದು ನನ್ನ ಪುಣ್ಯವೋ ಇಲ್ಲ ನಿನ್ನದೇ ಸಕಲ ಸಂಪತ್ತು ಅಂದ್ರು ವಿಜಯದಾಸ. ಇಲ್ಲಿ ದಾಯರು ಹೇಳ್ತಾರೆ, ಭೂಭಾರ ಜೀವನನಾಗಿ ದಾರಿ ತಪ್ಪಿ ನಡೆದೆ ಅಂದ್ರೆ ಅವರು ಮಾಡಲಿಲ್ಲ, ಈ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ನಮಗೆ ತೋರಿಸಿಕೊಡ್ತಾರೆ. ಈ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು ಭಗವಂತನಲ್ಲಿ. ಅವರು ಭಾರ ಜೀವನನಾಗಿದ್ದೇನೆ, ಅವರು ಉದ್ಧಾರ ಮಾಲಕ್ಕಾಗಿ ಬಂದಿದ್ದವರು. ಅವರು ದಾರಿ ತಪ್ಪಿ ನಡೆದವರಲ್ಲ, ದಾರಿ ತಪ್ಪಿ ನಡೆದವರನ್ನ ಒಳ್ಳೆ ದಾರಿಗೆ ತಕೊಂಡು ಹೋಗುವರು ಅವರು. ಅಂತವರು ರಾಯರು ಈ ಕೃತಿಯನ್ನು ಮಾಡಿದ್ದಾರೆ ಅಂದರೆ ರಾಯರು ಮಾಡಿದೆ ದೊಡ್ಡ ಕಾರ್ಯ ಅಂತ ಕೇಳಿದ್ದಾರೆ. ಮಧ್ವಮತ ವರ್ಧನ ಇದು ತಗೊಂಡ ಟಾಪಿಕ್. ಅವರು ಗ್ರಂಥ ರಚನೆಯಿಂದ ಒಂದು ಪ್ರಚಾರ, ಶಿಷ್ಯರುಗಳಿಗೆ ಪಾಠ ಹೇಳಿದಲ್ಲಿ ಒಂದು ಪ್ರಚಾರ, ತನ್ನ ಬೇಡುವವರಿಗೆ ಜ್ಞಾನ ನೀಡಿ ಒಂದು ಪ್ರಚಾರ, ತಮ್ಮ ಶಿಷ್ಯರನ್ನ ವಿದ್ಯಾ ಶಿಷ್ಯರನ್ನ ಆಜ್ಞೆಯನ್ನು ಪಾಲನೆ ಮಾಡುವವರನ್ನ ಕಾರ್ಯಶೀಯ ಮಾಡಿಸಿ ಒಂದು ಪ್ರಚಾರ. ಇನ್ನೊಂದು ಸುಲಭವಾದ ರೀತಿಯಲ್ಲಿ ಕನ್ನಡದಲ್ಲಿ ದಾಸ ಸಾಹಿತ್ಯವನ್ನು ಕೊಟ್ಟವರು. ತಾ ಮಾತ್ರ ಕೊಟ್ಟವರಲ್ಲ, ತನ್ನಲ್ಲಿ ಬಂದವರನ್ನ ಮಾಡಿಸಿದವರು ರಾಯರು. ಅದಕ್ಕೆ 2-3 ಉದಾಹರಣೆ ಹೇಳ್ತಾನೆ. ಒಂದು ಕಮಲೇಶ ವಿಠಲ ದಾಸರು, ಅವರು ಮಂತ್ರಾಲಯಕ್ಕೆ ಬಂದಿದ್ರಂತೆ. ಅವರ ಅಪ್ಪ ಅವರು ಅಂತ ಹತ್ತಿರ ಇದ್ದಾರೆ, ಮಂತ್ರಾಲಯ ಹತ್ತಿರ ರಾಯರ ದರ್ಶನ ಪ್ರತ್ಯಕ್ಷ ಮಾಡುವವರು ಅಪ್ಪ ಅವರ ಶಿಷ್ಯರು. ಅವರು ಮಂತ್ರಾಲಯಕ್ಕೆ ಬಂದಿದ್ದಾರೆ. ಬಂದಾಗ ಒಂದು ದಿವಸ ರಾಯರ ದರ್ಶನವಾಗಿದೆ. ದರ್ಶನಕ್ಕೆ ಬಂದಿದ್ದವರು ಏನಾಗಿತ್ತು ಅಂದ್ರೆ, ತುಂಗಭದ್ರಾ ನದಿ ಆ ಕಾಲದಲ್ಲಿ ಈ ಬ್ರಿಡ್ಜ್ ಎಲ್ಲ ಇಲ್ಲ, ನದಿಯಲ್ಲಿ ಕ್ರಾಸ್ ಮಾಡಿ ಹೋಗಿದ್ದಾರೆ. ಹಂಗೆ ರಿಟರ್ನ್ ಬರಬೇಕು ಮತ್ತು ಮಧ್ಯಾಹ್ನ ಅಪ್ಪ ಅವರು ನೋಡಿ ಹೋಗ್ಬೇಕು, ಮಂತ್ರಾಕ್ಷತೆ ತಗೊಂಡಾರೆ, ಪ್ರಸಾದವಾಗಿದೆ ಮತ್ತು ವಾಪಸ್ ಹೋಗೋಣ ಅಂತ ನೋಡಿದರೆ ದೊಡ್ಡ ನದಿ ನೀರು ಹರಿತಾ ಇದೆ. ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಯಾರು ಬೋಟಿಂಗ್ ಹೋಗೋಣ ಮಾಡೋಣ, ಪಡಗು ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಹೋಗೋಣ ಅಂದ್ರೆ ಯಾರು ಬರ್ಲಿಲ್ಲ. ಯಾರೋ ಒಬ್ಬ ಬಂದ, ಸ್ವಾಮಿನ ಕೊಡ್ತಾರ ತಗೊಂಡೋಗಿ ಬಿಡ್ತೀಯ ಸರಿ ಅಂತ ನೋಡಿದ್ರೆ ಹೋಗ 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 ನೀರು ತುಂಬಾ ಹರಿತಾ ಇದೆ, ಒಳಗೆ ಬಿದ್ದು ಬಿಟ್ಟು. ಅವನಿಗೆ ಸ್ವಿಮ್ಮಿಂಗ್ ತಿಳಿಯಿತ್ತು, ಅವ ಏನ್ ಮಾಡಿದ, ನೀರು ಹೋಗಿಬಿಟ್ಟ. ಇವ್ರಿಗೆ ಏನು ಗೊತ್ತಿಲ್ಲ. ಒಳಗೆ ಬಿದ್ದವರು ರಾಘವೇಂದ್ರ ಗುರು ಏನು ಗೊತ್ತಿಲ್ಲ, 2 ಕೈನ ಮೇಲೆ ತೂಕಿದ್ರು, ರಾಯ ಕಾಪಾಡಪ್ಪ ರಾಘವೇಂದ್ರ ಗುರು ಅಂತ ಕಾಪಾಡಿ ಸದ್ದಾಕಿದ್ರೆ ಆ ಕ್ಷಣ ಅವ್ರಿಗೆ ಏನು ಗೊತ್ತಿಲ್ಲ, ಅಲ್ಲಿ ಅನ್ಕಾನ್ಶಿಯಸ್ ಆಗಿಬಿಟ್ಟಿದ್ದಾರೆ. ಒಳಗೆ ನೀರು ಬುಡ್ಕೊಂಡು ಹೋಗ್ತಾ ಇದೆ, ಅನ್ಕಾನ್ಶಿಯಸ್ ಆಗಿದ್ದಾರೆ. ಆಗ ಒಂದು ಬೋಟಿನಲ್ಲಿ ಇಬ್ರು ಬಂದರಂತೆ. ಇವರನ್ನ ಮೇಲೆ ಎತ್ತಿದ್ರು, ಎತ್ತಿ ಆ ಹೋಟ್ಲಿ ಮಳಿಸಿಕೊಳ್ತಾರೆ. ಇವರಿಗೆ ಏನೋ ಅರ್ಧ ಕಾನ್ಶಿಯಸ್ ಇದೆ, ಚಿಂತನೆ ಅವರಿಗೆ ಕಾಣಿಸುತ್ತೆ, ಅರ್ಧ ಕಾಣಿಸುತ್ತೆ ಎಲ್ಲ. ನೋಡಿದ್ರೆ ನದಿ ತೀರಕ್ಕೆ ಬಂದರು, ಅವರ ಮಡಿಸಿ ಆಶ್ವಾಸ ಪಡಿಸಿ ಕಣ್ಣು ತೆರೆದು ನೋಡ್ಲಕ್ಕೆ ಇಟ್ಟಿರುತ್ತೆ. ಇವ್ರು ನೋಡಿದರೆ 2 ಬಂದ್ರು ಕಾಣಿಸಿದ್ರು. ನೀವು ಯಾರು ಅಂತ ಕೇಳಿದರೆ, ನಾ ರಾಗಪ್ಪ, ಇವರು ವಾದಪ್ಪ ಅಂತ. ನಾ ರಾಗಪ್ಪ, ಇವರು ವಾದಪ್ಪ ಅಂತ ಹೇಳಿದ್ರು. ಕೇಳಿದ್ರಪ್ಪ, ನೀವು ಬಂದು ನಮ್ಮನ್ನ ಪ್ರಾಣ ಹೋಗುತ್ತೆ ಅಂತ ನೆನೆಸ್ಕೊಂಡೇ ಇತ್ತು. ನಮ್ಮ ಗುರುಗಳ ಮತ್ತು ಅಪ್ಪ ಅವರನ್ನು ನೋಡಕ್ಕೆ ಸಾಧ್ಯ ಇಲ್ಲ ಅಂತ ಅಂದುಕೊಂಡೆ.
ನೀವು ಪ್ರಾಣ ಭಿಕ್ಷೆಯನ್ನು ಕೊಟ್ಟಿದ್ದೀರಿ ಅಲ್ಲ ಅಂತ ಹೇಳಿ ನಮಸ್ಕಾರವನ್ನು ಮಾಡಿ ಅಪ್ಪ ಅವರಲ್ಲಿ ಹೋಗಿ ಹೇಳಿದ್ರಂತೆ. ಈ ರೀತಿ ಆಗಿತ್ತು, ಇದು ಬದುಕಿ ಬಂದದ್ದೇ ಹೆಚ್ಚು. ರಾಯರ ಅಣಗರದಿಂದ ಬಂದಿದ್ದೇನೆ, ಯಾರೋ ಇಬ್ರು ಬಂದ್ರು, ಎಲ್ಲಿಂದ ಬಂದಿರೋದು ಗೊತ್ತಿಲ್ಲ. ಅವರು ಒಬ್ಬರು ರಾಗಪ್ಪ, ಒಬ್ಬರು ವಾದಪ್ಪ ಅಂತೇಳಿ. ಅಪ್ಪ ಎಷ್ಟು ಪುಣ್ಯ ಮಾಡಿದ್ದೀಯಪ್ಪ ನೀನು, ಬಂದವರು ಬೇರೆ ಯಾರಲ್ಲ, ರಾಘವೇಂದ್ರ ಗುರುಸಾರ್ವಭೌಮರು, ಪಕ್ಕದಲ್ಲಿ ಇದ್ದವರು ವಾದೀಂದ್ರ ತೀರ್ಥರು ಅಂದ್ರು. ಆ ವಾದೀಂದ್ರ ತೀರ್ಥರು ಬೇರೆ ಯಾರಲ್ಲ, ರಾಯರ ಪೂರ್ವಾಶ್ರಮ ಮರಿಮೊಮ್ಮಗನೇ. ರಾಯರಿಗೆ ವೆಂಕಣ್ಣ ಒಂದು ಬೃಂದಾವನ ಮಾಡಿ ತಕೊಂಡು ಅಂತ ಕೇಳಿದ್ದೆವು. ಈ ಬೃಂದಾವನ ಇಲ್ಲ, ನಾ ಕೇಳಿದ್ದು ಅಂತ ರಾಯರು. ಯಾತಕ್ಕೆ? ಅವ್ರು ಹೇಳಿದಂತೆ ಎಲ್ಲ ಮಾಡಿದ್ದಾರೆ, ಅದೇ ಹೈಟ್ ಏನಿರಬೇಕು, ಏನು ಮುದ್ರೆಗಳಿರಬೇಕೆಲ್ಲ. ಆದರೆ ಈ ಕಲ್ಲು ರಾಮರು ಕುಳಿತ ಕಲ್ಲಿಂದ ಆಗಬೇಕು, ಈ ಬೃಂದಾವನ ಇದು ವೇಸ್ಟ್ ಆಗೋದಿಲ್ಲಪ್ಪ, ಉಪಯೋಗ ಆಗತ್ತೆ ಅಂತ ರಾಯರಿಟ್ಟು ಹೋಗಿದ್ರು. 72 ವರ್ಷಕ್ಕ ಮೇಲೆ ಅದೇ ಬೃಂದಾವನದಲ್ಲಿ ಕುಳಿತವರು ಯಾರು ಅಂದ್ರೆ, ರಾಯರ ಗ್ರಂಥಗಳ ಮಹಿಮೆಯನ್ನ ಗುರುಗುಣಸ್ತವನವಾಗಿ ರಾಯರು ಮುಂದೆ ಹೇಳಿದಾಗ ರಾಯರ ಬೃಂದಾವನ ಆಡಿತ್ತು ಒಬ್ಬರಿಗೆ, ಅವರು ವಾದೀಂದ್ರ ತೀರ್ಥರು. ಆ ರಾಯರ ಬೃಂದಾವನದಿಂದ ಪುಷ್ಪ ಬಂದು ಬಿದ್ದಿತ್ತು ಅವರು ಗ್ರಂಥದಲ್ಲಿ. ಆಗ ಅವರಿಗೆ, ಅವರ ಶಿಷ್ಯರಿಗೆ ಸ್ವಪ್ನ ಬಂದು, ಇಷ್ಟು ದಿವಸ ಖಾಲಿಯಾಗಿದ್ದ ಬೃಂದಾವನ ವಾದೀಂದ್ರ ತೀರ್ಥರಿಗೆ ಅಂತ ಹೇಳಿದಾಗ, ಆ ಹತ್ತರ ಪಕ್ಕದಲ್ಲಿ ಇವತ್ತು ರಾಯರಿಗೆ ಆಗುವಂತ ಎಲ್ಲ ಪೂಜೆ ಮತ್ತೆ ಯಾರಿಗೆ ಆಗುತ್ತೆ ಅಂದ್ರೆ ವಾದೀಂದ್ರ ತೀರ್ಥರಿಗೆ ಆಗ್ತಾ ಇದೆ ಅಂತ. ವಾದೀಂದ್ರ ತೀರ್ಥರು ರಾಯರನ್ನು ಬಂದು ಅನುಗ್ರಹ ಮಾಡಿದವರು ಕಮಲೇಶ ವಿಠಲ ದಾಸರು. ಕಮಲೇಶ ವಿಠಲ ಅಂಗಿದಂತ ರಾಯರ ಮೇಲೆ ಎಷ್ಟೋ ಕೃತಿಗಳನ್ನ ಮಾಡಿದ್ದಾರೆ. ಶ್ರೀ ಮಧ್ವಮತ ವರ್ಧನಃ ಅಂದ್ರೆ ದಾಸ ದೀಕ್ಷೆಯನ್ನ ಕೊಟ್ಟು ದಾಸ ಪರಂಪರೆಯನ್ನು ಹೆಚ್ಚು ಮುಂಚೆ ಮಾಡಿದವರು ರಾಯರು. ಇನ್ನೊಬ್ಬರು ಯಾರು ಅಂದ್ರೆ ವಿಜಯದಾಸರು. ವಿಜಯದಾಸರು ಆ ಪ್ರಾಂತ್ಯದಲ್ಲಿ ಬೆಳೆದವರು, ಪಕ್ಕದಲ್ಲಿ ಚಿಪ್ಪಗಿರಿ ಅಲ್ಲಿ ಇದ್ದು ಬೆಳೆದವರು. ರಾಯರ ಮಹಿಮೆ ಚೆನ್ನಾಗಿ ಗೊತ್ತಿತ್ತು ಅವರಿಗೆ. ರಾಯರ ಮುಂದೆ ದರ್ಶನ ಮಾಡಬೇಕು ಅಂತ ಬಂದಾಗ ಅವರಿಗೆ ಬೃಂದಾವನ ಕಾಣಿಸಲಿಲ್ಲಂತೆ ರಾಯರಿಗೆ. ಆಗ ರಾಯರ ಮೇಲೆ ಕೃತಿಯನ್ನು ಮಾಡ್ತಾರೆ, ಹಾಡನ್ನು ಹೇಳ್ತಾ ಇದ್ದಾರೆ. ಆಗ ಅವರಿಗೆ ಸೂರ್ಯಕೋಟಿ ಪ್ರಕಾಶ ಕಾಣಿಸ್ತದೆ. ಏನು? ರಾಯರ ಬೃಂದಾವನ 4 ಮೂಲೆಗಳಲ್ಲಿ ಪ್ರಕಾಶ ಕಾಣಿಸ್ತಾ ಇತ್ತು. ನೋಡಿದರೆ ರಾಯರ ಬೃಂದಾವನ 4 ಕೊನೆಯಲ್ಲಿ ರಾಮ, ಕೃಷ್ಣ, ವೇದವ್ಯಾಸ, ನರಸಿಂಹದೇವರು ದರ್ಶನ ಆಗಿತ್ತು. ಮುಂದೆ ನೋಡ್ತಾರೆ ಆಚಾರ್ಯರು ಎಲ್ಲ, ಮುಖ್ಯ ಪುರಾಣ ದೇವರು, ಸರಸ್ವತಿ ಭಾತಿ ದೇವರು, ಗರುಡಶೇಷ ರುದ್ರಾದಿ ಎಲ್ಲ ದೇವತೆಗಳು ಮತ್ತು ಪದ್ಮನಾಭ ತೀರ್ಥರಂತ ಪ್ರಾರಂಭ ಮಾಡಿ ಪದ್ಮನಾಭ ತೀರ್ಥರು, ನರಗರಿ ತೀರ್ಥರು, ಮಾಧವ ತೀರ್ಥರು ಆ ಪರಂಪರೆ ರಾಯರವರಿಗೆ ಎಲ್ಲ ನೋಡಿದಿರುತ್ತವರು. ಆಮೇಲೆ ರಾಯರಿಗೆ ಹಿಂದೆ ಬಂದವರು ಕಾಣಿಸಿರುತ್ತೆ. ಆಗ ರಾಯರ ಮೇಲೆ ಈ ವರ್ಣನೆಯನ್ನ ಮಾಡಿ ಒಂದು ಕೃತಿಯನ್ನು ರಚನೆ ಮಾಡುತ್ತಾರೆ. 4 ಮೂಲೆಗಳಲ್ಲಿ 4 ರೂಪದಿಂದ ದರ್ಶನವನ್ನು ಕೊಡುತ್ತೆ ಎಂಬ ವಿಷಯವನ್ನ ವಿಜಯದಾಸರು ರೆಕಾರ್ಡ್ ಮಾಡ್ತಾರೆ ತಮ್ಮ ಕೃತಿಯಲ್ಲಿ. ವಿಜಯದಾಸರಿಗೆ ಅಷ್ಟು ಚೆನ್ನಾಗಿ ಅನುಗ್ರಹ ರಾಯರನ್ನು ಪಡೆದಿದ್ದಾರೆ ಎಂಬ ವಿಷಯವನ್ನು ಕೂಡ ನೋಡ್ತೇವೆ. ಇನ್ನೊಬ್ಬರು ಯಾರು ಅಂದ್ರೆ ಜಗನ್ನಾಥದಾಸರು. ಚೆನ್ನಾಗಿ ಕೇಳಿದ್ದೇವೆ ನಾವು. ಶ್ರೀನಿವಾಸಾಚಾರ್ಯರಾಗಿದ್ದವರು, ಪೂರ್ವ ಅವತಾರದಲ್ಲಿ ಪ್ರಹ್ಲಾದನ ತಮ್ಮನಾಗಿ ಸಹ್ಲಾದನಾಗಿದ್ದವರು, ದೊಡ್ಡ ಸುಧಾ ಪಂಡಿತರು. ಸಂಸ್ಕೃತ ಭಾಷೆ ಮೇಲೆ ಅಷ್ಟೊಂದು ನಿಷ್ಠ ಅವರಿಗೆ. ಯಾರೋ ಸ್ನಾನ ಮಾಡಿ ಬಂದರೆ ಸಂಸ್ಕೃತ ಭಾಷೆಯಲ್ಲಿ ಯಾರೋ ಮಾತಾಡಿದರೆ ಮೈಲಿಗೆ ಸ್ನಾನ ಮಾಡ್ತಾರೆ, ಕನ್ನಡ ಭಾಷೆ ಮಾತಾಡಿದರೆ ಮೈಲಿಗೆ ಸ್ನಾನ ಮಾಡ್ತಾ ಇದ್ದವರು. ಅಂತವರು ವಿಜಯದಾಸರು ನಮ್ಮ ಭಿಕ್ಷೆ ಆಗುತ್ತಾ ಇದೆ, ಭಿಕ್ಷೆ ಅಂದ್ರೆ ಭಜನೆ ಆಗುತ್ತಾ ಇದೆ, ಉಜ್ಜವೃತ್ತಿ ಮಾಡಿ ತೀರ್ಥ ಪ್ರಸಾದ ಆಗಬೇಕು, ಬ್ರಾಹ್ಮಣ ಭೋಜನದಲ್ಲಿ ನೀವು ಬರಬೇಕು ಅಂತ ಕೂಡಿದಾಗ ಇವರಿಗೆ ಏನೋ ಒಂದು ಅಲಕ್ಷ್ಯ. ಕನ್ನಡ ಭಾಷೆಯಲ್ಲಿ ಕೃತಿ ಮಾಡಿದರೆ ಅದು ದೊಡ್ಡ ಶ್ಲಾಘ್ಯ ಇಲ್ಲ. ನನಗೆ ಸಕಾಲದಲ್ಲಿ ಊಟ ಮಾಡದೆ ಬಿಟ್ಟರೆ ಹೊಟ್ಟೆ ನೋವು ಬರುತ್ತೆ ಅಂತ ಹೇಳಿ ಊಟವನ್ನು ಮಾಡಿಬಿಟ್ಟಿದ್ದಾರೆ. ಆಗ ವಿಜಯದಾಸರು ತುಂಬಾ ಶಾಂತರವರು, ಶಾಂತ ಗುರುಗಳು ಅಂತ, ಪರಮ ಶಾಂತ ಗುರುಗಳ ಅಂತ ಅವರ ಕವಚದಲ್ಲಿ ಕೂಡ ಕೊಂಡಾಡ್ತೇವೆ. ಅಂತ ಪರಮಶಾಂತರವರು. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ ಪ್ರದಾಯಕಂ ವಿಜ್ಞಾನಂ ವಿಮಲಂ ಶಾಂತಂ ಜಯಾಖ್ಯ ಗುರುಂಬಜೆ. ಕೋಪ ಪಡುವವರೇ ಇಲ್ಲ ಅವರು, ಅಂತ ಶಾಂತರು. ಅಂತವರು ಒಂದೇ ಹೇಳಿಲ್ಲ, ಗೋಪಾಲದಾಸರು ಹಂಗೆ ಆಗಲಿ ಎಂದುಟ್ರು ಅಷ್ಟೇ. ಹೊಟ್ಟೆ ನೋವು ಬರ್ತಾ ಇದೆ, ಅದರಿಂದ ಊಟ ಆಗಿದೆ ಅಂತ ಹಂಗೆ ಆಗಲಿ. ಹೊಟ್ಟೆ ನೋವು ಶುರುವಾಗಿತ್ತು. ತಿರುಪತಿ ತಿಮ್ಮಪ್ಪಣಿ ಹೋಗಿ ಸೇವೆ ಮಾಡಿದ್ರು, ಏನಾಗಲಿಲ್ಲ, ನನಗೆ ಕಾಣಿಸ್ತಾ ಎಣಿಸಲಿಕ್ಕೆ ಗೊತ್ತಾಗತ್ತಪ್ಪ ಅಂತ ಹೇಳಿ ಬಂದುಬಿಟ್ರು. ಚೋಳಿಂಗರ್ ಕಟಿಕಾಚಲದ್ರೋಗಿ ಸೇವೆ ಮಾಡಿದ್ರು ನರಸಿಂಹದೇವರಿಗೆ, ಆಗಲೂ ಸರಿಯಾಗಿಲ್ಲ. ನೇರ ಮಂತ್ರಾಲಯಕ್ಕೆ ಬರ್ತಾರೆ, ಸೇವೆಯನ್ನು ಮಾಡ್ತಾರೆ, ಆಗಲೂ ಸರಿಯಾಗಿಲ್ಲ. ಒಂದು ಬಾರಿ ನೀರು ಕುಡ್ಲಿಕ್ಕಾಗಲಿಲ್ಲ ಅವರಿಗೆ, ಅಂತ ಅಷ್ಟು ಹೊಟ್ಟೆ ನೋವಿತ್ತು. ಆದರೆ ತುಂಗಭದ್ರಾದಲ್ಲಿ ತನ್ನ ದೇಹತ್ಯಾಗವನ್ನು ಬಿಟ್ಟು ಬಿಡ್ತೇನೆ ಅಂತ ಹೊರಟಾಗ ರಾಯರು ಸ್ವಪ್ನದಲ್ಲಿ ಹೇಳಿದ್ರು ಅಂತ ಹೇಳೋದು ಉಂಟು, ಅಶರೀರಿಯಾಗಿ ಹೇಳಿದ್ರು ಅಂತ ಹೇಳುವುದೂ ಉಂಟು. ಆಗ ಆ ಶಬ್ದವನ್ನು ಹಾಕಿದ್ರು ಅಂತ, ಏನು? ನೀವು ಮಾಡಿದ ಗುರುದ್ವೇಷದಿಂದ, ಅಪವಾದದಿಂದ ನಮಗಾಗಿದೆ, ವಿಜಯದಾಸರಲ್ಲಿ ಹೋಗಿ. ಆಗ ಮಾರ್ಗದರ್ಶನವನ್ನು ಕೊಟ್ಟವರು ರಾಯರು. ಆಗ ತಿರುಪತಿ ದಿಬ್ಬಪ್ಪನಲ್ಲಿ ಇದ್ದು, ಸೋಳಿಂಗರಲ್ಲಿ ನರಸಿಂಹದೇವರಲ್ಲಿ ಇದ್ದು ಅವರಿಗೆ ಕೆಲಸ ಯಾತಕ್ಕಾಗಲಿಲ್ಲ ಅಂದರೆ ಗುರುಮುಖವಾಗಿಯೇ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ. ಮುಕುಂದ ಭಕ್ತಿ ಗುರು ಭಕ್ತಿ ಜಾಯಿ, ರಾಯರ ಅನುಗ್ರಹದಿಂದ ಆಗಬೇಕು ಅಂತ ಹೇಳಿ ಶ್ರೀನಿವಾಸಾಚಾರ್ಯನ ಕಳಿಸಿಕೊಟ್ಟಾಗ ಅವರು ವಿಜಯದಾಸರಲ್ಲಿ ಹೋಗಿ ಮತ್ತು ಗೋಪಾಲದಾಸರಲ್ಲಿ ಹೋಗಿ ಕೇಳ್ತೇವೆ, ನಿನ್ನ ಬಿನ್ನಪ್ಪ ಕೇಳೋ, ನನ್ನಂತ್ರಿ ದಯ ಮಾಡೋ, ಸಣ್ಣವನು ಇವ ಕೇಳಲ್ಲ ಅಂತ ಹೇಳಿ ಚೋಳ ರೊಟ್ಟಿಯನ್ನು ಪ್ರಸಾದ ಮಾಡಿ ಕೊಟ್ಟಾಗ ಅವರಿಗೆ ಅನುಗ್ರಹ ಪಡೆದವರು. ಮುಂದೆ
ಪಾಂಡುರಂಗ ವಿಠಲನೇ ಅವರಿಗೆ ಜಗನ್ನಾಥ ವಿಠಲ ಅಂಗಿಯನ್ನು ಕೊಟ್ಟ. ಮುಂದೆ ಅವರೇ ರಾಯರು ಇತ್ಯಾದೆಲ್ಲ ಬಂದು ಅನುಗ್ರಹ ಮಾಡಿ ನ್ಯಾಯಸುಧಾ ಕನ್ನಡ ನ್ಯಾಯಸುಧಾ ಎಂಬ ಗ್ರಂಥವನ್ನು ಕೊಟ್ಟಿದ್ದರು ಅಂತ. ಆಗ ದೊಡ್ಡ ಗ್ರಂಥವನ್ನು ಕೊಟ್ಟು ಎಷ್ಟೋ ಜಗನ್ನಾಥ ವಿಠಲ ಮುದ್ರೆಯಿಂದ ರಾಯರ ಮೇಲೆ ಕೃತಿಯನ್ನು ಕೊಟ್ಟು ಮಾಡಿದ್ದಾರೆ. ರೋಗಹರನೆ ಕೃಪಾ ಸಾಗರ ಶ್ರೀ ಗುರು ರಾಘವೇಂದ್ರ ಪರಿಪಾಲಿಸೋ. ರೋಗಹರಣೆ ಕೃಪಾ ಸಾಗರ ಶ್ರೀ ಗುರು ಅಂತ ತನ್ನ ಮನಸ್ಸನ್ನು ಇಟ್ಟುಕೊಂಡೇ ತಮ್ಮ ರೋಗವನ್ನು ಪರಿಹಾರ ಮಾಡಿದವರು ರಾಯರು ಅಂತ. ರಾಯರು ವಿಜಯದಾಸರಾಗಲಿ, ಜಗನ್ನಾಥದಾಸರಾಗಲಿ, ಕಮಲೇಶ ವಿಠಲ ದಾಸರಲ್ಲಿ, ಪ್ರಾಣೇಶ ವಿಠಲ ದಾಸರು, ಇಂದ ಬಂತ ಎಷ್ಟೋ ದಾಸರಗಳಿಗೂ ಕೂಡ ಆ ಜ್ಞಾನ ಬೀಜವನ್ನು ಹಾಕಿದವರು ಅಂದ್ರೆ ರಾಯರು. ರಾಯರ ಅನುಗ್ರಹದಿಂದ ದಾಸ ದೀಕ್ಷೆಯನ್ನು ಪಡೆಯುವುದು ವಿಶೇಷವಾಗಿ ಶ್ರೀ ಮಧ್ವ ಮತವರ್ಧನ, ಮಧ್ವ ಸಿದ್ಧಾಂತ ಪ್ರಚಾರ ಪಾಮರರಿಗೂ ಮುಟ್ಟಿಸಬೇಕು ಅಂತ ಹೇಳಿ ಕನ್ನಡ ಭಾಷೆಯಿಂದ ಮುಟ್ಟಿಸುವಂತೆ ಮಾಡಿದವರು ರಾಯರು ಅಂತ ನೋಡುತ್ತೇವೆ. ಇಂಥ ಮಹಿಮೆ ರಾಯರನ್ನ ಎಷ್ಟೋ ಮಹಿಮೆ ಬೇರೆ ಬೇರೆ ರೀತಿಯಲ್ಲಿ ನೋಡಿದರೂ ಕೂಡ ಈಗ ಯಥಾಶಕ್ತಿ ರಾಯರು ಅವತಾರ ಯಾತಕ್ಕಾಗಿ ಅಂದರೆ ಜ್ಞಾನ ಕಾರ್ಯಕ್ಕಾಗಿ ಎಂಬ ವಿಷಯವನ್ನು ನೋಡಿ ನಾವು ರಾಯರಲ್ಲಿ ವಿಶೇಷವಾಗಿ ಅವರ ಅವತಾರ ಯಾತಕ್ಕೆ ಜ್ಞಾನ ಕಾರ್ಯಕ್ಕಾಗಿ, ಮಧ್ವಮತ ಸಿದ್ಧಾಂತ ಪ್ರಚಾರಕ್ಕಾಗಿ, ಭಕ್ತಿ ಪ್ರಚಾರಕ್ಕಾಗಿ ಅಂತೇಳಿ ವಿಶೇಷವಾಗಿ ತಿಳಿದು ಮೇಲೆ ಮೇಲೆ ಅವರ ಗ್ರಂಥಗಳನ್ನು ಓದೋಣ, ಅವರ ಸ್ತೋತ್ರವನ್ನು ಮಾಡೋಣ. ಆಚಾರ್ಯರ ಗ್ರಂಥಗಳ, ಜಯತೀರ್ಥರ, ವ್ಯಾಸರಾಜರ, ಶ್ರೀಪಾದರಾಜರ, ಜಯೇಂದ್ರ ತೀರ್ಥರ, ರಘುತ್ತಮರ ಗ್ರಂಥಗಳನ್ನ, ದಾಸರ ಗ್ರಂಥಗಳನ್ನ ನಾವು ಓದೋಣ, ನಮ್ಮ ಮಕ್ಕಳಿಗೆಲ್ಲ ಹೇಳಿಕೊಡೋಣ, ಅರ್ಥಾನುಸಂಧಾನ ಪೂರ್ವಕ ಮಾಲಕ ಪ್ರಯತ್ನ ಪಡೋಣ. ಇಂಥ ಆರಾಧನಾ ಸಮಯದಲ್ಲಿ ನಿತ್ಯದ ಆರಾಧನೆ ಏತು ಮಾಡಿದರೂ ರಾಯರನ್ನ ಗುರುಗಳನ್ನ ಏತು ಕೊಂಡಾಡುತ್ತೇವೋ ಅವತ್ತೇ ಆರಾಧನೆ. ಅದರಿಂದ ಈತು ಮಾಡಬೇಕು ನಾಳೆ ಮಾಡಬೇಕು ಅಂತಿಲ್ಲ, ಯಾವಾಗಲೂ ಮಾಡಬೇಕು. ಪುರಂದರದಾಸರು ಹೇಳಿದಂತೆ ಗುರು ಕಾರುಣ್ಯವ ಪಡೆದವರಾಗಿ, ಗುರುವಿನ ಮರ್ಮವ ತಿಳಿದವರಾಗಿ, ಗುರುವಿನ ಪಾದವ ಸ್ಮರಿಸುವರಾಗಿ, ಪರಮ ಪುಣ್ಯವ ಮಾಡುವರಾಗಿ ರಾಗಿ ತಂದೀರಾ, ಭಿಕ್ಷೆಗೆ ರಾಗಿ ತಂದೀರಾ. ಗುರುಗಳ ಕಾರುಣ್ಯ ಪಡೆಯೋದೇ ಪುಣ್ಯ ಅಂತ ತಿಳಿದು ಇಂತಹ ಸಮಯದಲ್ಲಿ ಅವರವರು ಏನೊಂದೇ ಯಥಾಶಕ್ತಿ ರಾಯರಿಗೆ ಮಾಡ್ತಾ ಇದ್ದೀರಾ. ಎಲ್ಲರಿಗೂ ಕೂಡ ವಿಶೇಷವಾಗಿ ರಾಯರು ಈ ಸೇವೆಯನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ, ಸೇವಕನ ಸೇವೆಯನ್ನು ಸೇವಿಸಿ ಸೇವ್ಯ ಸೇವಕ ಭಾವವೀಯುತ ತಾವು ಕರುಣಿಸಿ ಪೊರೆಯದರೆಯೊಳು ಪಾವನಾತ್ಮಕ ಕವ ಕರುಣಿಸಿ ಬಾರೋ ಗುರು ರಾಘವೇಂದ್ರ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಒಂದು ಸಮಯದಲ್ಲಿ ಯಾರಾಗಲಿ ಪಾಲ್ಗೊಂಡವರು ಎಲ್ಲರಿಗೂ ಕೂಡ ವಿಶೇಷವಾಗಿ ಭಗವಂತ ಆಯುಳ ಆರೋಗ್ಯ ಐಶ್ವರ್ಯಾದಿಗಳನ್ನ ಕೊಟ್ಟು ನಮ್ಮ ಮಕ್ಕಳಿಗೆಲ್ಲ ಸಕಾಲದಲ್ಲಿ ವಿವಾಹವಾಗಿ ನಮ್ಮ ಧರ್ಮ ಮಾರ್ಗದಲ್ಲಿ ಇರಬೇಕು. ಮಕ್ಕಳಾದ ಮದುವಾದವರೆಲ್ಲ ಡೈವರ್ಸ್ಗೆ ತುಂಬ ಆಗ್ತಾ ಇದೆ. ನಮ್ಮ ಅತ್ತ ಎಲ್ಲ ಹೇಳಿದು ಒಂದು 8 years ನೋಡಿ, ಅವರೆಲ್ಲ ದೊಡ್ಡವರ ಅತ್ತ ಎಲ್ಲ ಕುಡಿತಾ ಇದ್ರಿ. ಆ ಕಾಲದಲ್ಲಿ ಎಲ್ಲ ಷಷ್ಠಿಯೋಕ್ತ ಪೂರ್ತಿ, ಭೀಮರಥ ಶಾಂತಿ, ಸಹಸ್ರ ಚಂದ್ರ ದರ್ಶನ ಎಲ್ಲ ನೋಡ್ತಾ ಇದ್ದಾರೆ. 8 ದಿನ ದಾಟೋದು ದೊಡ್ಡ ಕಷ್ಟವಾಗಿದೆ. ರಾಯರು ಅವರೆಲ್ಲ ಬಾಂಧವ್ಯವನ್ನು ಕೊಟ್ಟು ಅವರಿಗೆಲ್ಲ ಒಂದಾಗಿದ್ದು ಧರ್ಮ ಕಾರ್ಯದಲ್ಲಿ ಮಾಡುವಂತ ಅನುಗ್ರಹವನ್ನು ಮಾಡಲಿ. ಸಕಾಲದಲ್ಲಿ ಸತ್ಸಂತಾನ ಬೇಡುವರಿಗೆ ಸಂತಾನ ಭಾಗ್ಯ ಕರುಣಿಸಲಿ. ಹುಟ್ಟಿದ ಮಕ್ಕಳೆಲ್ಲ ನಮ್ಮ ಮಕ್ಕಳಾಗಿರಬೇಕು, ನಮ್ಮನ್ನ ಬಿಟ್ಟು ಹೋಗಬಾರದು. ಬ್ರಾಹ್ಮಣ ಈ ವೃದ್ಧಿಯನ್ನು ಬಿಟ್ಟು ಹೋಗಬಾರದು, ನಮ್ಮ ಸನಾತನ ಧರ್ಮವನ್ನು ಬಿಟ್ಟು ಹೋಗಬಾರದು. ರಾಯರ ಶಿಷ್ಯರಾಗಿ, ಆಚಾರ್ಯ ಶಿಷ್ಯರಾಗಿ, ಭಕ್ತಿ ಮಾಡುವಂತ ಮಕ್ಕಳಾಗಿ ಇರಲಿ, ಬೆಳೀಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಎಲ್ಲ ರೋಗಗಳನ್ನು ಪರಿಹಾರ ಮಾಡುವವರು ರಾಯರು, ಎಲ್ಲ ದೀರ್ಘ ಆಯುಷ್ಯವನ್ನು ಕೊಡುವವರು ಅವರು. ನಮಗೆ ದೀರ್ಘ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಏನೋ ಕೆಲಸ ಮಾಡಿಸಬಾರದು, ನಮಗಿಂದ ಅವರ ಕಾಲಯುಷ್ಯೆ ಅವರ ಸಂಕಲ್ಪದಲ್ಲಿ ನಾವು ಇರಬೇಕು ಅಂತ ರಾಯರಲ್ಲಿ ಪ್ರಾರ್ಥಿಸಿ ನಮ್ಮಂತ ಭಗವಂತನ ಆರಾಧನಾ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನು ಕರುಣಿಸಲಿ, ಜ್ಞಾನ ಭಕ್ತಿ ವೈರಾಗ್ಯವನ್ನು ಕರುಣಿಸಲಿ. ಅವರ ಗ್ರಂಥಗಳನ್ನ ಈ ಜನ್ಮದಲ್ಲಿಯೇ ಹೋಗುವಂತ, ಕೇಳುವಂತ, ಜ್ಞಾನವನ್ನು ಪಡೆಯುವಂತ ಭಾಗ್ಯವನ್ನ ಈ ಜನ್ಮದಲ್ಲಿ ನಮಗೆ ರಾಯರು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ಮಠ ಅವರ ನಿರ್ವಾಹಿಯವರು ಮತ್ತೆ ಅವರಿಬ್ಬರಿಗೂ ಕೂಡ ನೋಡಿ ಎಷ್ಟು ಭಕ್ತಿ ಶ್ರದ್ಧೆಯಿಂದ ಯಾರು ಕೂಡ ನಮಗೆ ರಾಯರಿದ್ದಾರೆ, ವ್ಯಾಸರಾಜರಿದ್ದಾರೆ, ಶ್ರೀಪಾದರಿದ್ದಾರೆ, ಅವರು ನಮಗೆ ನಡೆಸಿಕೊಂಡು ಹೋಗ್ತಾರೆ ಅಂತ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ಅವ್ರ ಭಕ್ತಿ ಹಾಗೆ ನಾವಿಲ್ಲಿ ಬಂದದ್ದು, ಅವರೇ ಅವ್ರ ಭಕ್ತಿ ನಮ್ಮನ್ನು ಕರೆಸಿಕೊಂಡು ಬಂದಿದೆ. ಎಲ್ಲಿಯೋ ಚೆನ್ನೈಲಿ ಎಲ್ಲಿಯೋ ಇರುವ ಪಾವನರಾದ ನನ್ನ ಇವತ್ತು ಇಲ್ಲಿ ಬಂದು ಕುಡಿಸಿ ಇಲ್ಲಿ ಮಾತನ್ನು ಆಟಾಡಿಸ್ತಾರೆ ಅಂದರೆ ಅವರು ಭಕ್ತಿ, ಅವರ ಶ್ರದ್ಧೆ ಇಲ್ಲಿ ಬರ್ಲಕ್ಕಿಟ್ಟಿದೆ ಅಂತ ಹೇಳಬೇಕು. ನಮಗೆ ಒಂದು ಭಾಗ್ಯವನ್ನು ಕೊಟ್ಟು ಅವರಿಗೆ ಕೂಡ ಧನ್ಯವಾದ ಹೇಳ್ತಾ ಅವರಿಬ್ಬರಿಗೂ ಮೇಲೆ ಮೇಲೆ ಆಯುಷ್ ಆರೋಗ್ಯವನ್ನು ಕೊಟ್ಟು ಚೆನ್ನಾಗಿ ಪೂಜೆ ಮಾಡುವಂತ ಬಲವನ್ನು ಅವರಿಗೆ ಕೊಡಲಿ. ಇನ್ನು ಅವರಿಗೆ ಹೇಗೆ ಪ್ರೀತಿಯಾಗುವ ಅದೇ ರೀತಿಯಲ್ಲಿ ಶ್ರದ್ಧೆಯಿಂದ ಪೂಜೆ ಮಾಡುವ ಆಚಾರ ಹಳೆಯವರೆಲ್ಲ ಸಿಕ್ಕಿ ಇದೇ ಪ್ರಾಂತ್ಯದಲ್ಲಿ ನೂರಾರು ಮನೆಗಳು ಬಂದು ಇಲ್ಲಿ ಸಾವಿರಾರು ಜನಗಳು ಕುಳಿತು ರಾಯರ ನೋಡಬೇಕು. ನಾವು ಇಲ್ಲಿ ಒಂದು ವಾತಾವರಣ
ಆ ಭಾಗ್ಯವನ್ನ ರಾಯರು ಕರುಣಿಸಲಿ. ಇದೇ ಆರಾಧನೆಗೆ ಬಂದು ಎಲ್ಲ ಜನಗಳು ಸೇರುವಂತಹ ಒಂದು ಜಾಗವಾಗಿ ಇದು ಬೆಳೆಯಲಿ. ಅವರೆಲ್ಲರಿಗೂ ಕೂಡ ಇಂಥ ಸನ್ನಿಧಾನದಿಂದ ಅವರ ಅನುಗ್ರಹ ರಾಯರು ಎಲ್ಲರಿಗೂ ಮುಟ್ಟಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನ ರಾಘವೇಂದ್ರ ತೀರ್ಥ ಗುರುವಾಂತರ್ಗತ, ವ್ಯಾಸರಾಜ ತೀರ್ಥ ಗುರುವಾಂತರ್ಗತ, ಶ್ರೀ ಪಾದರಾಜ ಗುರುವಾಂತರ್ಗತ, ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಸೀತಾಪತಿ ರಾಮಚಂದ್ರ ಆಧಾರವಿಂದಗಳಲ್ಲಿ ಸಮರ್ಪಣೆ ಮಾಡುತ್ತೇವೆ. ಶ್ರೀ ಕೃಷ್ಣಾರ್ಪಣ ಮಸ್ತು. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪ್ರಸಂಗಭೂಷಣ ಶ್ರೀ ಲಕ್ಷ್ಮೀಪತಿ ರಾಜ ಅವರು 1 ಗಂಟೆ ಹೊತ್ತು ಪ್ರವಚನ ಮಾಡಿದ್ದಾರೆ. ನಮಗೆ ಹೊತ್ತು ಹೋಗಿದ್ದು ಅಷ್ಟು ತಿಳಿಲ್ಲ. ಅದು ಹೇಗೆ ಅಂದರೆ, ಒಂದು ದೊಡ್ಡ ಅಡಿಗೆ, ವೈರ ಅಡಿಗೆಯಲ್ಲಿ ನವರತ್ನಗಳು ತುಂಬಿಸಿ ಒவ்வೊಂದು ಗಂಟೆಯ ವಿಷಯಗಳು ಅವರು ಹೇಳಿದ್ದಾರೆ. ಅದು ಮಾತ್ರ ಇಲ್ಲ, ಒಂದು ಗುರುಗಳು, ದೇವರು ಇವರ ಸಮಾಚಾರವೆಲ್ಲ ಕೇಳಬೇಕು ಅಂದರೆ ಒಂದು ಕುರುಡ ಒಂದು ಯಾನೆಯನ್ನು ನೋಡಿದ ಮಾದರಿ ಅವರು ಹೇಳ್ಬೇಕು, ಇದು ತಾಕ್ಮಿ, ಇದು ತಾಕ್ ಬಾಲ ಹಾಗೆಂದ್ರೆ ಆವಾಗಲೂ ನಮಗೆ ಬಂದು ಒಂದು ಸೆಕೆಂಡ್ ಕೊಂಚವರೆಗಿಂತ ನಮಗೆ ಅದು ಗೊತ್ತಾಗತ್ತೆ. ಮತ್ತೆಲ್ಲ ಬಂದು ನಾವು ಅನುಮಾನ ಮಾಡ್ಕೊಬೇಕಾದ್ದು ಅಂತ ಮೇಲೆ ಇವತ್ತು ರಾಜ ಹೇಳಿದ ವಿಷಯಗಳು ನಮಗೆ ಒಂದು ಇದು ಎಲ್ಲರಿಗೂ ಕಥೆ ತಿಳಿಯುವುದು, ಎಲ್ಲರಿಗೂ ರಾಯರ ಕಥೆ ತಿಳಿಯುವುದು, ಎಲ್ಲರಿಗೂ ಶ್ರೀಪಾದರಾಜರ ಕಥೆ ತಿಳಿಯುವುದು, ಅವರು ಚರಿತ್ರೆ ತಿಳಿಯುವುದು. ಬಟ್ ಇಂಥ ಮಾದರಿಯಾದ ವಿಷಯಗಳು ಅದರಲ್ಲಿ ಆ್ಯಡ್ ಮಾಡಿ ಹೇಳೋದು ಎಂಬುದು ಬಂದು ಒಂದು ನಮಗೆ ಕೇಳೋದಕ್ಕೆ ಒಂದು ಭಾಗ್ಯ. ಅದೇ ಮೇಲೆ ಒಂದು ಗೋಪುರದಲ್ಲಿರೋ ಸಾಧಾರಣ ನೋಡ್ರೆ ಗೋಪುರ ದರ್ಶನ ಕೋಟಿ ಪುಣ್ಯಂ ತಾವೆ. ಗೋಪುರ ನೋಡ್ರೆ ಒಂದು ಇದು ತಿಳಿಯುತ್ತೆ. ಬಟ್ ಅದನ್ನ ದೀಪ ನೋಡಿದಂತ ಅದರಲ್ಲಿ ಸಾವಿರಾರು ಬೊಮ್ಮೆಗಳಿರುತ್ತೆ, ದೇವತೆಗಳಿರುತ್ತೆ, ಎಲ್ಲ ಇದೆ. ಅಂತ ಮಾದರಿ ಇಂಥ ಮಾದರಿ ಪ್ರವಚನಲ್ಲಿ ರಾಜ ಹೇಳಿದ ಮಾದರಿ ದಂಡ್ಯ ಟಿಟ್ಬಿಟ್ಸ್ ಅಂತಾರಲ್ಲ ಅಂತ ಮಾದರಿ ಅದರಲ್ಲಿ ಅರ್ಥ ಒಂದು ಅವರವರು ಇದು ಬೇಳೆ ಒಂದು, ಅಕ್ಕಿ ಒಂದೇ, ಹುಣಸೆಹಣ್ಣು ಒಂದೇ, ಖಾರ ಒಂದೇ. ಬಟ್ ಒಬ್ಬರು ಮಾಡೋ ಅಡಿಗೆ ಒಂದು ಮಾದರಿ ಇರುತ್ತೆ. ಒಬ್ಬರು ಸಪ್ಪಾಗ ಮಾಡ್ತಾರೆ, ಒಬ್ಬರು ಉಪ್ಪಾಕಿ ಮಾಡ್ತಾರೆ, ಒಬ್ಬರು ಖಾರ ಮಾಡ್ತಾರೆ. ಅಂತ ಮಾದರಿ ಒಬ್ಬರು ಪ್ರವಚನ ಕೇಳೋ ನಮಗೆ ಬಂದು ಇನ್ನೂ ಭಕ್ತಿಯೋ ಶ್ರದ್ಧೆಯೋ ಜಾಸ್ತಿ ಆಗಬೇಕು ಅಂತ ಇವರುಗಳಿಗೆ ತಾತ್ಪರ್ಯವೇ. ಆಗ ಇದು ಈಶ್ವರಿಗೂ ನಮಗೆ ಪ್ರವಚನ ಮಾಡಿ ನಮ್ಮನ್ನೆಲ್ಲ ಸಂತೋಷಪಡಿಸಿದ ರಾಜ ಅವರಿಗೆ ನಮ್ಮ ಮಠದ ಪರವ ಒಂದು ಚಿಕ್ಕ ಗೌರವ. ನಮ್ಮ ಎಲ್ಲ ಸರ್ವ, ಮಠದ ಸರ್ವ, ನಮ್ಮ ಪರ್ಸನಲ್ ಸರ್ವ ರಾಜ ಅವರಿಗೆ ಒಂದು ಚಿಕ್ಕ ಒಂದು ಪಾಸ್ ಮಾಡುವ ಅಂದಿಲ್ಲ.